ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಎಕ್ಸಾಮ್ ಐಎಎಸ್ ಅಕಾಡೆಮಿ. ತಮಗೆಲ್ಲ ಗೊತ್ತಿರುವ ಹಾಗೆ ನಾವು KEA 708 ಮ್ಯಾರಥಾನ್ ಸರಣಿಯನ್ನು ಇಂದಿನಿಂದ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಇದಕ್ಕಿಂತ ಮುಂಚಿತವಾಗಿ ನಾನು ನಿಮ್ಮೊಂದಿಗೆ ಕೆಲವು ವಿಚಾರಗಳನ್ನು ಹಂಚಿಕೊಳ್ಳುವ ಪ್ರಯತ್ನವನ್ನು ಮಾಡ್ತೇನೆ. ಈ ಕಮ್ಯುನಿಕೇಷನ್ ಕನ್ನಡ, ಇಂಗ್ಲೀಷು, ಕನ್ನಡ ಆ್ಯಂಡ್ ಕಂಪ್ಯೂಟರ್ ಏನಿದೆಯಲ್ಲ, ಇದಕ್ಕೆ ಪ್ರಿಪ್ರೇಷನ್ಸ್ ಮಾಡೋಕ್ಕಿಂತ ಮುಂಚಿತವಾಗಿ ನೀವು PYQಗಳನ್ನು ಬಹಳಷ್ಟು ಚೆನ್ನಾಗಿ ಏನು ಮಾಡಬೇಕಂದ್ರೆ ಅಧ್ಯಯನ ಮಾಡಬೇಕಾಗತ್ತೆ. ಸ್ಪೆಷಲಿ ನೋಡಿ, ಕಂಪ್ಯೂಟ್ರಲ್ಲಿ ಏನಿದೆಯಲ್ಲ, ಕಂಪ್ಯೂಟರ್ನಲ್ಲಿ ನೀವು PYQದನ್ನು ಕರೆಕ್ಟಾಗಿ ಮಾಡಿಕೊಂಡ್ರೆ ಇದರಲ್ಲಿ ಅರೌಂಡ್ 30 ಕ್ವಶನ್ಸ್ಗಳನ್ನು ನೀವು ಆರಾಮ್ಸೆ ಕರೆಕ್ಟ್ ಮಾಡ್ಬೋದು. ಇದಕ್ಕೆ ನೀವು 30 ಕರೆಕ್ಟ್ ಮಾಡಬೇಕಂದ್ರೆ ನಿಮ್ಮ ರೋಲ್ ಏನಂತಂದರೆ KPSCದು 10 ಪೇಪರ್ಸು ಮತ್ತು KEದು 10 ಪೇಪರ್ಸು ನಾವೇನು ಶೇರ್ ಮಾಡಿದ್ದೀವಿ ಅದರ ಬಗ್ಗೆ ನೀವು 360 ಡಿಗ್ರಿ ನೀವೇನು ಮಾಡಬೇಕಂದ್ರೆ 360 ಡಿಗ್ರಿ ನಿಮಗೆ ಬೇಸಿಕ್ ನಾಲೆಜ್ ನೀವನ್ನು ಇಟ್ಕೋಬೇಕಾಗತ್ತೆ. ಅದನ್ನಿಟ್ಟರೆ ಕಂಪ್ಯೂಟ್ರಲ್ಲಿ 100% ಏನು ಗೊತ್ತಾ ಎಕ್ಯುರೇಷನ್ನ ನಾವು ಮಾಡ್ಬೋದು, ಒಂದೇದು. ಆ್ಯಂಡ್ ಇನ್ ಕೇಸ್ ಕನ್ನಡದಲ್ಲಿ ಬಂದಾಗ ನೀವೇನಾಗುತ್ತೆ ಅಂದ್ರೆ ನಿಮಗೆ ಗೊತ್ತಿದೆ 35 ಕ್ವಶನ್ಸ್ಗಳನ್ನು ಕೇಳ್ತಾನೆ. ಇದರಲ್ಲಿ 25 ಕ್ವಶನ್ಸ್ಗಳನ್ನು ನಾವು ಡೈರೆಕ್ಟಾಗಿ ಏನು ಮಾಡ್ಬೋದು ಅಂದರೆ ನಾವು ಆಲ್ರೆಡಿ ಟ್ರ್ಯಾಕ್ ಮಾಡಿಕೊಂಡು ಹೋಗ್ಬೋದು. ಇನ್ನೂ 10 ಕ್ವಶನ್ಸ್ ಏನಾಗುತ್ತೆ ಅಂದರೆ ಅದು 10 ಕ್ವಶನ್ಸಲ್ಲಿ ಒಂದು 5 ಕ್ವಶನ್ಸ್ ಅಂತ ಅಪ್ಲಿಕೇಶನ್ ಆಫ್ ನಾಲೆಜ್ ಮೇಲೆ ನಿಮಗೆ ಕ್ವಶನ್ಸ್ ಬಂದಿರ್ತವೆ. ಇನ್ನೊಂದು 5 ಕ್ವಶನ್ಸ್ ನಮ್ಮ ಏನು ಓದಿರಲ್ಲ ಆ ಗೂಗ್ಲಿಗಳನ್ನು ಬಂದಿರ್ತವೆ. ಈ ಗೂಗ್ಲಿಗಳು ನಮಗೆ ಬೇಡ. ಈ ಗೂಗ್ಲಿಗಳಲ್ಲಿ 1 to 2 ಕ್ವಶನ್ಸ್ ರೈಟ್ ಆದರೆ ಸಾಕು ನಮಗೆ. ಈ ಅಪ್ಲಿಕೇಶನ್ ಆಫ್ ಪಾರ್ಟಲ್ಲಿ 2 to 3 ಕ್ವಶನ್ಸ್ ರೈಟ್ ಆದರೆ ಅರೌಂಡ್ ನಿಮ್ಗೆ ಏನು ಮಾಡಿ ಅಂದರೆ ಈ 25ಅಲ್ಲಿ ಒಂದು 22 ಕ್ವಶನ್ಸ್ಗಳು, ಇದೊಂದು 5 ಕ್ವಶನ್ಸು, 27 to 28 ನೀವು ಸ್ಕೋರ್ ಮಾಡಿದರೆ ನೀವು ಲೀಸ್ಟಲ್ಲಿ ಇರ್ತೀರಾ. ಓಕೆ. ಆ್ಯಂಡ್ ಕೆಲವೊಬ್ಬರು ಎಕ್ಸ್ಟ್ರಾ ಟ್ಯಾಲೆಂಟೆಡ್, ಕೆಲವರು 30 ರಿವಿಷನನ್ನು ಮಾಡ್ತಾರೆ. ಇದನ್ನು ಮಾಡಬೇಕಂದ್ರೆ ಈಗ ನಮ್ಮ ಪಾರ್ಟ್ ಏನಿದೆ ಗೊತ್ತಾ, ನಾನು ಇದನ್ನು ನಿಮಗೆ ಶೋರ್ ಮಾಡ್ತೇನೆ. ಈ ಬೇಸಿಕ್ 25 ಕ್ವಶನ್ಸ್ ಏನು ಬರ್ತವೆ ಅದು ನಮ್ಮ 15 ಡೇಸ್ ಸಿನಾಪ್ಸಿಸಿಂದ 100% ಬರ್ತವೆ. ಅದರಲ್ಲಿ ಡೌಟೇ ಬೇಡ ನಿಮಗೆ. ಓಕೆ, ದಟ್ ವಿಚ್ ವಿಲ್ ವಿ ಕವರ್. ಆದರೆ ರಿಮೈನಿಂಗ್ 10 ಕ್ವಶನ್ಸ್ ಏನಿದೆಯಲ್ಲ, ಆ ರಿಮೈನಿಂಗ್ 10 ಕ್ವಶನ್ಸ್ಗಳಿಗೆ ನೀವು ಅಪ್ಲಿಕೇಶನ್ ಆಫ್ ನಿಮ್ಮ ನಾಲೆಜು ಆ್ಯಂಡ್ ಆ ಎಕ್ಸಾಮ್ ಸೆಂಟ್ರಲ್ಲಿ ಏನು ನೀವು ಡಿಸಿಷನ್ ತೊಗೋತೀರಾ ಅದ್ರ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ಸೊ ಈ ಟೆಸ್ಟ್ ಬರೆಯೋದರ ಜೊತೆಗೆ ನೀವು ಸಿನಾಪ್ಸಿಸನ್ನು ಓದಿ 25 ಮಾರ್ಕ್ಸನ್ನು ಏನು ಮಾಡಿದ್ರೆ ಸೆಕ್ಯೂರ್ ಮಾಡಿ. ಆ್ಯಂಡ್ ಇದನ್ನು ಡೈಲಿ ಬಿಡಿಸುವ ಮೂಲಕ ಈ ಅಪ್ಲಿಕೇಶನ್ ಆಫ್ ಮೈಂಡ್ ಆ್ಯಂಡ್ ಗೂಗ್ಲಿ ಕ್ವಶನ್ಸ್ ಬಂದರೆ ಯಾವ ರೀತಿ ನೀವೇನು ಮಾಡಬೇಕು ಅದು ಆನ್ಸರ್ಸ್ ಮಾಡಬೇಕು ಅನ್ನೋದು ಕಲಿಬೇಕಾಗಿರೋದು ಈ 15 ಡೇಸ್ನ ನಮ್ಮದು ಟಾರ್ಗೆಟ್ ಆಗಿರುವಂಥದ್ದು. ಓಕೆ. ಇದ್ರ ಜೊತೆಗೆ ನೀವೇನು ಮಾಡಿ ಅಂದರೆ ಸೈಮೆಂಟೇನಿಯಸ್ಲಿ ನೀವೇನು ಮಾಡಿ ಡೈಲಿ ಎಟ್ ಲೀಸ್ಟ್ ಏನು ಮಾಡಿ ಅಂದರೆ ಡೈಲಿ ಒಂದು KEA ಪೇಪರು, ಒಂದು KPSC ಪೇಪರು, ಒಂದು KEA ಪೇಪರು, ಒಂದು KPSC ಪೇಪರು, ಈ ಎರಡೂ ಪೇಪರನ್ನು ಈ 35 ಕ್ವಶನ್ಸ್ಗಳು ಡೈಲಿ ನೀವೇನು ಮಾಡಿ ಅಂತಂದರೆ ಇದ್ರ ಜೊತೆಗೆ ನೀವು ಪ್ರಿಪರೇಷನ್ಸ್ ಮಾಡ್ತಾ ಬನ್ನಿ. ಓಕೆ. ಇಷ್ಟು ಮಾಡಿದ್ದಾದಲ್ಲಿ ನೀವು 100% ಆಗುತ್ತೆ, ಅದ್ರ ಒಂದು ಗುಡ್ ಸ್ಕೋರ್ ಇರ್ತನ್ನ ನೀವು ಮಾಡ್ತೀರಾ. ಓಕೆ. ಆ್ಯಂಡ್ ನೆಕ್ಸ್ಟ್ ನೋಡಿ, ಇಂಗ್ಲೀಷ್ ಪಾರ್ಟಿಗೆ ಬಂದಾಗ ಏನಾಗ್ತಾ ಇದೆ ಅಂತಂದರೆ, ಇಂಗ್ಲೀಷ್ ಪಾರ್ಟಿಗೆ ಬಂದಾಗ ಸ್ವಲ್ಪ ಈ ಎರಡೂ ಪೇಪರ್ ಕಂಪ್ಯಾರಿಸನ್ ಮಾಡಿದರೆ ಇಂಗ್ಲೀಷ್ ಕ್ವಶನ್ ಪೇಪರ್ ಈಸ್ ಎ ಬಿಟ್ ಈಸಿ. ಓಕೆ. ಇದರಲ್ಲಿ 3 ಪೇಪರ್ಲಿ ಕನ್ನಡ ಈಸ್ ಎ ಟಫ್ ಅನ್ನಿಸ್ತಾ ಇದೆ ವಿದ್ಯಾರ್ಥಿಗಳಿಗೆ. ಇಂಗ್ಲೀಷ್ ಪೇಪರ್ ಬಿಟ್ ಈಸಿ ಇದೆ. ಇಂಗ್ಲೀಷ್ ಪೇಪರ್ ನೀವು ಒಂದು ಬೇಸಿಕ್ ಸೋರ್ಸನ್ನು ಏನು ಮಾಡಿ ಅಂತಂದರೆ ನೀವು ರೆಫರ್ ಮಾಡಿ. ಅದಾದ ನಂತರ ಮಲ್ಟಿಪಲ್ ಪ್ರಾಕ್ಟೀಸನ್ನು ನೀವು ಮಾಡಿ. ಆ್ಯಂಡ್ ಮೆಂಟಲ್ ಮೇಕಪ್ ಮಾಡೋದು ಭಾಳ ಇಂಪಾರ್ಟೆಂಟ್ ಆಗ್ತಾ ಹೋಗ್ತದೆ. ಆ್ಯಂಡ್ ಕೆಲವು ವಿದ್ಯಾರ್ಥಿಗಳೇನು ನೋಡಿದ್ರೆ ಬನ್ನಿ ಎಂಟನಿಮ್ಸ್ ಮತ್ತು ಸೈನನಿಮ್ಮನ್ನು ಇಟ್ಕೊಂಡು ಏನು ಮಾಡ್ತಾರೆ ಅಂತ ಭಯ ಪಡ್ತೀರಾ. ಅದು ಒಂದೇ ಅಲ್ಲ, ಅದನ್ನು ಬಿಟ್ಟು ಕ್ವಶನ್ ಪೇಪರ್ ಇದೆ. ಓಕೆ. ಅದನ್ನು ಅರೌಂಡ್ ಎಷ್ಟು ಕ್ವಶನ್ಸ್ ಕೇಳ್ಬೋದು, ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂದರೆ 6 ಕ್ವಶನ್ಸ್ ಕೇಳ್ಬೋದು ನಿಮಗೆ. ಅಥವಾ 6 ಕ್ವಶನ್ಸ್ ಕೇಳಿದರೆ 2 to 3 ಕ್ವಶನ್ಸ್ ನಿಮಗೆ ಬರುವಂಥವೇ ಇರ್ತವೆ ಅವು. ಓಕೆ. ಒಂದು 4 ಕ್ವಶನ್ಸ್ಗಳಿಗೆ ನೀವು ಪ್ಯಾನಿಕ್ ಆಗಂಗಿಲ್ಲ. ರಿಮೈನಿಂಗ್ ಪಾರ್ಟ್ ಮೇಲೆ ನೀವು ಫೋಕಸನ್ನು ಮಾಡಬೇಕಾಗತ್ತೆ. ಓಕೆ. ಈ ಬೇಸಿಕ್ ಆಸ್ಪೆಕ್ಟ್ಸ್ ಜೊತೆಗೆ ನೀವು ಅಧ್ಯಯನ ಮಾಡ್ತೀರಿ ಅಂತ ಭಾವಿಸ್ಕೊಳ್ತಾ, ಆ್ಯಂಡ್ PYQs ಮೇಲೆ ಈ GK ಪೇಪರ್ ಇಸ್ ಡಿಫ್ರೆಂಟ್ ಸ್ಟೋರಿ. ಬಟ್ ಇದು ನಮ್ಮ ಕಮ್ಯುನಿಕೇಷನ್ ಪೇಪರ್ ಬಂದಾಗ PYQ ಇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾ ಹೋಗ್ತದೆ. ಅದನ್ನು ನೀವು ಭಾಳಷ್ಟು ಚೆನ್ನಾಗಿ ಮಾಡ್ತೀರಿ ಅಂತ ನಾನು ಭಾವಿಸ್ಕೊಳ್ತೇನೆ. ಓಕೆ. ಇಷ್ಟು ಬೇಸಿಕ್ ಇನ್ಫಾರ್ಮೇಷನ್ ಜೊತೆಗೆ ಇವತ್ತಿನ ನಾವು ಫಸ್ಟ್ ಡೇದು ನಾವೇನು ಮಾಡೋಣ ಅಂತಂದರೆ ಕ್ವಶನ್ಸ್ಗಳನ್ನು 1 by 1 ಡಿಸ್ಕಸ್ ಮಾಡ್ತಾ ಬರೋಣ. ಈ ಬೇಸಿಕ್ ಕ್ವಶನ್ಸನ್ನು ನಾನು ಈಗ ನಮ್ಮ ಟೆಸ್ಟ್ ಪಾರ್ಟಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಅಂತಂದರೆ ನಿಮ್ಮ ಕಂಟೆಂಟನ್ನು ನೀಟಾಗಿ ಕೊಟ್ಟುಕೊಳ್ಳುವ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ, ಒಂದನೇದು. ಎರಡನೇ ಪಾರ್ಟಲ್ಲಿ ನಾನು ಏನು ಮಾಡ್ತೀನಿ ಅಂತಂದರೆ ಇದರಲ್ಲಿ ನಾವು ಎಲ್ಲೆಲ್ಲಿ ನಮಗೆ 2 ಆಪ್ಷನ್ಸ್ಗಳನ್ನು ಎಲಿಮಿನೇಷನ್ಸ್ ಮಾಡೋಕ್ಕೆ ಸಾಧ್ಯ ಆಗ್ತದೆ, ಒಂದು ಆಪ್ಷನ್ಸ್ಗಳನ್ನು ಎಲಿಮಿನೇಷನ್ಸ್ ಮಾಡೋಕ್ಕೆ ಸಾಧ್ಯ ಆಗ್ತದೆ, ಯಾವ ರೀತಿ ನೀವು ರಿಸ್ಕ್ ತೊಗೋಬೇಕಾದ್ರೆ ಅದನ್ನು ತೊಗೋಬೇಕು, ಆ ಪಾರ್ಟ್ಗಳನ್ನು ನಾವು ಡಿಸ್ಕಸ್ ಮಾಡ್ತಾ ಬರ್ತೀನಿ ಇದರಲ್ಲಿ. ಓಕೆ. ಆ್ಯಂಡ್ ಸ್ವಲ್ಪ ಅಲ್ಲೆಲ್ಲಿ ನಿಮಗೆ ಹೋಮ್ವರ್ಕ್ಗಳನ್ನು ಹೇಳ್ತಾ ಹೋಗ್ತೀರಿ, ಅದನ್ನು ಕೂಡ ನೀವು ಮಾಡಬೇಕಾಗತ್ತೆ.
ನೀವು ಮಾಡ್ತೀರಿ ಅಂತ ಭಾವಿಸ್ಕೊಳ್ತಾ ಫಸ್ಟ್ ಕ್ವಶನ್ಸ್ಗೆ ನಾವು ಇವತ್ತು ಪಾದಾರ್ಪಣೆಯನ್ನು ಮಾಡೋಣ. ಓಕೆ, ಫಸ್ಟ್ ಕ್ವಶನ್ ನೋಡಿ. ಫಸ್ಟ್ ಕ್ವಶನಲ್ಲಿ ಏನು ಕ್ವಶನ್ಸ್ಗೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ನಾನು ಫಸ್ಟ್ ಕ್ವಶನ್ಸಲ್ಲಿ ಕೇಳ್ಕೊಂಡಿದ್ದೀವಿ. ಫಸ್ಟ್ ಕ್ವಶನ್ನು ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಉತ್ತರ ದ್ರಾವಿಡ ಭಾಷೆಗಳು, ಉತ್ತರ ದ್ರಾವಿಡ ಬ್ರಾಹೋಹಿ, ಮಲ್ತೋ, ಕುರುಕ್ ಮತ್ತು ದಾಂಗರ್. ದಕ್ಷಿಣ ದ್ರಾವಿಡ ಭಾಷೆಗಳು ತಮಿಳು, ಕನ್ನಡ, ತೆಲುಗು, ತುಳು ಮತ್ತು ಕೊಡಗು ಅಂತ 4 ಭಾಷೆಗಳನ್ನು ನಾನು ಕೊಟ್ಕೊಂಡಿದ್ದೀನಿ. ಈ ಆಪ್ಷನ್ಸ್ ಏನು ನೋಡಿ. ಆಪ್ಷನ್ಸ್ ಎ ಹೇಳಿಕೆ 1 ಸರಿಯಾಗಿದೆ, ಆಪ್ಷನ್ಸ್ ಬಿ ಹೇಳಿಕೆ ಬಿ ಸರಿಯಾಗಿದೆ, ಆಪ್ಷನ್ ಸಿ 2 ಹೇಳಿಕೆಗಳು ತಪ್ಪಾಗಿದೆ, ಆಪ್ಷನ್ಸ್ ಡಿ 2 ಹೇಳಿಕೆಗಳು ಸರಿಯಾಗಿದೆ ಅಂತ ಕ್ವಶನ್ಸನ್ನು ಕೇಳ್ಕೊಂಡಿದ್ದೀವಿ. ಈಗ ನಿಮ್ಗೆ ಏನೂ ಗೊತ್ತಿಲ್ಲ ಅಂತಂದರೆ ನಿಮ್ಗೆ ನಾಲೆಜ್ ಇತ್ತಾ ನೀವು ಅದನ್ನು ಡೈರೆಕ್ಟ್ ಆನ್ಸರ್ ಹಾಕ್ತೀರಾ. ನೀವು ನಾಲೆಜ್ ಇಲ್ಲ ಅಂದರೆ ಏನು ಮಾಡ್ಬೋದು? ಸೊ ಎಟ್ ಲೀಸ್ಟ್ ಯಾರಾದರೂ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳು ಮತ್ತು ಕನ್ನಡಿಗರಾಗಿದ್ದರೆ ಅವರಿಗೆ ಈ ನಮ್ಮ ಕನ್ನಡ, ತಮಿಳು ಮತ್ತು ತೆಲುಗು ದ್ರಾವಿಡ ಭಾಷೆಗಳು ಅಂತ ನಿಮಗೆ ಗೊತ್ತಿರ್ತದೆ. ಸೊ ಹಂಗಂದ್ರೆ ಈ ಆಪ್ಷನ್ಸ್ ಅಂದರೆ ಕರೆಕ್ಟ್ ಇರಲೇಬೇಕು. ಈ ಆಪ್ಷನ್ಸ್ ಕರೆಕ್ಟ್ ಇರಲೇಬೇಕಂದ್ರೆ ಅಂದರೆ ಏನಾಯಿತು? ಓಕೆ, ಬಿ ಅಂದರೆ ಸರಿ ಆಗಬೇಕು. ಇಲ್ಲಾಂದರೆ ಏನಾಗಬೇಕಂದ್ರೆ 2 ಹೇಳಿಕೆಗಳೇ ಸರಿ ಆಗಬೇಕು. 2 ತಪ್ಪಾಗ್ಲಿಕ್ಕೆ ಸಾಧ್ಯ, ಅದು ಎ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಏನು ಮಾಡ್ಬೋದು ಇಲ್ಲಿ ಅಂತಂದರೆ, ನೀವು ಆನ್ಸರನ್ನು ಹೋಗುವಾಗ ನೀವೇನಾಗಿದೆ 50-50 ಆಪ್ಷನ್ಸನ್ನು ತಂದಿದ್ದೀನಿ ನಾನೀಗ. 50% ಏನಂತಂದರೆ ನನಗೆ ಬಿ ಆಪ್ಷನ್ಸ್ ನನಗೆ ಶೋರ್ ಇದೆ. ನಾನು ಆನ್ಸರ್ ಹಾಕಬೇಕಂದ್ರೆ ಬಿ ಆದರೆ ಹಾಕಬೇಕು, ಅಥವಾ 2 ಹೇಳಿಕೆಗಳು ಸರಿ ಅಂತಾನೆ ಹಾಕಬೇಕು. ಯಾಕಂದರೆ ಈ 2 ಹೇಳಿಕೆಗಳು ತಪ್ಪು ಹಾಕಿ ನನಗೆ ಬರೋದೇ ಇಲ್ಲ. ಸೊ ಇಲ್ಲಿ ನಿಮಗೆ 50-50 ನಾನು ಡೌನ್ ಮಾಡಿದ್ದೀನಿ. ಓಕೆ, ಅಟ್ಲೀಸ್ಟ್ ಈ ಥಿಂಕಿಂಗ್ ನಿಮ್ಮ ಹತ್ರ ಇರಲಿ. ಏನೂ ಗೊತ್ತಿಲ್ಲ ಅಂತಂದರೆ ಆವಾಗ ನೀವೇನು ಮಾಡಿ ಅಂತಂದರೆ, ಓಕೆ, ಏನಾದರೂ ನೀವು PYQಗಳನ್ನು ಮಾಡಿದರೆ ಆಲ್ರೆಡಿ ಈ ಉತ್ತರ ದ್ರಾವಿಡ ಭಾಷೆಗಳ ಬ್ರಾಹೋ ಮತ್ತು ಮಾಲ್ತೋದ ಬಗ್ಗೆ ಎಕ್ಸಾಮಲ್ಲಿ ಕ್ವಶನ್ಸ್ ಆಲ್ರೆಡಿ ಕೇಳ್ಕೊಟ್ಟಿದ್ದಾನೆ. ನೀವು PYQ ಸಾಲ್ವ್ ಮಾಡಿದರೆ ಇದನ್ನೂ ಕೂಡ ಉತ್ತರ ದ್ರಾವಿಡ ಭಾಷೆ ನಿಮ್ಗೆ ಗೊತ್ತಾಗ್ತದೆ. ಅದಕ್ಕಾಗಿ ನಿಮ್ಮ ಉತ್ತರ ಏನಾಗುತ್ತದೆ? 2 ಹೇಳಿಕೆಗಳು ಸರಿಯಾಗ್ತದೆ. ಸೊ ಈ ರೀತಿ ನೀವು ಒಂದು ಪೇಪರ್ ಇಟ್ಟುಕೊಂಡು ನೀವೇನ್ ಮಾಡಿ ಅಂತಂದ್ರೆ PYQsಗಳು, ನಿಮ್ಮ ನಾಲೆಜ್ಗಳು ಅಂಡ್ ಕಾಮನ್ ಸೆನ್ಸ್ ಮೂಲಕ ನೀವೇನ್ ಮಾಡ್ಬೇಕಂದ್ರೆ ಇದನ್ನ ಸಾರ್ಟ್ ಔಟ್ ಮಾಡುವ ಪ್ರಯತ್ನವನ್ನ ಮಾಡಬೇಕಾಗತ್ತೆ. ಸೊ ಇದ್ರ ಜೊತೆಗೆ ನಾವು ನಮ್ಮ ಎಕ್ಸ್ಪ್ಲನೇಷನ್ ಏನು ಕೊಟ್ಕೊಂತೀವಿ ಗೊತ್ತಾ? ಉತ್ತರ ದ್ರಾವಿಡ ಭಾಷೆಗಳಂದ್ರೆ ಯಾವ್ಯಾವು, ಉತ್ತರ ದ್ರಾವಿಡ ಭಾಷೆಗಳಂದ್ರೆ ಯಾವುದು, ದಕ್ಷಿಣ ದ್ರಾವಿಡ ಭಾಷೆಗಳಂದ್ರೆ ಯಾವ್ಯಾವು, ನೆಕ್ಸ್ಟು ಮಧ್ಯ ದ್ರಾವಿಡ ಭಾಷೆಗಳಂದ್ರೆ ಮಧ್ಯ ದ್ರಾವಿಡ ಭಾಷೆಗಳಂದ್ರೆ ಯಾವ್ಯಾವು, ನೆಕ್ಸ್ಟು ಜೀವಂತ ಭಾಷೆಗಳಂದ್ರೆ ಯಾವ್ಯಾವು, ಜೀವಂತ ಭಾಷೆಗಳು. ಓಕೆ, ನೆಕ್ಸ್ಟು ನಾವೇನು ಮಾಡ್ಕೊತ ಮೃತ ಭಾಷೆಗಳಿದ್ರೆ, ಯಾಕಂದ್ರೆ ಇವೆಲ್ಲವೂ ಕ್ವಶನ್ಸ್ ಅನ್ನ ಕೇಳ್ಕೊಂಡಿದ್ದಾನೆ. ಮೃತ ಭಾಷೆಗಳು ಯಾವ್ಯಾವು, ನೆಕ್ಸ್ಟು ಇಂಡೋ ಆರ್ಯನ್ ಭಾಷೆಗಳೇ ಯಾವ್ಯಾವು, ಇಂಡೋ ಆರ್ಯನ್ ಭಾಷೆಗಳು. ಮತ್ತು ಇತ್ತೀಚೆಗೆ ಕರೆಂಟ್ ಅಫೇರ್ಸ್ ನೋಡಿಕೊಂಡಾಗ ಶಾಸ್ತ್ರೀಯ ಸ್ಥಾನಮಾನವನ್ನು ಪಡೆದ ಭಾಷೆಗಳು. ಈ ಎಲ್ಲ ಭಾಷೆಗಳ ಬಗ್ಗೆ ನಾವೇನು ಮಾಡ್ಕೊಂಡಿವಿ ಅಂತಂದರೆ ಕ್ವಶನ್ಸನ್ನು ಕೇಳ್ಕೊಂಡಿದ್ದೀವಿ. ಸೊ ಈ ಎಲ್ಲವನ್ನು ನಾವೇನು ಮಾಡ್ಕೊಂಡು ಎಕ್ಸ್ಪ್ಲನೇಷನಲ್ಲಿ ನಿಮಗೆ ಅವೈಲೇಬಲ್ ಆಗ್ತಾ ಹೋಗುತ್ತೆ. ನಾವೇನು PDF ಏನು ಕೊಡ್ತಾ ಇದ್ದೀವಿ ನಿಮಗೆ, ಅದರಲ್ಲಿ ಉತ್ತರ ದ್ರಾವಿಡ ಭಾಷೆ, ದಕ್ಷಿಣ ದ್ರಾವಿಡ ಭಾಷೆ, ಮಧ್ಯ ದ್ರಾವಿಡ ಭಾಷೆ, ಜೀವಂತ ಭಾಷೆ ಅಂದ್ರೇನು, ಮೃತ ಭಾಷೆ ಅಂದ್ರೇನು, ಇಂಡೋ ಆರ್ಯನ್ ಭಾಷೆ ಅಂದ್ರೆ ಮತ್ತು ಶಾಸ್ತ್ರೀಯ ಸ್ಥಾನಮಾನ ಕೊಟ್ಟಂಥ ಭಾಷೆಗಳು. ಈ ಎಲ್ಲ ಭಾಷೆಗಳ ಮೇಲೆ ಈ ಬೇಸಿಕ್ ಕ್ವಶನ್ ಅನ್ನ ನಿಮಗೆ ಕ್ಲಾರಿಟಿ ಇರಲಿ. ಓಕೆ, ಇದರಲ್ಲಿ ಏನು ಮೃತ ಭಾಷೆ ಎಂದರೆ ಈ ಕೆಳಗಿನ ಯಾವುದು ಮೃತ ಭಾಷೆ ಆಗಿದೆ ಅಂತ ಉದಾಹರಣೆಗಳನ್ನ ಕ್ವಶನ್ಸ್ ಅನ್ನು ಕೇಳ್ಕೊಂಡಿದೆ. ಮೃತ ಭಾಷೆ ಯಾವುದು? ಸಂಸ್ಕೃತ ಮೃತ ಭಾಷೆ, ಲ್ಯಾಟಿನ್ ಇದೆ ಮೃತ ಭಾಷೆ, ಪರ್ಷಿಯನ್ ಇದೆ ಮೃತ ಭಾಷೆ, ಡಾಲ್ಮೇನಿಯನ್ ಲ್ಯಾಂಗ್ವೇಜ್ ಇದೆ ಮೃತ ಭಾಷೆ. ಜೀವಂತ ಭಾಷೆ ಅಂದ್ರೂ ಕನ್ನಡ ಇದೆ ಜೀವಂತ ಭಾಷೆ, ಯಾಕಂದ್ರೆ ಜೀವಂತ ಆಗಿ ನಾವು ಮಾತಾಡ್ತಾ ಇದೀವಿ ತಾನೆ. ಓಕೆ, ಇವೆಲ್ಲವನ್ನ ನೀವೇನ್ ಮಾಡ್ಬೇಕಂದ್ರೆ ಈ ಭಾಷಾ ವರ್ಗೀಕರಣದ ಬಗ್ಗೆ ನೀವೇನ್ ಮಾಡ್ಬೇಕಂತಂದ್ರೆ ಇದನ್ನು ಸ್ವಲ್ಪ ಅಧ್ಯಯನ ಮಾಡಿ. ಓಕೆ, ಆ್ಯಂಡ್ ನಮ್ಮ ಭಾಷೆಯನ್ನು ಯಾವ ರೀತಿ ನಾವು ಏನು ಗೊತ್ತಾ ಜನಾಂಗದಾರದ ಮೇಲೆ ವರ್ಗೀಕರಣ ಮಾಡ್ಕೊಂಡಿದ್ದೀವಿ. ಆಗ ದ್ರಾವಿಡಿಯನ್ ಭಾಷೆ, ಆರ್ಯನ್ ಭಾಷೆ, ಇಂಡೋ ಆರ್ಯನ್ ಭಾಷೆ, ಇವೆಲ್ಲ ಭಾಷೆಗಳ ಬಗ್ಗೆ ಆ ಭಾಷಾ ವಿಭಾಗದ ಬಗ್ಗೆ ನೀವು GK ಓದುವಾಗ ನೀವು ಸ್ವಲ್ಪ ಅದರ ಬಗ್ಗೆ ಅಧ್ಯಯನವನ್ನು ಮಾಡಬೇಕಾಗತ್ತೆ. ಓಕೆ, ಇಷ್ಟು ಮಾಡ್ತೀರಿ ಅಂತ ಭಾವಿಸ್ಕೊಳ್ತಾರೆ. ಈ ಎಲ್ಲವನ್ನು ನಾನು ಯಾಕೆ ಎಕ್ಸ್ಪ್ಲೇನ್ ಮಾಡ್ತಾ ಅಂದರೆ ಆಲ್ರೆಡಿ ನಮ್ಮ PDF ಅಲ್ಲಿ ಅದು ಅವೈಲೇಬಲ್ ಇದೆ. ಓಕೆ, ಯಾರು PDF ನೀವು ಚೆನ್ನಾಗಿ ಅಧ್ಯಯನ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಓಕೆ, ನೆಕ್ಸ್ಟ್ ನೋಡಿ. ನೆಕ್ಸ್ಟ್ ಏನಾಗಿದೆ, ಈ ಕರ್ನಾಟಕ ಭಾಷಾಭೂಷಣ ಮತ್ತು ಕಾವ್ಯಾವಲೋಕನಂ ಎಂಬ ಗ್ರಂಥಗಳನ್ನು ಬರೆದವರು ಯಾರು ಅಂತ ಕ್ವಶನ್ಸ್ ಅನ್ನ ಕೇಳಿಕೊಂಡಿದ್ದಾನೆ. ಆಪ್ಷನ್ಸ್ ಅಲ್ಲಿ ನೋಡಿ. ಆಪ್ಷನ್ಸ್ ಎ 2ನೇ ನಾಗವರ್ಮ, ಆಪ್ಷನ್ಸ್ ಬಿ 1 ಮಿನಿಟ್, ಆಪ್ಷನ್ಸ್ ಬಿ ಭಟ್ಟ ಕಳಂಕದೇವ, ಆಪ್ಷನ್ ಸಿ ಕೇಶಿರಾಜ, ಆಪ್ಷನ್ ಡಿ ಮೇಲಿನ ಯಾವುದು ಅಲ್ಲ ಅಂತ ಕ್ವಶನ್ಸ್ ಅನ್ನ ಕೇಳ್ಕೊಂಡಿದ್ದಾವೆ. ಇದು ದೇರ್ ಇಸ್ ಅ ಬುಕ್ಕಿಸ್ಟ್ ಕ್ವಶನ್ಸ್. ಇಲ್ಲಿ ಏನಿದೆ ನಿಮಗೆ ಅಂದ್ರೆ ಗೊತ್ತಿದ್ರೆ ಆನ್ಸರ್ ಹಾಕಬೇಕು, ಇಲ್ಲಾಂದ್ರೆ ಬಿಟ್ಬಿಡ್ಬೇಕು ಇದನ್ನ.
ಸೊ ನಿಮಗೇನು ಯಾರೇ ಬೇಸಿಕ್ಸ್ ಆಗಿ ಸ್ವಲ್ಪ ಓದ್ಕೊಂಡಿರ್ತೀರಾ ಅದನ್ನೆಲ್ಲ ಗೊತ್ತಿದೆ. ಆನ್ಸರ್ಸ್ ಅದಕ್ಕೆ 2ನೇ ನಾಗವರ್ಮ ಇದನ್ನ ಏನು ಮಾಡ್ತಾನೆ, ಕರ್ನಾಟಕ ಭಾಷಾಭೂಷಣ ಮತ್ತು ಕಾವ್ಯಾವಲೋಕನ ಎಂಬ 2 ಗ್ರಂಥವನ್ನ ಬರೀತಾನೆ. ಭಟ್ಟಕಳಂಕ ದೇವ ಯಾವ್ದು ಬರೀತಾನೆ ನಿಮ್ಗೆ ಗೊತ್ತಿದೆ ಅಂತ ಭಾವಿಸ್ಕೊಳ್ತೀನಿ. ಭಟ್ಟಕಳಂಕ ದೇವ ಏನು ಮಾಡಿತಾನೆ, ಶಬ್ದಾನುಶಾಸನ ಎಂಬ ಗ್ರಂಥವನ್ನ ಶಬ್ದಾನುಶಾಸನ ಗ್ರಂಥವನ್ನ ಬರೀತಾನೆ. ಓಕೆ, ಈ ಶಬ್ದಾನುಶಾಸನವನ್ನು ಗ್ರಂಥವನ್ನು ಬರೀತಾನೆ. ನೆಕ್ಸ್ಟ್ ನೋಡಿ ಕೇಶಿರಾಜ ನೋಡಿ, ನಮ್ದು ಕೇಶಿರಾಜನ ಶಬ್ದಮಣಿ ದರ್ಪಣ ನಿಮಗೆ ಗೊತ್ತಿದೆ. ಕೇಶಿರಾಜನ ಶಬ್ದಮಣಿ ದರ್ಪಣ ಗ್ರಂಥವನ್ನ ಏನ್ ಮಾಡ್ತಂತ ಬರೀತಾನೆ, ಶಬ್ದಮಣಿ ದರ್ಪಣ. ಓಕೆ, ಶಬ್ದಮಣಿ ದರ್ಪಣ ನಿಮಗೆಲ್ಲ ಗೊತ್ತಿದೆ. ಓಕೆ, ಇದನ್ನ ನೀವು ಅಧ್ಯಯನ ಮಾಡ್ತೀರಾ. ಕೇಶಿರಾಜನ ಬಗ್ಗೆ ನಾನು ಏನು ಮಾಡ್ತೀನಿ ಅಂದರೆ ಡಿಟೇಲ್ ಆಗಿ ನೆಕ್ಸ್ಟ್ ಕ್ವಶನ್ಸ್ ಅಲ್ಲಿ ಕೇಶಿರಾಜನ ಬಗ್ಗೆ 9 ರಿಂದ 10 ಟೈಪ್ ಕ್ವಶನ್ಸ್ ಬರ್ತವೆ. ಆ ಎಲ್ಲ ಟೈಪ್ ಕ್ವಶನ್ಸ್ಗಳನ್ನು ನಾವು ಹಾಕೊಳ್ಳೋ ಪ್ರಯತ್ನವನ್ನು ಮಾಡ್ಕೊಂಡಿದ್ದೀವಿ. ನೀವು ಅದನ್ನು ನೆಕ್ಸ್ಟ್ ಪಾರ್ಟಲ್ಲಿ ಅದನ್ನು ನೋಡ್ತಾ ಹೋಗ್ತೀರಾ. ಓಕೆ, ಇಷ್ಟು ಬೇಸಿಕ್ಸ್ ನಿಮಗೆ ಗೊತ್ತಿರಲಿ. ಆ್ಯಂಡ್ ಈ 2ನೇ ನಾಗವರ್ಮ ಮತ್ತು ಭಟ್ಟಕಳಂಕ ದೇವ ಮತ್ತು ಇತರ ಈಗ ಸ್ಟಾರ್ಟಿಂಗಲ್ಲಿ ಯಾರ್ಯಾರು ಬರ್ತಾರೆ ಅವ್ರ ಬಗ್ಗೆ ಸ್ವಲ್ಪ ಬ್ರೀಫ್ ಆಗಿ ನೀವೇನು ಮಾಡಬೇಕಂದ್ರೆ ಅಧ್ಯಯನವನ್ನು ಮಾಡಬೇಕಾಗತ್ತೆ. ಮಾಡ್ತೀರಂತ ನಾನು ಭಾವಿಸ್ಕೊಳ್ತೀನಿ. ಓಕೆ, ನೆಕ್ಸ್ಟ್ ನೋಡಿ 3ನೇ ಕ್ವಶನ್ ಅಲ್ಲಿ ಏನಿದೆ ಅಂದ್ರೆ ಹೊಂದಿಸಿ ಬರೆಯಿರಿ ಅಂತ ಕ್ವಶನ್ಸ್ ಅನ್ನ ಕೇಳ್ಕೊಂಡಿದೀವಿ. ಇವು ಹೊಂದಿಸಿ ಬರೆಯಿರಿ ಅನ್ಕೊಂಡ್ರೆ ಹ್ರಸ್ವಸ್ವರಗಳು, ದೀರ್ಘಸ್ವರಗಳು, ಪ್ಲುತಸ್ವರಗಳು ಮತ್ತು ಸಂಧ್ಯಾಕ್ಷರಗಳು ಮತ್ತು ಅವ್ರಿಗೆಲ್ಲ ಡೆಫಿನೇಷನ್ಸ್ ಅನ್ನ ಕೊಟ್ಕೊಂಡು ನಾವೇನ್ ಮಾಡ್ಕೊಂಡಿವಿ ಅಂದ್ರೆ ಕ್ವಶನ್ಸ್ ಅನ್ನ ಕೇಳ್ಕೊಂಡಿವಿ. ನಿಮ್ಮ ಪಾಠ ಏನು ಗೊತ್ತಾ, ಈ ಹ್ರಸ್ವಸ್ವರಗಳಿಗೆ ಉದಾಹರಣೆಗಳನ್ನ ನೀವೇನ್ ಮಾಡಬೇಕು, ಲಿಸ್ಟ್ ಔಟ್ ಮಾಡಬೇಕು. ದೀರ್ಘಸ್ವರಗಳಿಗೆ ಲಿಸ್ಟ್ ಔಟ್ ಅನ್ನು ಮಾಡಬೇಕು. ಅಂಡ್ ಪ್ಲುತಸ್ವರಗಳಿಗೆ ಎಕ್ಸಾಂಪಲ್ಗಳನ್ನ ನೀವು ಲಿಸ್ಟ್ ಔಟ್ ಮಾಡಬೇಕು. ಸಂಧ್ಯಾಕ್ಷರಕ್ಕೆ ನೀವು ಲಿಸ್ಟ್ ಔಟ್ ಮಾಡಬೇಕು. ಈಗ ಫಸ್ಟ್ ಇದನ್ನ ಅನುಸರಣೆ ನೋಡ್ಕೊಳ್ಳೋಣ. ಆಮೇಲೆ ಏನು ಮಾಡೋಣ ಅಂತಂದ್ರೆ 1 by 1 ಇದರ ಮುಂದಿನ ಪಾಠನ ಡಿಸ್ಕಸ್ ಮಾಡೋ. ಓಕೆ, ನಮಗೆಲ್ಲ ಈಗ ನನಗೆ ಈಸಿ ಪಾಠದಿಂದ ಹೋಗ್ತೀನಿ ನಾನು. ಈ ಪ್ಲುತಾಸ್ವರ ಅಂತ ನನಗೆ ಈಜಿ ಅನಿಸುತ್ತೆ. ಈಗ ನಿಮಗೆ ಯಾವುದು ಹ್ರಸ್ವಸ್ವರ ಈಜಿ ಅನಿಸ್ಬೋದು, ಇನ್ನೊಬ್ಬರಿಗೆ ದೀರ್ಘಸ್ವರ ಈಜಿ ಅನಿಸ್ಬೋದು, ಇನ್ನೊಬ್ಬರಿಗೆ ಸಂಧ್ಯಾಕ್ಷರ ಈಜಿ ಅನ್ಬೋದು. ಈಗ ನನಗೇನು ಗೊತ್ತಾ, ಈ ಪ್ಲುತಾಸ್ವರ ಅಂತ ನನಗೇನಾಗುತ್ತಂದ್ರೆ ನನಗೆ ಈಜಿ ಅನಿಸುತ್ತೆ. ಲೆಟ್ಸ್ ಅನಾನದರಿಂದ ಹೋಗ್ತೀನಿ. ಈಗ ಈ ಪ್ಲುತಾಸ್ವರ ಅಂದ್ರೆ 3 ಅಥವಾ ಹೆಚ್ಚು ಮಾತ್ರೆ ಕಾಲವನ್ನು ಉಚ್ಚರಿಸುವುದನ್ನ ಪ್ಲುತಾಸ್ವರ ಅಂತ ಕರಿತೀವಿ. ಓಹೋ, ಸಿ ಅಂದ್ರೆ 4. ಸಿ 4 ಎಲ್ಲಿದೆ, ಇಲ್ಲಿ ಒಂದೇ ಇದೆ ನೋಡಿ. ಸಿ ಒಂದೇ ಇದೆ, ಒಂದು ನನಗೆ ಗೊತ್ತಾಯಿತು, ಉಳಿಕಿದ್ದು ನನಗೆ ನೋಡುವ ಅವಶ್ಯಕತೆನೇ ಇಲ್ಲ. ಓಕೆ, ಇದನ್ನು ನೀವು ಈ ಟ್ರಿಕ್ಕನ್ನು ಯೂಸ್ ಮಾಡಿ. ಅಥವಾ ಈಗ ಫಾರ್ ಎಕ್ಸಾಂಪಲ್ ಇನ್ ಕೇಸ್ ಬೇರೆ ಆಪ್ಷನ್ಸ್ ಇತ್ತಪ್ಪ, ಫಾರ್ ಎಕ್ಸಾಂಪಲ್ ಏನು ನೋಡಿ, ಈ ಸಂಧ್ಯಾಕ್ಷರ ಎಂದ್ರೇನು, 2 ಅಕ್ಷರಗಳು. ಸಂಧ್ಯಾಕ್ಷರ ಅಂದರೆ 2 ಮಾತ್ರೆ ಕಾಲದಲ್ಲಿ ಉಚ್ಚರಿಸುವ ಅಕ್ಷರನ, ಅಥವಾ 1 ಮಾತ್ರೆ ಕಾಲದಲ್ಲಿ ಉಚ್ಚರಿಸುವ ಸ್ವರನ, ಅಥವಾ 2 ಬೇರೆ ಬೇರೆ ಸ್ವರಗಳ ಸಂಯೋಗದಿಂದ ಉಂಟಾಗುವ ದೀರ್ಘ ಸ್ವರನ. ಇದನ್ನು ನೀವೇನು ಮಾಡಿ ಅಂದರೆ ಇದನ್ನು ಓದುವ ಅವಶ್ಯಕತೆ ಇಲ್ಲ. ನೀವು ಮೈಂಡನ್ನು ಹೆಂಗೆ ಯೂಸ್ ಮಾಡ್ತೀರ ಅನ್ನೋದ್ರ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. 4 ಒಂದೇ ಇದೆ, 4 ಒಂದೇ ಹಿಡಿದೆ ನಾನು, ಅದನ್ನು ನನಗೆ ಡೈರೆಕ್ಟ್ ಆನ್ಸರ್ ಬಿಡ್ತೀವಿ, ಎಲ್ಲ ಓದೋ ಅವಶ್ಯಕತೆ ಇಲ್ಲ. ಫಿರ್ ಬಿ ನಾನೇನು ನೋಡ್ತೀನಿ ಅಂದರೆ ನಿಮಗೇನಾಗುತ್ತದೆ, ಹ್ರಸ್ವಸ್ವರ ಅಂದರೆ 1 ಮಾತ್ರೆ ಕಾಲದಲ್ಲಿ ಉಚ್ಚರಿಸುವ ಅಕ್ಷರವನ್ನು ನಾವು ಹ್ರಸ್ವಸ್ವರ ಕರಿತೀವಿ. ದೀರ್ಘಸ್ವರ 2 ಮಾತ್ರೆ ಕಾಲದಲ್ಲಿ ಇದು ಮಾಡ್ತೀವಿ. ನೆಕ್ಸ್ಟ್ ಸಂಧ್ಯಾಕ್ಷರ ಅಂದರೆ 2 ಅಥವಾ 2 ಬೇರೆ ಬೇರೆ ಸಂಯೋಗ ಉಂಟಾಗುವ ಅಕ್ಷರಗಳನ್ನು ನಾವೇನು ಮಾಡ್ತೀವಿ ಅಂದರೆ ಸಂಧ್ಯಾಕ್ಷರ ಅಂತ ಕರಿತೀವಿ. ಸೊ ಈ ರೀತಿ ಈ ಎಲಿಮಿನೇಷನ್ ಟೆಕ್ನಿಕ್ ಮೂಲಕ ನೀವೇನು ಇಲ್ಲಿ ಟೈಮ್ ಸೇವ್ ಮಾಡ್ತೀರಾ. ನೀವು ಇಲ್ಲಿ ಟೈಮ್ ಸೇವ್ ಮಾಡಿದರೆ ಯಾವ ಕ್ವಶನ್ಸ್ ನಿಮಗೆ ಕಷ್ಟಕರ ಅನ್ನಿಸ್ತದೆ, ಯಾವ ಕ್ವಶನ್ಸ್ಗಳು ನಿಮಗೆ ಆ ಎಕ್ಸಾಮ್ ಹಾಲಲ್ಲಿ ನಿಮಗೆ ಡಿಫಿಕಲ್ಟ್ ಅನ್ನಿಸ್ತಾ ಇರುತ್ತೆ, ಅದಕ್ಕೆ ನಿಮ್ಗೆ ಟೈಮ್ ಕೊಡೋಕ್ಕೆ ಈಸಿ ಆಗುತ್ತೆ. ಸೊ ಈ ರೀತಿ ನೀವೇನು ಮಾಡಿ ಅಂದರೆ ಒಂದು ಎಲಿಮಿನೇಷನ್ ಟೆಕ್ನಿಕ್ ಮೂಲಕ ಕೂಡ ನೀವೇನು ಮಾಡ್ಬೋದಾದ ಆನ್ಸರನ್ನು ಮಾಡ್ತೀರಾ. ಓಕೆ, ಈಗ ನಾನು ಪಾಠ ಮಾಡುವಾಗ ನನಗೆ ಈ ರೀತಿ ಅನ್ನಿಸ್ತಾ ಇದೆ, ನಿಮಗೆ ಯಾವುದೋ ಟ್ರಿಕ್ ಅದು ಎಕ್ಸಾಮ್ ಹಾಲಲ್ಲಿ ಏನು ಫ್ಲ್ಯಾಶ್ ಆಗುತ್ತೆ, ನೀವೇನು ಮಾಡಿ ಅಂತಂದರೆ ಅದನ್ನು ನೀವು ಬಳಸ್ಕೊಳ್ಬೇಕಾಗತ್ತೆ. ಓಕೆ, ಬಳಸ್ಕೊಳ್ತೀರ ಅಂತ ನಾನು ಭಾವಿಸ್ಕೊಳ್ತೇನೆ. ಫಸ್ಟ್ ಬೇಸಿಕ್ಸ್ ನೋಡಿ, ಈಗ ನಿಮಗೇನಂದ್ರೆ ದೀರ್ಘ ಸ್ವರಗಳಿಗೆ ಉದಾಹರಣೆಗಳನ್ನು ನೀವೇನು ಮಾಡಿ ಅಂದರೆ ನಮ್ಮ PDF ಅಲ್ಲಿ ಕೊಟ್ಟಿದ್ದೀವಿ, ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ವಿ, ಅದನ್ನು ಮಾಡಿ. ಏನಾದರೂ ಮಿಸ್ ಆಗಿದೆ ಅಂತಂದರೆ ನೀವೇನು ಎಡಿಷನ್ ಮಾಡಿ. ನೆಕ್ಸ್ಟ್ ಏನು ಗೊತ್ತಾ, ದೀರ್ಘ ಸ್ವರಕ್ಕೆ ನಾವು ಉದಾಹರಣೆಯನ್ನು ಇದು ಮಾಡಿ, ಪ್ಲುತ ಸ್ವರಕ್ಕೆ ಉದಾಹರಣೆಯನ್ನು ಕೊಡಿ, ಮತ್ತು ಸಂಧ್ಯಾಕ್ಷರಕ್ಕೆ ಏನು ಮಾಡಿ ಅಂದರೆ ನೀವು ಉದಾಹರಣೆಯನ್ನು ಕಲೆಕ್ಟ್ ಹಾಕಬೇಕಾಗತ್ತೆ. ನಾವು ಏನು ಮಾಡಿದ್ವಿ, ನಮ್ಮ PDF ಅಲ್ಲಿ ಆಲ್ರೆಡಿ PDF ಅಲ್ಲಿ ಎಲ್ಲವನ್ನು ಕೊಟ್ಕೊಂಡಿದ್ದೀವಿ. ಈ ಪ್ಲುತಾಸ್ವರ ಮತ್ತು ಸಂಧ್ಯಾಕ್ಷರದ ಬಗ್ಗೆ ರಿಪೀಟೆಡ್ ಆಗಿ ಏನು ಮಾಡ್ಕೊಂಡು ಎಕ್ಸಾಮಲ್ಲಿ ಕ್ವಶನ್ಸನ್ನು ಕೇಳ್ಕೊಂಡಿದ್ದಾನೆ. ಇವ್ರ ಎಕ್ಸಾಂಪಲ್ಸ್ಗಳು ನಿಮಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಈ ಎಕ್ಸಾಂಪಲ್ಸ್ಗಳನ್ನು ನೀವೇನು ಮಾಡಬೇಕಾದ್ರೆ ಡೀಟೇಲ್ ಆಗಿ ಅಧ್ಯಯನವನ್ನು ಮಾಡಬೇಕಾಗತ್ತೆ. ಓಕೆ, ನೀವು ಮಾಡ್ತೀರಂತ ನಾನು ಭಾವಿಸ್ಕೊಳ್ತೇನೆ. ಓಕೆ, 4ನೇ ಕ್ವಶನ್ ನೋಡಿ. 4ನೇ ಕ್ವಶನಲ್ಲಿ ಏನಾಗಿದೆ ಅಂದರೆ ವ್ಯಂಜನಗಳೆಂದರೆ ಅಂತ ನಾನು ಕ್ವಶನ್ಸನ್ನು ಕೇಳ್ಕೊಂಡಿದ್ದೀನಿ. ವ್ಯಂಜನಗಳೆಂದರೆ ಫಸ್ಟ್ ಆಪ್ಷನ್ಸನ್ನು ಭಾಳಷ್ಟು ನಿಮ್ಗೆ ಏನು ಮಾಡ್ತಾನೆ ಅಂದರೆ ಟ್ರ್ಯಾಪ್ ಮಾಡ್ತಾನೆ, ನೀವು ಟ್ರ್ಯಾಪ್ ಆಗಂಗಿಲ್ಲ. ವ್ಯಂಜನಗಳೆಂದರೆ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳು. ಹೌದಾ? ನೋ. ಸ್ವತಂತ್ರವಾಗಿ ಉಚ್ಚರಿಸುವ ಅಕ್ಷರಗಳನ್ನು ನಾವೇನು ಕರಿತೀವಿ? ಸ್ವರಗಳೆಂದು ಕರೆಯುತ್ತೇವೆ.
ಸ್ವರಗಳ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ನಾವೇನು ಕರಿತೀವಿ? ವ್ಯಂಜನಗಳು ಅಂತ ಕರಿತೀವಿ. ಅಂದರೆ ಒಂದು ವ್ಯಂಜನ ಆಗಬೇಕಾದ್ರೆ ಅವುಗಳಿಗೆ ಸ್ವರಗಳ ಸಹಾಯ ಬೇಕಾಗ್ತದೆ. ಸೊ ಇದನ್ನೇ ಬೇರೆ ಬೇರೆ ಸ್ಟೇಟ್ಮೆಂಟಲ್ಲಿ ಈ ಸ್ವರಗಳ ಸಹಾಯದಿಂದ ಉಚ್ಚರಿಸಬೇಕಾದ್ರೆ ಬೇರೆ ಒಂದು 3 to 4 ಟೈಮ್ ಏನು ಮಾಡ್ಕೊಂಡಿದ್ದಾನೆ, 3 to 4 ಎಕ್ಸಾಮಲ್ಲಿ ಸಾರಿ ಕ್ವಶನ್ಸನ್ನು ಕೇಳ್ಕೊಂಡಿದ್ದಾನೆ. ಇಲ್ಲಿ ಏನಾಗಿದೆ ಅಂತಂದರೆ ಡೆಫಿನೇಷನನ್ನು ಮಾಡಿಫೈಡ್ ಮಾಡಿ ಕ್ವಶನ್ಸನ್ನು ಕೇಳ್ಕೊಂಡಿದ್ದಾನೆ. ನೀವು ಅದನ್ನು ಸ್ವಲ್ಪ ಕ್ಲಿಯರ್ ಕಟ್ ಬೇಸಿಕ್ ಡೆಫಿನೇಷನ್ ನಿಮಗೆ ಗೊತ್ತಿರಲಿ. ಓಕೆ, ಎರಡು ಸ್ವರಗಳ ಸಂಯೋಗದಿಂದ ಉಂಟಾಗಿರೋ ಅಕ್ಷರಗಳನ್ನು ನಾವೇನು ಕರಿತೀವಿ? ನಾವು ದೀರ್ಘ ಸ್ವರ ಅಂತ ಕರಿತೀವಿ, ಹೌದಾ? ಅಥವಾ ನೋಡಿ, ಎರಡೂ ಸ್ವರಗಳು ಸಂಯೋಗ ಹೋಗ್ತವೆ, ಹೌದಾ? ಎರಡು ಸ್ವರಗಳು ಸಂಯೋಗ ಹೋದಾಗ ದೀರ್ಘ ಸ್ವರ ಅಂತ ಕರಿತೀವ, ಅಥವಾ ಪುಲತ ಸ್ವರ ಕರಿತೀವ, ಅಥವಾ ಹ್ರಸ್ವ ಸ್ವರ ಅಂತ ಕರಿತೀವ. ನೀವು ಎದುರಿಗೆ ಬೇಸಿಕ್ ಕ್ಲಾರಿಟಿ ಇಸ್ ವೆರಿ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ, ಹೌದಾ? ನೆಕ್ಸ್ಟ್ ನೋಡಿ, 3 ಮಾತ್ರೆಯ ಕಾಲದಲ್ಲಿ ಉಚ್ಚರಿಸಗಳನ್ನು ನಾವೇನು ಕರಿತೀವಿ? ಪುಲತ ಸ್ವರಗಳಂತ, ಪುಲತ ಸ್ವರಗಳೆಂದು ಕರೆಯುತ್ತೇವೆ. ಓಕೆ, ಈ ರೀತಿ ನೀವು ಬೇಸಿಕ್ ಡೆಫಿನೇಷನ್ಸ್ ಅನ್ನ ನೀವೇನು ಮಾಡಬೇಕಾಗುತ್ತೆ? ನೀಟಾಗಿ ನೀವು ಅಧ್ಯಯನ ಮಾಡಬೇಕಾಗತ್ತೆ. ಅಂಡ್ ಈ ವ್ಯಂಜನಗಳ ಟಾಪಿಕ್ ಅಲ್ಲಿ ನೀವೇನು ಮಾಡಬೇಕಾಗತ್ತೆ? ಈ ವ್ಯಂಜನಗಳ ಟಾಪಿಕ್ ನೀವು 360 ಡಿಗ್ರಿಯಲ್ಲಿ ನೀವೇನು ಮಾಡಬೇಕಾಗತ್ತೆ? ಇದನ್ನ ಅಧ್ಯಯನ ಮಾಡಬೇಕಾಗತ್ತೆ. ಯಾವ ರೀತಿ? ಕನ್ನಡ ವ್ಯಾಕರಣವನ್ನು ನಾವೇನು ಮಾಡ್ತೀವಿ? ಒಂದು ವ್ಯಂಜನಗಳು, ಹೌದಾ? ವ್ಯಂಜನಗಳು, ಹೌದಾ? ಸ್ವರಗಳು ಮತ್ತು ಯೋಗವಾಹಕಗಳೆಂದು ಯೋಗವಾಹಕಗಳೆಂದು ನಾವೇನು ಮಾಡ್ತೀವಿ ಅಂದರೆ 3 ರೀತಿಯಲ್ಲಿ ನಾವು ವರ್ಗೀಕರಣವನ್ನು ಮಾಡ್ತೀವಿ, ಹೌದಾ? ಈ ಸ್ವರಗಳಲ್ಲಿ ಮತ್ತು ಹ್ರಸ್ವ ಸ್ವರ, ದೀರ್ಘ ಸ್ವರ, ಅದರಲ್ಲಿ ಮತ್ತು ಪ್ಲುತ ಸ್ವರಗಳನ್ನು ಮಾಡ್ತೀವಿ. ವ್ಯಂಜನಗಳಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ ವರ್ಗೀಯ ವ್ಯಂಜನ, ಹೌದಾ? ವರ್ಗೀಯ ವ್ಯಂಜನ, ವರ್ಗೀಯ ಮತ್ತು ಅವರ್ಗೀಯ ವ್ಯಂಜನವನ್ನು 2 ರೀತಿ ಮಾಡ್ತೀವಿ. ಅವರ್ಗೀಯ 9 ಮತ್ತು ವರ್ಗೀಯ 25ಗಳನ್ನು ನೋಡ್ತೀವಿ. ಇದನ್ನು ಕೂಡ ಡೇಟಾ ಎಲ್ಲ ಕ್ವಶನ್ಸ್ ಕೇಳ್ಕೊಂಡಿದ್ದಾನೆ. ಈಗ ನಾನು ಎಕ್ಸ್ಪ್ಲನೇಷನ್ ಏನು ಮಾಡ್ಕೊಂಡಿದ್ದೇನೆ ಅಂದರೆ, ಈ ವ್ಯಂಜನಗಳೆಂದ್ರೇನು, ವರ್ಗೀಯ ವ್ಯಂಜನಗಳೇನೆಂದ್ರು, ಅವರ್ಗೀಯ ವ್ಯಂಜನಗಳೆಂದರೆ ಎಷ್ಟು, ಹೌದಾ? ಜೊತೆಗೆ ಈ ವರ್ಗೀಯ ವ್ಯಂಜನಗಳಲ್ಲಿ ಮತ್ತು ಈಗ ಕ ವರ್ಗದ ವ್ಯಂಜನಗಳು ಎಲ್ಲ ಬೇರೆ ಬೇರೆ ಅಲ್ಪಪ್ರಾಣ ಮತ್ತು ಈ ಅಲ್ಪಪ್ರಾಣಗಳೇನು, ಮಹಾಪ್ರಾಣಗಳೇನು, ಮತ್ತು ನಮ್ಮದು ಯಾವುದು ಅಲ್ಪಪ್ರಾಣ, ಮಹಾಪ್ರಾಣ ಮತ್ತು ಅನುನಾಸಿಕಗಳು, ಈ ಎಲ್ಲದರ ಬಗ್ಗೆ ನಾನು ಡಿಟೇಲ್ ಆಗಿ ನಮ್ಮ ಡಾಕ್ಯುಮೆಂಟಲ್ಲಿ ನಾನು ಹಾಕ್ಕೊಳ್ಳುವ ಪ್ರಯತ್ನವನ್ನು ಮಾಡಿಕೊಂಡಿದ್ದೇನೆ. ಓಕೆ, ಸೊ ನಿಮ್ಮದು ಏನು ರೋಲ್ ಅಂತಂದರೆ, ಈ ಎಕ್ಸಾಮ್ ಬಿಡಿಸುವಾಗ ನೀವು ಬೇಸ್ ನಾಲೆಜನ್ನು ಇಟ್ಟುಕೊಂಡು ನಿಮ್ಮ ಟೆಕ್ನಿಕ್ಕನ್ನು ಯೂಸ್ ಮಾಡಿಕೊಂಡು, ಟೆಕ್ನಿಕ್ ಏನು ಗೊತ್ತಾ, ತಂತ್ರಗಳನ್ನು ಯೂಸ್ ಮಾಡಿಕೊಂಡು, ತಂತ್ರಗಳನ್ನು ಬಳಸಿಕೊಂಡು ಯಾವ ರೀತಿ ನೀವು ಸೊಲ್ಯೂಷನ್ ಮಾಡ್ತಿರೋ ಅನ್ನೋದು ನನಗೆ ಈ ಕ್ಲಾಸಲ್ಲಿ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. PDF ಅಲ್ಲಿ ಕಂಟೆಂಟ್ ನಿಮ್ಗೆ ಅವೈಲೇಬಲ್ ಇದೆ. ನೀವೇನು ಮಾಡಿ ಅಂದರೆ ನೀಟಾಗಿ ಅದನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡಿ. ಓಕೆ, ನೋಡಿ, ಇಲ್ಲೇ ನೆಕ್ಸ್ಟ್ ಕ್ವಶನ್ಸ್ಗಳು, ಕನ್ನಡದಲ್ಲಿ ಅವರ್ಗೀಯ ವ್ಯಂಜನಗಳ ಸಂಖ್ಯೆ ಎಷ್ಟು ಅಂತ ಕ್ವಶನ್ಸನ್ನು ಕೇಳ್ಕೊಂಡಿದ್ದೀನಿ. 7, 8, 9, 10. ಅದು ಆಲ್ರೆಡಿ ಹೇಳಿದ್ದೀನಿ. 9 ಅಂತ ನಾವೇನು ಮಾಡ್ಕೊಂಡಿವಿ ಅಂದರೆ ಅವರ್ಗೀಯ ವ್ಯಂಜನಗಳನ್ನು ನಾವು ವರ್ಗೀಕರಣ ಮಾಡ್ಕೊಂಡಿವಿ. ಇದರಲ್ಲಿ ನಿಮ್ಗೆ ಗೊತ್ತಿದ್ದಲ್ಲೇ ಕನ್ನಡದಲ್ಲಿ ಯ, ರ, ಲ, ವ, ಶೇಷ, ಸ, ಹ, ಳ ಈ ಒಟ್ಟು ಏನಪ್ಪ ಅಂದರೆ ಏನು ಮಾಡ್ತೀವಿ ಅಂತಾರೆ 9 ವರ್ಗೀಯ ವ್ಯಂಜನ. ಇದನ್ನು ವರ್ಗೀಯದ ವಿಭಜಿಸಲು ವರ್ಗಗಳಾಗಿ ಕ ವರ್ಗ, ಚ ವರ್ಗ, ತ ವರ್ಗ, ಆ ರೀತಿ ವರ್ಗವಾಗಿ ನಾವು ವಿಂಗಡಣೆ ಮಾಡಲು ಬರುವುದಿಲ್ಲ. ಅದನ್ನು ಅವರ್ಗೀಯ ವ್ಯಂಜನಗಳಂತ ಕರಿತೀವಿ. ಆ ಬೇಸಿಕ್ ಆಸ್ಪೆಕ್ಟ್ಸ್ಗಳೆಲ್ಲ ನಿಮಗೆ ಗೊತ್ತಿದೆ ಅಂತ ನಾನು ಭಾವಿಸ್ಕೊಳ್ತೇನೆ. ಇಲ್ಲಿ ನಿಮಗೆ ಏನು ಕ್ವಶನ್ಸ್ ಕೇಳ್ತಾ ಇದ್ದಾನೆ ಅಂತಂದರೆ, ಹೊಸಗನ್ನಡ ರೂಪದಲ್ಲಿ ರ ಮತ್ತು ಳ ಅಕ್ಷರಗಳನ್ನು ಮತ್ತು ಹಳೆಗನ್ನಡ ರೂಪದಲ್ಲಿ ರ ಮತ್ತು ಳ ಎಂದು ಬರೆಯಲಾಗುತ್ತದೆ. ಈ ಹಳೆಗನ್ನಡ ಮತ್ತು ಹೊಸಗನ್ನಡದ ರೂಪಭೇದಗಳನ್ನು ಏನು ಮಾಡ್ತಾ ಇದ್ದಾನೆ ಅಂದರೆ ಎಕ್ಸಾಮಿನರ್ ಸ್ವಲ್ಪ ಫೋಕಸ್ ಮಾಡ್ತಾ ಇದ್ದಾನೆ. ಆ ಎಕ್ಸಾಂಪಲ್ಸ್ಗಳನ್ನು ನೀವೇನು ಮಾಡಿ ಅಂತಂದರೆ, ನಿಮಗೆ ಅದು ಹಳೆಗನ್ನಡ ರೂಪವನ್ನು ಕೊಟ್ಬಿಡ್ತಾನೆ. ಈ ಕೆಳಗಿನ ಯಾವುದನ್ನು ಲ ಅನ್ನು ಯಾವ ರೀತಿ ಬರಿತೀವಿ ಅಂತ ಕ್ವಶನ್ಸನ್ನು ಕೇಳ್ತಾನೆ. ಇದನ್ನು ಕೂಡ ನಾವು ಎಕ್ಸ್ಪ್ಲನೇಷನನ್ನು ಮಾಡ್ಕೊಂಡಿದ್ವಿ. ಸ್ವಲ್ಪ ಅದನ್ನು ನೀವೇನು ಮಾಡಿ ಅಂತಂದರೆ ನೋಡಿಕೊಳ್ಳುವ ಪ್ರಯತ್ನವನ್ನು ಮಾಡಿ. ಓಕೆ, ನೆಕ್ಸ್ಟ್ ನೋಡಿ, 6ನೇ ಕ್ವಶನ್ಲಿ ಯೋಗವಾಹಕಗಳಿಗೆ ಇನ್ನೊಂದು ಹೆಸರು ಯಾವುದಂತ ಕ್ವಶನ್ಸನ್ನು ಕೇಳಿದ್ದಾನೆ. ಆಲ್ರೆಡಿ PYQ ಕ್ವಶನ್ ಇದು. ಓಕೆ, ಆಲ್ರೆಡಿ PYQ ಕ್ವಶನ್ಸನ್ನು ಕೇಳಿದ್ದಾನೆ. ಈ ಕರ್ಕಶ ವರ್ಣನ ಅಥವಾ ಕ್ಲಿಬಾ ವರ್ಣನ ಅಥವಾ ಮೃದು ವರ್ಣನ ಅಥವಾ ಸ್ಪರ್ಶ ವರ್ಣನ ಅಂತ ಕ್ವಶನ್ಸನ್ನು ಕೇಳ್ಕೊಂಡಿದ್ದಾನೆ. ತಮಗೆಲ್ಲ ಗೊತ್ತಿರುವ ಯೋಗವಾಹಕಗಳಿಗೆ ನಾವೇನು ಕ್ಲಿಬಾ ವರ್ಣಗಳು ಅಂತ ಕೂಡ ನಾವು ಇನ್ನೊಂದು ಹೆಸರಿಂದ ಕರಿತೀವಿ. ಇದರಲ್ಲಿ ನೋಡಿ, ಯೋಗವಾಹಕಗಳಲ್ಲಿ ಇದು ಕಾಣಕ್ಕೆ ಎರಡೇ ಕಾಣ್ತದೆ, ಬಟ್ ಎಕ್ಸಾಮ್ ದೃಷ್ಟಿಯಿಂದ ಇಸ್ ವೆರಿ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಯಾಕಂದರೆ ಮಲ್ಟಿಪಲ್ ಟೈಮ್ ಏನು ಮಾಡಿದ್ದಾನೆ ಅಂತಂದರೆ, ಮಲ್ಟಿಪಲ್ ಟೈಮು ಈ ಕ್ವಶನ್ಸನ್ನು ಕೇಳಿದ್ದಾನೆ. ಈ ಬಿಂದು ಇದೆಯಲ್ಲ, ಇದಕ್ಕೆ ಏನಂತ ಕರಿತೀವಿ ಅಂತ ಕ್ವಶನ್ಸನ್ನು ಕೇಳಿದ್ದಾನೆ. ಈ ಬಿಂದು ನೋಡಿ, ಇದು ಯೋಗವಾಹಕಗಳಲ್ಲಿ ಒಂದು ಬಿಂದು ಮತ್ತು ಒಂದು ಅನುಸ್ವರ ಅಂತ 2 ಕೊಂಡು ಬರ್ತದೆ. ಈ ಬಿಂದುಗೆ ಏನಂತ ಕರಿತೀವಿ ಅಂತ ಒಂದ್ಸಾರಿ ಕ್ವಶನ್ಸನ್ನು ಕೇಳಿದ್ದಾವೆ. ಇದನ್ನು ಅನುಸ್ವರ ಅಂತ ಕರಿತೀವಿ, ಅನುಸ್ವರ. ಆ್ಯಂಡ್ ಇದು 2 ಬಿಂದುಗಳನ್ನು ಏನು ಗೊತ್ತಾ ನಾವು ವಿಸರ್ಗ ಅಂತ ಕೂಡ ಕರಿತೀವಿ. ಈ ನೇಮ್ಗಳನ್ನು ಕೂಡ ಒಂದ್ಸಾರಿ ಎಕ್ಸಾಮಲ್ಲಿ ರಿಪೀಟೆಡ್ ಆಗಿ ಕ್ವಶನ್ಸನ್ನು ಕೇಳ್ಕೊಂಡಿದ್ದಾನೆ. ಅನುಸ್ವರ ಅಥವಾ ಬಿಂದು ಅಂತ ಕರಿತೀವಿ.
ಬರೆದು ನಾವು ಡಬಲ್ ಟಿಕ್ ಇಟ್ಟಿವಿ ಅಂತಂದರೆ ಅದನ್ನು ವಿಸರ್ಗ ಅಂತ ಕರಿತೀವಿ. ಇದನ್ನೇ ಎಕ್ಸಾಮಿನರ್ ಕ್ವಶನ್ಸನ್ನು ಕೇಳ್ಕೊಂಡಿದ್ದಾನೆ. ಯೋಗವಾಹಕಗಳನ್ನು ಕ್ಲಿಬ ವರ್ಣಗಳಂತೂ ಕೂಡ ಕರಿತೀವಿ. ಸೊ ಇಷ್ಟು ಬೇಸಿಕ್ ನಾಲೆಡ್ಜನ್ನು ಈಗ ನಾವು ಕ್ವಶನ್ ಪೇಪರ್ ಮಾಡಬೇಕಾದ್ರೆ ಈ ಎಲ್ಲ PYQ ಅನಾಲಿಸಿಸ್ ಮಾಡಿದಾಗ ಎಕ್ಸಾಮಿನರ್ ಬೇಸಿಕ್ಸನ್ನು ಬಿಟ್ಟು ಎಲ್ಲಿ ಹಿಟ್ ಮಾಡ್ತಾ ಇದ್ದಾನೆ ಒಳಗಡೆ ಹೋಗಿ ಆ ಕ್ವಶನ್ಸ್ಗಳನ್ನೇ ನಾವು ಪಿಕ್ ಮಾಡ್ಕೊಂಡಿರ್ತೀವಿ. ಆ ಕ್ವಶನ್ಸ್ ಆಜುಬಾಜುನೇ ನಿಮ್ಗೆ ಏನು ಮಾಡ್ತಾ ಇದ್ದೀವಿ ಅಂತಂದರೆ ನಾವು ನಿಮಗೆ ಪರ್ಫೆಕ್ಟ್ ಮಾಡುವ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಓಕೆ, ನೆಕ್ಸ್ಟ್ ನೋಡಿ. ನೆಕ್ಸ್ಟ್ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ವೆರಿ ಇಂಪಾರ್ಟೆಂಟ್ ಕ್ವಶನು, ಹೌದಾ? ಇದು ವಿದ್ಯಾರ್ಥಿಗಳು ಸ್ವಲ್ಪ ಟಫ್ ಅನಿಸ್ತಾ ಇರ್ತದೆ. ಓಕೆ, ಸ್ವಲ್ಪ ಇದನ್ನು ಏನು ಮಾಡಿ ಅಂದರೆ ನೀವು ಬೇಸಿಕ್ಸನ್ನು ತಿಳ್ಕೊಂಡ್ರೆ ಇದು ಈಸಿ, ಏನು ಟಫ್ ಏನಲ್ಲ ಇದು. ಓಕೆ, ಧ್ವನಿಮ ಎಂದರೆ ಅರ್ಥರಹಿತ ಅತಿ ಸಣ್ಣ ಉಚ್ಚಾರದ ವಿಶಿಷ್ಟ ಧ್ವನಿ ಘಟಕವೇ ಧ್ವನಿಮವಾಗಿದೆ. ಫಾರ್ ಎಕ್ಸಾಂಪಲ್, ಧ್ವನಿಮ ಅಂದರೆ ಅದಕ್ಕೆ ಅರ್ಥ ಇರಂಗಿಲ್ಲ. ಅದಕ್ಕೆ ಅರ್ಥ ಇರಂಗಿಲ್ಲ. ಹೇಗೆ ಅರ್ಥ ಇರಂಗಿಲ್ಲ ಧ್ವನಿಮ? ಫಾರ್ ಎಕ್ಸಾಂಪಲ್ ಅ ಅಂತ ಒಂದು ಎಕ್ಸಾಂಪಲು, ಅಥವಾ ಖ ಅಂತ ಒಂದು ಎಕ್ಸಾಂಪಲು, ಅಥವಾ ಚ ಅಂತ ಒಂದು ಎಕ್ಸಾಂಪಲ್. ಇದಕ್ಕೆ ಅರ್ಥ ಇಲ್ಲ. ಈ ಅರ್ಥವಿಲ್ಲದ ಧ್ವನಿಮಗಳನ್ನು ಒಂದು ವಿನ್ಯಾಸದ ರೂಪದಲ್ಲಿ ಅಂದರೆ ಒಂದು ಆರ್ಗನೈಸ್ ಫಾರ್ಮಲ್ಲಿ ಸೇರಿಸಿ ಅರ್ಥವಾಗುವ ರೀತಿಯಲ್ಲಿ ಹೇಳುವುದನ್ನೇ ನಾವು ಆಕೃತಿಮ ಅಂತ ಕರಿತೀವಿ. ಅಂದರೆ ಈ ಧ್ವನಿ ಇಲ್ಲದಂಥ ಸಣ್ಣ ಸಣ್ಣ ಘಟಕಗಳನ್ನು ತೆಗೆದುಕೊಂಡು ಒಂದು ವಿನ್ಯಾಸ ಮಾಡಿ ಒಂದು ಆಕೃತಿ ರೂಪವನ್ನು ಕೊಡ್ತೀವಿ. ಅದನ್ನೇ ಅರ್ಥರಹಿತವನ್ನು ಮಾಡ್ತೀವಿ. ಅದನ್ನೇ ಆಕೃತಿಮ ಅಂತ ಕೂಡ ನಾವನ್ನು ಕರಿತೀವಿ. ಧ್ವನಿಮ ಅಂದರೆ ಅಂಥದ್ದು ಏನಾಗುತ್ತೆ ಅಂದರೆ ಅದಕ್ಕೆ ಧ್ವನಿ ಇರ್ತದೆ ಬಟ್ ಅರ್ಥ ಇರಲ್ಲ. ಆಕೃತಿಮ ಅಂದರೆ ಈ ಧ್ವನಿ ಇರುವಂತಹ ಎಲ್ಲ ಶಬ್ದಗಳನ್ನು ನಾವು ಪದಗಳನ್ನು ತೆಗೆದುಕೊಂಡು ನಾವೇನು ಮಾಡ್ತೀವಿ ಅಂತಂದರೆ ಒಂದು ಶಬ್ದವನ್ನು ಒಂದು ಅರ್ಥ ಬರುವ ರೀತಿಯಲ್ಲಿ ವಿನ್ಯಾಸ ಮಾಡ್ತೀವಿ. ಅದು ಅರ್ಥಪೂರ್ಣ ಘಟಕವನ್ನು ಮಾಡ್ತೀವಿ. ಅದನ್ನು ನಾವು ಆಕೃತಿಮ ಅಂತ ಕೂಡ ಕರಿತೀವಿ. ಈ ಎರಡೂ ಹೇಳಿಕೆಗಳಲ್ಲಿ ಕ್ವಶನ್ ನೋಡಿ, ಹೇಳಿಕೆ 1 ಸರಿಯಾಗಿದೆ, ಹೇಳಿಕೆ 2 ಸರಿಯಾಗಿದೆ, ಹೇಳಿಕೆ 2 ತಪ್ಪಾಗಿದೆ, ಹೇಳಿಕೆ 4 ಮೇಲೆ ಎಲ್ಲ ಹೇಳಿಕೆಗಳು ಸರಿಯಾಗಿದೆ ಅಂತ ಕ್ವಶನ್ಸನ್ನು ಕೇಳ್ಕೊಂಡಿದ್ದೀನಿ. ಈ ಎರಡೂ ಹೇಳಿಕೆಗಳು ನಿಮಗೇನಾಗಿದೆ ಅಂತಂದರೆ ಸರಿಯಾಗಿದೆ. ಓಕೆ, ಇದನ್ನು ಬಿಟ್ಟು ಏನು ಕ್ವಶನ್ಸ್ ಕೇಳಿದಾನೆ ಇತ್ತೀಚಿನ ಎಕ್ಸಾಮ್ಸಲ್ಲಿ ಶೂನ್ಯ ಆಕೃತಿಮ ಎಂದರೇನು ಅಂತ ಕ್ವಶನ್ಸನ್ನು ಕೇಳಿದ್ದಾನೆ. ಏನು ಕೇಳಿದ್ದಾನೆ? ಶೂನ್ಯ ಆಕೃತಿಮ ಅಂತ ಕ್ವಶನ್ಸನ್ನು ಕೇಳಿದ್ದಾನೆ. ಶೂನ್ಯ ಆಕೃತಿಮ ಪ್ಲಸ್ ಅದು ಉದಾಹರಣೆಯನ್ನು ಒಂದ್ಸಾರಿ ಎಕ್ಸಾಮಲ್ಲ ಕ್ವಶನ್ಸ್ ಈ ಎರಡನ್ನು ನಾನು ಏನು ಮಾಡ್ಕೊಂಡಿದ್ದೇನೆ ನಮ್ಮ PDF ಡಾಕ್ಯುಮೆಂಟಲ್ಲಿ ನಾನು ಕೊಟ್ಕೊಂಡಿದ್ದೇನೆ. ವಾಟ್ ಈಸ್ ಶೂನ್ಯ ಆಕೃತಿಮ ಎಂದರೇನು ಅದಕ್ಕೆ ಉದಾಹರಣೆಯನ್ನು ನಮ್ಮ PDF ಡಾಕ್ಯುಮೆಂಟಲ್ಲಿ ನಿಮಗೆ ಅವೈಲೇಬಲ್ ಇದೆ. ಓಕೆ, ಅದನ್ನು ನೀಟಾಗಿ ನೀವೇನು ಮಾಡಿ ಅಂದರೆ ಅಧ್ಯಯನ ಮಾಡಿ. ಆ್ಯಂಡ್ ಈ ಆಪ್ಷನ್ಸ್ನಲ್ಲಿ ಇರುವಂತಹ ನೋಡಿ, ಈ ಕರ್ಕಶ ವರ್ಣಗಳೆಂದ್ರೇನು, ಮೃದು ವರ್ಣಗಳೆಂದ್ರು, ಈ ಸ್ಪರ್ಶ ವರ್ಣಗಳೆಂದ್ರು, ಈ ಎಲ್ಲದರ ಬಗ್ಗೆ ನಮ್ಮ ಡಾಕ್ಯುಮೆಂಟಲ್ಲಿ ಏನು ಗೊತ್ತಾ PDF ಅನ್ನು ಕೊಟ್ಟಿರ್ತೀವಿ. ಅದು ಎಲ್ಲ ಬಗ್ಗೆ ನಿಮಗೆ ಏನಿದೆ ಅಂದರೆ ಎಕ್ಸ್ಪ್ಲನೇಷನ್ ಇದೆ. ಅದನ್ನು ಬಿಟ್ಟು ಬೇರೆ ಡಿಫ್ರೆಂಟ್ ಟೈಪ್ಸ್ ಇದಾವೆ. ಅವೆಲ್ಲವನ್ನ ನಾವು ಅದನ್ನು ಕೊಡ್ಕೊಳ್ಳುವ ಪ್ರಯತ್ನವನ್ನು ಮಾಡ್ಕೊಂಡಿದ್ದೀವಿ. ಓಕೆ, ನೆಕ್ಸ್ಟ್ ನೋಡಿ, ಅದೇ ಕರ್ಕಶ ವರ್ಣ ಅಂತ ನಾನು 8ನೇ ಕ್ವಶನ್ಸನ್ನು ಕೇಳ್ಕೊಂಡಿದ್ದೀನಿ. ಕರ್ಕಶ ವರ್ಣಗಳು ಯಾವ್ಯಾವು ಅಂತ ಕ್ವಶನ್ಸನ್ನು ನಾನು ಕೇಳ್ಕೊಂಡಿದ್ದೇನೆ. ಈಗ ನಿಮಗೆ ಗೊತ್ತಿದೆ ಅಂದರೆ ಇದಕ್ಕೆ ಆನ್ಸರ್ ಮಾಡುವ ಪ್ರಯತ್ನವನ್ನು ಮಾಡಿ. ವರ್ಗೀಯ ವ್ಯಂಜನಗಳ 3 ಮತ್ತು 4ನೇ ವರ್ಣಗಳು, ವರ್ಗೀಯ ವ್ಯಂಜನಗಳ 1ನೇ ಮತ್ತು 2ನೇ ವರ್ಣಗಳು ಮತ್ತು ಅವರ್ಗೀಯ ವ್ಯಂಜನಗಳ ಶ ಪ ಸ ಳಗಳು ಆ್ಯಂಡ್ ವರ್ಗೀಯ ವ್ಯಂಜನಗಳ ಯ ರ ಲವಗಳು ಮತ್ತು ಡಿ ವರ್ಗೀಯ ವ್ಯಂಜನಗಳ 5ನೇ ವರ್ಣಗಳು ಅಂತ ಕ್ವಶನ್ಸನ್ನು ನಾನು 4 ಕ್ವಶನ್ಸನ್ನು ಕೇಳಿದ್ದೀನಿ. ನಿಮ್ಗೆ ಏನಾಗುತ್ತೆ ನೋಡಿ, ನಿಮಗೆ ಗೊತ್ತಿರ್ತದೆ ಕ್ವಶನ್ಸ್ ಆನ್ಸರ್ಗಳನ್ನು, ಬಟ್ ನೀವೇನು ಮಾಡ್ತೀರಾ ಅಂತಂದರೆ ನೀವು ರಪ್ಪಂತ ಅದಕ್ಕೆ ಬೀಳಕ್ಕೆ ಹೋಗ್ತೀರಾ. ಸೊ ಇದು ಕ್ವಶನ್ಸನ್ನು ನೀವು ಎಲ್ಲ ಆಪ್ಷನ್ಸ್ ಓದುವವರೆಗೆ ನೀವೇನು ಮಾಡಬಾರ್ದು ಅಂದರೆ ಇದನ್ನು ನೀವು ಆನ್ಸರ್ ಮಾಡೋಕ್ಕೆ ಹೋಗಬಾರ್ದು. ಇದು ಫಸ್ಟ್ ನೋಡಿ ನಿಮ್ಗೆ ಅನಿಸುತ್ತೆ ವರ್ಗೀಯ ವ್ಯಂಜನಗಳ 3 ಮತ್ತು ಅದನ್ನು ಟಪ್ಪಂತ ಹಾಕ್ಬೇಕು ಅನ್ಸುತ್ತೆ, ಬಟ್ ಇಟ್ಸ್ ನಾಟ್ ಓಕೆ. ಯಾಕಂದರೆ ನೀವು 4 ಆಪ್ಷನ್ಸ್ ಓದುವವರೆಗೆ ನೀವು ಇದನ್ನು ಆನ್ಸರ್ ಮಾಡುವಂಗಿಲ್ಲ. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಏನಿದೆ ಕರ್ಕಶ ವರ್ಣಗಳಂದರೆ ವರ್ಗೀಯ ವ್ಯಂಜನಗಳ 1ನೇ ಮತ್ತು 2ನೇ ವರ್ಣಗಳು ಮತ್ತು ಅವರ್ಗೀಯ ವ್ಯಂಜನಗಳ ಶ ಪ ಸ ಳಗಳನ್ನು ನಾವೇನು ಮಾಡ್ತೀವಿ ಅಂತಂದರೆ ಲಗಳು ಮತ್ತು ಅವರ್ಗೀಯ ವ್ಯಂಜನ ಇವುಗಳನ್ನು ನಾವೇನು ಮಾಡ್ತೀವಿ ಅಂದರೆ ಕರ್ಕಶ ವರ್ಣಗಳು ಅಂತ ನಾವು ಕರಿತೀವಿ. ಯಾಕೆ ಕರ್ಕಶ ವರ್ಣ ಅಂತ ಕರಿತೀವಿ ಅಂತಂದರೆ ಈಗ ನಾವು ಓದುವಾಗ ಏನು ಗೊತ್ತಾ, ಈ ಕರ್ಕಶ ವರ್ಣ ಉಂಟಾಗುತ್ತದೆ. ಖ ಗ ಖ ಗ ಛ ಅದು ಮೃದುವಾಗಿ ಅದನ್ನು ಉಚ್ಚಾರಣೆ ಮಾಡಲು ಬರುವುದಿಲ್ಲ. ಆ ಒಂದು ಹಿನ್ನೆಲೆಯಲ್ಲಿ ನಾವು ಏನು ಭಾಷೆ ಅನ್ನೋದು ಭಾಷೆನೋ ಮಾತಿನಿಂದನೇ ಭಾಷೆ ಆಗುತ್ತೆ, ಹೌದಲ್ವಾ? ಸೊ ಆ ಭಾಷಾ ಉಚ್ಚಾರಣೆಯ ಮೇಲೆ ನಾವೇನು ಮಾಡ್ತೀವಿ ಅಂದರೆ ಕರ್ಕಶ ವರ್ಣಗಳು, ಮೃದು ವರ್ಣಗಳು ಮತ್ತು ಜೊತೆಗೆ ನಾವೇನು ಮಾಡ್ತೀವಿ ಕ್ಲಿಬಾ ವರ್ಣಗಳು ಬೇರೆ ಬೇರೆಯಾಗಿ ವರ್ಗೀಕರಣವನ್ನು ಮಾಡ್ತೀವಿ. ಈಗ ನಾನು ಇದ್ರ ಜೊತೆಗೆ ನಾವೇನು ಮಾಡ್ಕೊಂಡಿದ್ದೇನೆ, ಈ ಮೃದು ವರ್ಣಗಳನ್ನು ಕೂಡ ನಾವೇನು ಮಾಡ್ಕೊಂಡು ಮೃದು ವರ್ಣಗಳೆಂದ್ರೇನು ಅದನ್ನು ಕೂಡ ನಾವು PDF ಡಾಕ್ಯುಮೆಂಟಲ್ಲಿ ನಿಮಗೆ ಎಕ್ಸ್ಪ್ಲನೇಷನ್ನ ಮಾಡ್ಕೊಂಡಿದ್ದೀವಿ. ಇದು ಫಸ್ಟ್ ಆಪ್ಷನ್ಸ್ ಇದೆ ನೋಡಿ. ಈ ಫಸ್ಟ್ ಆಪ್ಷನ್ಸ್ ನಿಮಗೆ
ನಿಮ್ಗೆ ಏನಿದೆ ಅಂತಂದ್ರೆ ವರ್ಗೀಯ ವ್ಯಂಜನ ಈ ಮೃದು ವರ್ಣಕ್ಕೆ ಉದಾಹರಣೆಯಾಗಿದೆ ಇದು. ಓಕೆ, ನೆಕ್ಸ್ಟ್ ಏನು ಗೊತ್ತಾ, ಇದರಲ್ಲಿ ಏನೇನು ಎಕ್ಸಾಂಪಲ್ಸ್ಗಳಿದಾವೆ ಅವ್ನು ನೀಟಾಗಿ ನಾವು ಕೊಡ್ಕೊಳ್ಳುವ ಪ್ರಯತ್ನವನ್ನ ಮಾಡ್ಕೊಂಡಿದ್ದೇವೆ. ಓಕೆ, ಇದನ್ನು ನೀವು ಮಾಡ್ತೀರಂತ ಭಾವಿಸ್ಕೊಳ್ತಾ ನೆಕ್ಸ್ಟ್ ಕ್ವಶನ್ಸ್ಗಳಿಗೆ ನಾವು ಪಾದಾರ್ಪಣೆಯನ್ನ ಮಾಡೋಣ. ಓಕೆ, ನೆಕ್ಸ್ಟ್ ನೋಡಿ, 9ನೇ ಕ್ವಶನ್ ಅಲ್ಲಿ ಸ್ಪರ್ಶ ಎಂದರೆ ಏನು ಅಂತ ಕ್ವಶನ್ಸ್ ಅನ್ನ ಕೇಳ್ಕೊಂಡಿದ್ದೀವಿ ನಿಮಗೆ. ಇದನ್ನ PYQ ಅಲ್ಲಿ ಒಂದ್ಸಾರಿ ಕ್ವಶನ್ಸ್ ಅನ್ನ ಕೇಳ್ಕೊಂಡಿದ್ದಾನೆ ಇದನ್ನ. ಸೊ ನಿಮ್ಗೆ ಏನು ಡಿಫಿಕಲ್ಟ್ ಆಗುತ್ತೆ ಅದನ್ನ ನಾವು ಕೂಡ ಏನು ಮಾಡ್ಕೊಂಡಿವಿ, ಎಕ್ಸಾಮ್ ಅಲ್ಲಿ ಹಾಕೊಳ್ಳುವ ಪ್ರಯತ್ನವನ್ನು ಮಾಡ್ಕೊಂಡಿವಿ. ಸ್ಪರ್ಶ ಎಂದರೆ ಸ್ವರವನ್ನ ಉಚ್ಚರಿಸುವ ಮುನ್ನ ಉಸಿರು ತೆಗೆದು ಹೊರಹಾಕುವುದನ್ನು ನಾವು ಸ್ಪರ್ಶ ಎಂದು ಕರಿತೀವಿ. ಆಪ್ಷನ್ ಸಿ ಇದಕ್ಕೆ ರೈಟ್ ಆನ್ಸರು. ನಿಮಗೆಲ್ಲ ಗೊತ್ತಾ, ಈಗ ಈಗ ನಿಮ್ಗೆ ಏನಾಗುತ್ತಂದ್ರೆ, ಈಗ ಈ ಎಕ್ಸಾಮ್ ನಿಮ್ಗೆ ಗೊತ್ತಿತ್ತು, ವೆರಿ ಗುಡ್. ಈಗ ಎಲಿಮಿನೇಷನ್ ಮೂಲಕ ನಾವು ಏನು ಮಾಡಬಹುದಾಗಿತ್ತು, ಏನು ಆಪ್ಷನ್ಸ್ ಜಿ ನೋಡಿ, 3 ಮಾತ್ರೆಯ ಕಾಲದಲ್ಲಿ ಉಚ್ಚರಿಸುವ ಸ್ವರ. ಇದು ಪ್ಲುತ ಸ್ವರಗಳಂತ ಆಲ್ರೆಡಿ ಗೊತ್ತು, ಇದು ಆಗ್ಲೇ ಆನ್ಸರ್ ಆಗಕ್ಕೆ ಸಾಧ್ಯನೇ ಇಲ್ಲ. ಓಕೆ, ವ್ಯಂಜನಗಳನ್ನು ಸ್ವತಂತ್ರವಾಗಿ ಉಚ್ಚರಿಸುವುದು. ವ್ಯಂಜನಗಳನ್ನು ಸ್ವತಂತ್ರವಾಗಿ ಉಚ್ಚರಿಸುವುಗಳು ನಾವೇನು ಕರಿತೀವಿ, ವ್ಯಂಜನಗಳನ್ನು ಸ್ವತಂತ್ರವಾಗಿ ಉಚ್ಚರಿಸಕ್ಕೆ ಬರೋದೇ ಇಲ್ಲ, ಹೌದಾ? ಸ್ವರಗಳ ಸಹಾಯದಿಂದ ಏನು ಮಾಡ್ತೀವಿ ಅಂದರೆ ವ್ಯಂಜನಗಳನ್ನು ನಾವೇನು ಮಾಡ್ತೀವಿ, ಉಚ್ಚಾರಣೆ ಮಾಡೋಕ್ಕೆ ನಾವು ಹೆಲ್ಪ್ ತಗೋತೀವಿ ಸ್ವರಗಳದು. ಓಕೆನಾ? ಸ್ವರಗಳ ಸಂಯೋಗದಿಂದ ಉಂಟಾಗುವ ಅಕ್ಷರಗಳು, ಸ್ವರಗಳ ಸಂಯೋಗದಿಂದ ಉಂಟಾಗುವ ಅಕ್ಷರ ವ್ಯಂಜನಗಳನ್ನು ಕರಿತೀವಿ. ಸೊ ನಿಮಗೆ ಡೆಫಿನೇಷನ್ ಗೊತ್ತಿತ್ತಂದ್ರೆ, ನೀವು ಡೆಫಿನೇಷನ್ ಗೊತ್ತಿದ್ರೆ ಆಟೋಮೆಟಿಕ್ ನಾವು ಏನು ಮಾಡ್ಬೋದು, ಎಲಿಮಿನೇಷನ್ ಮೂಲಕ ನಾವೇನು ಮಾಡ್ಬೋದು, ಎಲಿಮಿನೇಷನ್ ಮೂಲಕ ನೀವೇನು ಮಾಡ್ಬೇಕಂತಂದ್ರೆ ಆನ್ಸರನ್ನು ನೀವು ಹಾಕ್ಬೋದಾಗಿತ್ತು ಇಲ್ಲಿ. ಯಾಕಂದ್ರೆ ಎಲ್ಲವನ್ನ ಓದ್ಕೊಂಡೇ ಹೋಗೋಕ್ಕೂ ಆಗಲ್ಲ. ನೀವು ಎಕ್ಸಾಮ್ ಹಾಲಲ್ಲಿ ನಿಮ್ಮ ಕಾಮನ್ ಸೆನ್ಸನ್ನು, ನಿಮ್ಗೆ ಗೊತ್ತಿರುವ ನಾಲೆಜನ್ನು ಇಟ್ಟುಕೊಂಡು ನೀವು ಯಾವ ರೀತಿ ಅದರಲ್ಲಿ ಪರ್ಫಾರ್ಮ್ ಮಾಡ್ತೀರ ಅನ್ನೋದು ಬಹಳಷ್ಟು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಓಕೆ, ಇಲ್ಲಿ ಏನಾಗುತ್ತೆ ಅಂದ್ರೆ, 3ನೇ ಡಿ ಆಪ್ಷನ್ಸ್ ರೋಲ್ ರೈಟು. ಡಿ ಆಪ್ಷನ್ಸ್ ರೋಲ್ ರೈಟ್ ಆಯ್ತು ಅಂದ್ರೆ ನಿಮ್ಮ ಆನ್ಸರ್ ಪ್ರೊಬಬಿಲಿಟಿ ಎಷ್ಟು, 75%. ಹೌದಾ? ನೀವೇನಾಯ್ತು ಅಂದ್ರೆ ಆಲ್ರೆಡಿ ಏನು ಗೊತ್ತಾ, ನೀವು 25% ನೀವು ನೆಗೆಟಿವ್ ಮಾರ್ಕ್ಸ್ ಅನ್ನು ತೆಗೆದು ಹಾಕ್ಬಿಟ್ಟಿದ್ರಿ. ರಿಮೈನಿಂಗ್ ಅಲ್ಲಿ ನೀವು ಬೇಸಿಕ್ಸ್ ನಾಲೆಜ್ ಇದೆ, ಆ ಬೇಸಿಕ್ಸ್ ನಾಲೆಜ್ ಮೇಲೆ ನಿಮ್ಮ ಪರ್ಸೆಂಟೇಜ್ ಆಫ್ ಇನ್ಕ್ರೀಸ್ ಸ್ಕೋರಿಂಗ್ ಏನಾಗುತ್ತೆ, ಜಾಸ್ತಿ ಮಾಡ್ತಾ ನೀವು ಹೋಗ್ಬೋದು. ಜೊತೆಗೆ ಈ ಸ್ಪರ್ಶ ಎಂದರೆ ನಿಮಗೆ ಗೊತ್ತಿಲ್ಲ, ಸ್ಪರ್ಶ ಅಂದರೆ ಬೇರೆ ಏನಿಲ್ಲ, ವರ್ಣ ಎಂದರ್ಥ, ವರ್ಣ ಅಥವಾ ಸ್ವರ ಎಂದರ್ಥ. ಓಕೆ, ಈ ಸ್ವರವನ್ನು ಉಚ್ಚರಿಸುವ ಮುನ್ನ ಉಸಿರನ್ನು ತೆಗೆದು ಉಸಿರನ್ನು ಹೊರ ಹಾಕುವುದನ್ನು ನಾವೇನು ಮಾಡ್ತೀವಿ, ಉಸಿರು ಬಿಡ್ತೀವಿ ನೋಡಿ, ಅದನ್ನು ನಾವು ಸ್ಪರ್ಶ ಅಂತ ಕರಿತೀವಿ. ಇಷ್ಟೇ, ಯಾಸ್ ಸಿಂಪಲ್ ಆಸ್. ಇದರಲ್ಲಿ ಮತ್ತೆ ಏನಾಗುತ್ತೆ ಅಂದರೆ ಅಘೋಷ ಸ್ಪರ್ಶ ಮತ್ತು ಘೋಷ ಸ್ಪರ್ಶ ಮತ್ತು ಇಷತ್ ಸ್ಪರ್ಶ. ನೆಕ್ಸ್ಟು ನಿಮಗೇನಾಗುತ್ತಂದರೆ ಈ ಇಷತ್ ಸ್ಪರ್ಶ ಮತ್ತು ನೆಕ್ಸ್ಟ್ ನಿಮಗೆ ಯಾವುದು ಅರ್ಥ ಸ್ವರಗಳು ಎಂಬ 4 ಅರ್ಥ ಸ್ವರಗಳು ಈ ರೀತಿ 4 ವಿಧಗಳಲ್ಲಿ ಕೂಡ ನಿಮಗೆ ಸ್ವಲ್ಪ ಡೀಪ್ ಆಗಿ ಇವೆಲ್ಲನ ನಾವು PDF ಅಲ್ಲಿ ಏನು ಮಾಡ್ಕೊಂಡಿರುತ್ತೆ, PDF ಅಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ಕೊಳ್ಳುವ ಪ್ರಯತ್ನವನ್ನು ನಾನು ಮಾಡ್ಕೊಂಡಿದ್ದೇನೆ. ಈಗ ಸುಮ್ಮನೆ ಏನೋ ಒಂದು ಕ್ವಶನ್ಸ್ ಅನ್ನು ಕೊಟ್ಟು ಏನೋ ನಿಮಗೇನು ಗೊತ್ತಾ, ಈಗ ನಾನು ಒಂದು ಟೆಸ್ಟ್ ಸೀರೀಸ್ ಮಾಡಬೇಕು, ಅದು ಆ ಪಾರ್ಟಲ್ಲಿ ನಾವು ಇದನ್ನು ಮಾಡ್ತಾ ಇಲ್ಲ. ಇಟ್ ಈಸ್ ನಿಮಗೆ, ಇದು ನನಗೆ ಆಸ್ ಎ ಕೋಚಿಂಗ್ ಇಂಡಸ್ಟ್ರಿಗೆ ಇಟ್ ಈಸ್ ಎ ಬಿಸ್ನೆಸ್, ಫಾರ್ ಇಟ್ ಈಸ್ ಎ ಲೈಫ್. ಓಕೆನಾ? ನಿಮ್ಮ ಲೈಫ್ನ ಬಗ್ಗೆ ನೀವೆಷ್ಟು ಸೀರಿಯಸ್ ಆಗಿದ್ದೀರಾ, ನಾವು ಕೂಡ ಅಷ್ಟೇ ಸೀರಿಯಸ್ ಆಗಿದ್ರ ಮೇಲೆ ವರ್ಕನ್ನು ನಾವು ಮಾಡ್ತಾ ಇದ್ದೀವಿ. ಓಕೆ, ಒನ್ಸ್ ನೀವು ನೀಟಾಗಿ ಕೆಲಸ ಮಾಡಿದರೆ, ಒಂದು ಟೈಮ್ ನೀವು ಇನ್ವೆಸ್ಟ್ಮೆಂಟ್ ನೀಟಾಗಿ ಮಾಡಿ, ಮುಂದಿನ ಎಲ್ಲ ಎಕ್ಸಾಮ್ಸ್ಗಳಿಗೆ ನಿಮಗೆ ಹೆಲ್ಪ್ ಆಗೋಂಗೆ ನೀವು ಇದನ್ನು ಮಾಡ್ತೀರಿ ಅಂತ ನಾನು ಭಾವಿಸ್ಕೊಳ್ತೀನಿ. ಓಕೆ, ನೆಕ್ಸ್ಟ್ ನೋಡಿ, ಸೆಕೆಂಡ್ ಕ್ವಶನ್ ನಂಬರ್ 10ನಲ್ಲಿ ಸಂಯುಕ್ತ ಅಕ್ಷರಗಳ ವಿಧಗಳನ್ನು ಅವುಗಳ ವಿವರಣೆಯೊಂದಿಗೆ ಜೋಡಿಸಿ ಅಂತ ಕ್ವಶನ್ಸನ್ನು ಕೇಳ್ಕೊಂಡಿದ್ದೀವಿ. ತಮಗೆಲ್ಲ ಗೊತ್ತಿದೆ, ಸಜಾತಿ ಅಂತಂದ್ರೆ ಅದೇ ಜಾತಿಯ ಏನಾಗುತ್ತೆ ವ್ಯಂಜನಗಳು ಮತ್ತು ಬರ್ತಿರ್ತವೆ. ನೆಕ್ಸ್ಟ್ ವಿಜಾತಿ ಅಂದರೆ ಬೇರೆ ಬೇರೆ ಏನು ಮಾಡ್ತಂದ್ರೆ ಅಕ್ಷರಗಳು ಬರ್ತಿರ್ತವೆ. ಆ್ಯಂಡ್ ಸಮ್ಮಿಶ್ರ ಅಂದರೆ ಸಜಾತಿ ಮತ್ತು ವಿಜಾತಿ ಮತ್ತು ಎಲ್ಲನೂ ಸೇರಿ ಬರೋದು ಅಂತ ನಿಮಗೆ ಬೇಸಿಕ್ ಡೆಫಿನೇಷನ್ಸ್ ನಾನು ಗೊತ್ತಿದೆ ಅಂತ ನಾನು ಭಾವಿಸ್ಕೊಳ್ತೇನೆ. ಈ ಸಜಾತಿ ಸಂಯುಕ್ತ ಅಕ್ಷರಗಳಲ್ಲಿ ನಾವು ಏನು ಮಾಡ್ತೀವಿ, 3 ವಿಧಗಳಲ್ಲಿ ಮಾಡ್ತೀವಿ. ಒಂದು ಸಜಾತಿ, ಒಂದು ವಿಜಾತಿ ಮತ್ತು ಒಂದು ಸಮ್ಮಿಶ್ರ ಅಂತ ಅಥವಾ ಸಂಯುಕ್ತ ಅಂತ ಕರಿತೀವಿ. ಡಿಪೆಂಡ್ ಅಪಾನ್ ಅವರು ಅನುಕೂಲಕ್ಕೆ ತಕ್ಕಂತೆ ಕೊಡ್ತಾರೆ ಅವರು. ಓಕೆನಾ? ಸಜಾತಿಯಲ್ಲಿ ನಾವು ಫಾರ್ ಎಕ್ಸಾಂಪಲ್ ಕತ್ತೆ, ಸಜಾತಿಯಲ್ಲಿ ಕತ್ತೆ, ಹೌದು ಅಂದರೆ ತಗೆ ತವತ್ತನೆ ಬಂದಿರೋದು. ವಿಜಾತಿಯಲ್ಲಿ ಅಕ್ಕ, ಇದು ಅಸ್ತ್ರ. ವಿಜಾತಿಯಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ, ವಿಜಾತಿಯಲ್ಲಿ ಬೇರೆ ಬೇರೆ ಜಾತಿಗಳ ಅಕ್ಷರಗಳನ್ನು ನಾವು ಸೇರಿಸ್ಕೊಳ್ತೀವಿ. ಫಾರ್ ಎಕ್ಸಾಂಪಲ್ ನೋಡಿ ಹೇಳೋದಾದರೆ ನಿಮಗೆ ಈಗ ನೋಡಿ ಮಗ್ನ. ಓಕೆ, ನೆಕ್ಸ್ಟ್ ಏನಾಗುತ್ತಂದ್ರೆ ಶಕ್ತಿ. ಹೌದಾ? ಶಕ್ತಿ ಅಂದರೆ ಕಗೆ ಏನಾಗಿದೆ ತವತ್ತು ಬಂದಿದೆ, ಬೇರೆ ಬೇರೆ ವ್ಯಂಜನಗಳನ್ನು ಬರ್ತಾ ಇರ್ತವೆ. ಉದಾಹರಣೆಗೆ ಸಮ್ಮಿಶ್ರ ಅಂತಂದ್ರೆ ಸಜಾತಿ ವಿಜಾತಿ ಎಲ್ಲನೂ ಸೇರಿ ಬರ್ತವೆ. ಫಾರ್ ಎಕ್ಸಾಂಪಲ್
ಸ್ತ್ರೀ. ಓಕೆನಾ, ಇಲ್ಲಿ ವ್ಯಂಜನ ಬಂತು, ತವದ್ ಮತ್ತು ರವದ್ ಬಂತು. ನೆಕ್ಸ್ಟ್ ರಾಷ್ಟ್ರ. ಓಕೆ, ರಾಷ್ಟ್ರ. ಓಕೆ, ರಾಷ್ಟ್ರ. ನೆಕ್ಸ್ಟ್ ಏನಾಗುತ್ತೆ ಅಂದರೆ ವಸ್ತ್ರ. ಈ ರೀತಿ ನಿಮಗೆ ಏನಾಗುತ್ತೆ, ಈ ಬೇಸಿಕ್ಸ್ ನಿಮಗೆ ಗೊತ್ತಿದೆ ಅಂತ ಭಾವಿಸ್ಕೊಳ್ತೀನಿ ನಾನು. ಇದ್ರ ಬೇಸಿಸ್ ಮೇಲೆ ನಾವೇನು ಮಾಡ್ಕೊಂಡಿವಿ ಅಂತಂದರೆ ಕ್ವಶನ್ಸ್ಗಳನ್ನು, ಬೇಸಿಕ್ ಕ್ವಶನ್ಸನ್ನು ಕೇಳ್ಕೊಂಡಿದ್ದೀನಿ. ಮೈ ಪಾರ್ಟ್ ಈಸ್ ಏನು ಗೊತ್ತಾ, ನಿಮ್ಮ ಫಂಡಮೆಂಟಲನ್ನು ನಾನು ಸ್ಟ್ರಾಂಗ್ ಮಾಡಬೇಕು. ಆಟೋಮೆಟಿಕ್ ನೀವೇನು ಮಾಡೋದೆ, ಆ್ಯಂಡ್ ನೀವು ಕ್ವಶನ್ಸ್ ಬಿಡಿಸುವಾಗ ನೀವು ಅಪ್ಲಿಕೇಶನ್ಸ್ ಪಾರ್ಟನ್ನು ನೀವು ಇದನ್ನು ತಿಳ್ಕೊಳ್ಬೇಕಾಗತ್ತೆ. ಆ್ಯಂಡ್ ನಿಮ್ಮ ಪ್ರಾಕ್ಟೀಸ್ ಮೂಲಕ ನೀವು ಅಪ್ಲಿಕೇಶನ್ ಆಫ್ ಮೈಂಡನ್ನು ನೀವು ಡೈಲಿ ಗ್ರ್ಯಾಜುವಲಿ ನೀವು ಕಲಿತೀರಂತ ನಾನು ಭಾವಿಸ್ಕೊಳ್ತೀನಿ. ಓಕೆ, ಇಲ್ಲಿ ನೋಡಿ, ಈ ಸಜಾತಿ ಆಗ್ತಂದ್ರೆ ಒಂದೇ ಜಾತಿ ಎರಡು ವ್ಯಂಜನಗಳ ಸಂಯೋಗ. ಹೌದಾ? ಓಕೆ, ಗುಡ್. ನೆಕ್ಸ್ಟ್ ವಿಜಾತಿ ಅಂದ್ರೆ ಎರಡು ಬೇರೆ ಬೇರೆ ವ್ಯಂಜನಗಳ ಸಂಯೋಗ, ವಿಜಾತಿ. ಹೌದಾ? ಸಮ್ಮಿಸ್ ಅಂದ್ರೆ ಬೇರೆ ಬೇರೆ ಜಾತಿಯ 3 ಅಥವಾ ಹೆಚ್ಚು ವ್ಯಂಜನಗಳ ಉಚ್ಚಾರಣೆ ಮಾಡೋದಕ್ಕೆ ನಾವೇನು ಕರಿತೀವಿ, ಸಮ್ಮಿಶ್ರ ಅಂತ ಕರಿತೀವಿ. ಯಾರಿಗೆ ನಿಮಗೆ ಬೇಸಿಕ್ ಡಿಫರೆನ್ಸ್ ಗೊತ್ತಿದೆ, A2 ನೋಡಿ, A2 ಆನ್ಸರ್ ಇದೇನು ಬಂತಂದ್ರೆ A2. B3 ನಮಗೆ ಏನಾಗುತ್ತೆ, B3 ಆಗುತ್ತೆ. ಆ್ಯಂಡ್ C1 ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ಸೊ ನೀವು ಫಂಡಮೆಂಟಲ್ ಸ್ಟ್ರಾಂಗ್ ಇತ್ತಂದ್ರೆ ಎಂಥ ಕ್ವಶನ್ಸ್ ಕೇಳಿದ್ರು ಕೂಡ ನೀವೇನು ಮಾಡ್ತೀರಾ, ಈಸಿಯಾಗಿ ಅದಕ್ಕೆ ಉತ್ತರವನ್ನು ಕೊಡುವ ಪ್ರಯತ್ನವನ್ನು ನೀವು ಮಾಡ್ತೀರಾ. ಓಕೆ, ಇದು ನಿಮಗೆ ಕ್ಲಾರಿಟಿ ಇದೆ ಅಂತ ಭಾವಿಸ್ಕೊಳ್ತೀನಿ. ನೆಕ್ಸ್ಟ್ ನೋಡಿ, ಇದ್ರ ಡಿಟೇಲ್ ನಾವು ಎಕ್ಸಾಂಪಲ್ಸ್ಗಳನ್ನು, ಡೆಫಿನೇಷನ್ಸ್ಗಳನ್ನು PDF ಅಲ್ಲಿ ಅವೈಲೇಬಲ್ ಇದೆ. ಓಕೆ, ನೆಕ್ಸ್ಟ್ ನೋಡಿ, ವೆರಿ ಇಂಪಾರ್ಟೆಂಟ್ ಕ್ವಶನ್ಸು. ಯಾಕಂದರೆ ನೀವು 5-6 ಕ್ವಶನ್ ಪೇಪರ್ ತೆಗೆದು ನೋಡಿಕೊಂಡಾಗ, ಒಂದು 5ರಿಂದ 6 ಕ್ವಶನ್ ಪೇಪರ್ ನೋಡಿದಾಗ 2 ಕ್ವಶನ್ ಪೇಪರಲ್ಲಿ ಈ ಟಾಪಿಕ್ಸ್ ಮಾತ್ರ ಇದ್ದೇ ಇದೆ. ಎವ್ರಿ ಸೆಕೆಂಡ್ ಕ್ವಶನ್ ಪೇಪರ್ಲಿ ಈ ವರ್ಣೋತ್ಪತ್ತಿ ಸ್ಥಾನಗಳ ಬಗ್ಗೆ ಮತ್ತು ಅವುಗಳ ಉದಾಹರಣೆಗಳ ಬಗ್ಗೆ ಮ್ಯಾಚ್ ದಿ ಫಾಲೋಯಿಂಗ್ ರೂಪದಲ್ಲಿ, ಅಥವಾ ಸಿಂಗಲ್ ಕ್ವಶನ್ಸ್ ಆಗಲಿ, ಅಥವಾ ಉದಾಹರಣೆ ರೂಪದಲ್ಲಿ ಆಗಲಿ, ಅಥವಾ ಡೆಫಿನೇಷನ್ಸ್ ರೂಪದಲ್ಲಾಗಲಿ, ಬೇರೆ ಬೇರೆ ರೂಪದಲ್ಲಿ ನಾವೇನು ಮಾಡ್ತಾ ಇದ್ವಿ, ಈ ಕ್ವಶನ್ಸನ್ನು ನಾವು ಕ್ವಶನ್ ಪೇಪರ್ಲಿ ಎನ್ಕೊಂಡ್ರೆ ನಮಗೆ ಆಗ್ತಾನೆ ಇದೆ. ಓಕೆ, ಫಸ್ಟ್ ನೋಡಿ, ಈ ಕಂಠೆ ಅಂದರೆ ಏನಪ್ಪ, ಕಂಠೆ ಅಂದರೆ ಏನು? ಕಂಠೆ ಅಂದರೆ ನಮ್ದೇನು, ಗಂಟಲಿನಿಂದ ನಮಗೆ ಏನಾಗುತ್ತಂದ್ರೆ, ನಮ್ಮ ನೋಡಿ, ಕ ಅ ಹ, ಕಂಠದಿಂದ ನಾವೇನು ಮಾಡ್ತೀವಿ ನೋಡಿ, ಇದಕ್ಕೆ ಕ ಉಚ್ಚಾರಣೆ ಮಾಡ್ತೀವಿ, ಹ ಅ ಉಚ್ಚಾರಣೆ ಮಾಡ್ತೀವಿ, ಹ ಉಚ್ಚಾರಣೆ ಮಾಡ್ತೀವಿ. ತಾವಲ್ಯ ಅಂದರೆ ಏನು? ತಾವಲ್ಯ ಅಂದರೆ ದವಡೆ. ಹೌದಾ? ದವಡೆಯಿಂದ ಏನು ಮಾಡ್ತೀವಿ ನೋಡಿ, ಅದಕ್ಕೆ ಈ ಚ ಮತ್ತು ಏನು ಗೊತ್ತಾ, ಏನು ಗೊತ್ತಾ, ತಾವಲ್ಯ ಏನು ಗೊತ್ತಾ, ನಾವು ಆಪ್ಷನ್ಸ್ ಬಿ ಅಂತ. ಓಷ್ಟೆ ಅಂದರೆ ನೋಡಿ, ಓಷ್ಟೆ ಅಂದರೆ ನಮ್ಗೇನಾಗುತ್ತಂದ್ರೆ, ಓಷ್ಟೆ ಅಂದ್ರೆ ಹೇಳಿ, ತುಟಿ. ಹೌದಲ್ವಾ? ತುಟಿ ಅಂದರೆ ನಾವೇನು ಮಾಡ್ತೀವಿ ಅಂತಂದರೆ, ಇಲ್ಲಿ ನೋಡಿ, ಉ ಪ ಮ ಇನ್ನೇ ತುಟಿಯಿಂದ ನಾವು ಉಚ್ಚಾರಣೆ ಮಾಡ್ತೀವಿ. ಅದಕ್ಕಾಗಿ ನಾವು ಓಷ್ಟಾಕ್ಷರಗಳಂತ ಕೂಡ ಇದು ಮಾಡ್ತೀವಿ. ಅಂದರೆ ಇದನ್ನು ಮ್ಯಾಚ್ ದಿ ಫಾಲೋಯಿಂಗ್ ಕ್ವಶನ್ಸ್ ಅನ್ನು ನಿಮಗೆ ದ ಬೇಸಿಕ್ ಫಂಡಮೆಂಟಲ್ ಶುಡ್ ಬಿ, ಬೇಸಿಕ್ ಫಂಡಮೆಂಟಲ್ ನಿಮಗೆ ಏನಾಗುತ್ತಂದ್ರೆ ನೀವು ಭಾಳ ಚೆನ್ನಾಗಿ ಓದಬೇಕಾಗತ್ತೆ. ನೆಕ್ಸ್ಟ್ ನೋಡಿ, ಇಲ್ಲಿನ ಏನು ಕ್ವಶನ್, ತಾವಲಕ್ಷರ, ಓಷ್ಟ, ಕಂಠ ಅಂತ ನಾವು 3 ಆಪ್ಷನ್ಸ್ಗಳನ್ನು ಕೊಟ್ಕೊಂಡಿದ್ದೀನಿ. ಓಕೆ, ಇದನ್ನಾದ ನಂತರ ನಿಮ್ಗೆ ಏನು ಕ್ವಶನ್ಸ್ ಓದಬೇಕು ಅಂತ, ನೀವು ಮೂರ್ಧನ್ಯ ಅಂತ ಬರ್ತದೆ. ಹೌದಾ? ಮೂರ್ಧನ್ಯ. ಓಕೆ, 4ನೇದು. ನೆಕ್ಸ್ಟು ನಿಮಗೆ ಏನಾಗುತ್ತಂದರೆ, ಓಷ್ಟೆ ನಿಮ್ಗೆ ಆಲ್ರೆಡಿ ಆಯಿತು. ಓಷ್ಟೆ ಅಂದರೆ ತುಟಿ. ಹೌದಾ? ಓಷ್ಟೆ ಅಂದರೆ ತುಟಿ ಅಂತ, ತುಟಿ ಇದನ್ನು ನಾವೇನು ಮಾಡ್ತೀವಿ, ಇದನ್ನು ಮಾಡ್ತೀವಿ. ನೆಕ್ಸ್ಟು ನಿಮ್ಗೆ ಏನಿದೆ ಕ್ವಶನ್ಸ್ ಇದೆ ಅಂತಂದರೆ, ಕಂಠತಾಲು ಅಂತ ಬರ್ತದೆ. ಕಂಠತಾಲು. ನೆಕ್ಸ್ಟು ನಿಮಗೇನಾಗುತ್ತೆ, ಕಂಠೋಷ್ಟ, ವೆರಿ ಇಂಪಾರ್ಟೆಂಟ್. ಕಂಠೋಷ್ಟ ಮತ್ತು ದಂತೋಷ್ಟ ಆ್ಯಂಡ್ ಅನುನಾಸಿಕಗಳು ಆ್ಯಂಡ್ ಅನುಸ್ವರ. ಈ ಎಲ್ಲವೂ ಏನು ಗೊತ್ತಾ, ಈ 7ರಿಂದ ಏನೇನು ಗೊತ್ತಾ, ಉಚ್ಚಾರಣ ಸ್ಥಾನಗಳು, ವರ್ಣೋತ್ಪತ್ತಿ ಸ್ಥಾನಗಳೇನದಾವೆ, ಆ ವರ್ಣೋತ್ಪತ್ತಿ ಸ್ಥಾನಗಳ ಬಗ್ಗೆ ಎಕ್ಸಾಂಪಲ್ಸ್ಗಳು ಮತ್ತೆ ಏನಾಗುತ್ತೆ, ಡೆಫಿನೇಷನ್ಸ್ ನಿಮಗೆ ಗೊತ್ತಿರಬೇಕು. ಒಂದೊಂದು ಸಾರಿ ಕ್ವಶನ್ಸಲ್ಲಿ 4 ಟೈಪಲ್ಲಿ ಕ್ವಶನ್ಸನ್ನು ಕೇಳಿದ್ದಾನೆ. ಒಂದು ಸಾರಿ ಇನ್ನು ಡೆಫಿನೇಷನ್ ಮೇಲೆ ಕ್ವಶನ್ಸನ್ನು ಕೇಳಿದ್ದಾನೆ, ಒಂದು ಸಾರಿ ಎಕ್ಸಾಂಪಲ್ ಮೇಲೆ ಕ್ವಶನ್ಸನ್ನು ಕೇಳಿದ್ದಾನೆ, ಒಂದು ಸಾರಿ ಏನು ಗೊತ್ತಾ, ಮ್ಯಾಚ್ ದಿ ಫಾಲೋಯಿಂಗ್ ಕ್ವಶನ್ಸ್ ಕೇಳಿದ್ದಾನೆ, ಒಂದು ಸಾರಿ ಅಪ್ಲಿಕೇಶನ್ ಆಫ್ ದಿ ಕ್ವಶನ್ಸನ್ನು ಕೇಳಿದ್ದಾನೆ. ಈ ರೀತಿ 3 to 4 ಟೈಪ್ ಕ್ವಶನ್ಸನ್ನು ನೀವು ಏನೇ ಕ್ವಶನ್ಸ್ ಕೇಳಿ, ನೀವು ಬೇಸಿಕ್ ಫಂಡಮೆಂಟಲ್ ಸ್ಟ್ರಾಂಗ್ ಇದನ್ನು ನೀವು ಆಟೋಮೆಟಿಕ್ ಏನು ಮಾಡ್ತೀರಾ ಅಂತಂದರೆ, ಅದ್ರ ಮೇಲೆ ನೀವು ಅದನ್ನು ಉಚ್ಚಾರಣೆ ಅದನ್ನು ಆನ್ಸರ್ ಮಾಡ್ತೀರಾ. ಓಕೆ, ಇದನ್ನು ಇಷ್ಟು ಬೇಸಿಕ್ ಕ್ವಶನ್ಸ್, ಇಷ್ಟು 11 ಕ್ವಶನ್ಸ್ ನಿಮಗೆ ಗೊತ್ತಿರಲಿ. ನೆಕ್ಸ್ಟ್ ಪಾರ್ಟ್ಗೆ ಹೋಗೋಣ. ನೆಕ್ಸ್ಟ್ ಕ್ವಶನ್ ನೋಡಿ, ನಾಮಪದದ ವಿಧಗಳನ್ನು ಅವುಗಳ ಉದಾಹರಣೆಗಳೊಂದಿಗೆ ಜೋಡಿಸಿ ಅಂತ ಕ್ವಶನ್ಸನ್ನು ಕೇಳ್ಕೊಟ್ಟಿದ್ದಾನೆ. ಫಸ್ಟ್ ನೋಡಿ, ವಸ್ತುವಾಚಕ ನಾಮಪದ, ಗುಣವಾಚಕ, ಸಂಖ್ಯಾವಾಚಕ, ಭಾವವಾಚಕ. ಸೊ ನಿಮಗೆಲ್ಲ ಯಾರು ಬೇಸಿಕ್ಸನ್ನು ನೀವು ಯಾರು ಓದಿದ್ದೀರಾ ಅವರಿಗೆ ಇದು ಬೇಸಿಕ್ ನಾಲೆಜ್ ಇದೆ ಅಂತ ನಾನು ಭಾವಿಸ್ಕೊಳ್ಳಿ. ವಸ್ತು ಯಾವ್ಯಾವದವಪ್ಪ ಇಲ್ಲಿ? ಮನೆ. ಈಗ ವಸ್ತು ಅಂದರೆ ಮನೆ ಏನಾಗುತ್ತೋ, ಮನೆ ಅಥವಾ ನಾಯಿ ಅನ್ನೋದು ವಸ್ತುವಾಚಕ. ನೆಕ್ಸ್ಟ್ ಗುಣ. ಹೌದಾ? ಎಂಥ ಗುಣ ಅಪ್ಪ ಅದು? ಗುಣ ಏನು ಗೊತ್ತಾ, ದೊಡ್ಡ ಗುಣನ, ಕೆಂಪು ಗುಣನ? ಸೊ ಗುಣವಾಚಕ ನೋಡಿ, ಆಪ್ಷನ್ಸ್ 3 ಗುಣವಾಚಕ. ಆ್ಯಂಡ್ ಭಾವವಾಚಕ ಅಂದರೆ ಬಿಳಿದರ ಭಾವ ಬಿಳುಪು, ಜಾಣ್ಮೆಯ ಭಾವ ಜಾಣ್ಮೆ. ಹೌದಾ? ಜಾಣತನದ ಭಾವ ಜಾಣ್ಮೆ.
ನೆಕ್ಸ್ಟು ಸಂಖ್ಯಾವಾಚಕ ಅನ್ನೋದು ಏನಕ್ಕೆ ಸಂಖ್ಯಾವಾಚಕ, ಸಂಖ್ಯೆಯ ಬೇರೆ ಸಂಖ್ಯಾ ಬೇರೆ. ಎಲ್ಲಿ ಸಂಖ್ಯೆ ಮತ್ತು ಸಂಖ್ಯೆ ಅದ್ರ ಬಗ್ಗೆ ನೆಕ್ಸ್ಟ್ ಪಾರ್ಟಲ್ಲಿ ನಾನು ಡಿಸ್ಕಸ್ ಮಾಡ್ತೀನಿ. ನಿಮ್ಮ ನಾಮಪದಗಳಲ್ಲಿ ನಾವೇನು ಮಾಡ್ತೀವಿ ಅಂದರೆ, ನಾಮಪದಗಳನ್ನು, ನಾಮ ಎಂದರೆ ಹೆಸರು, ಹೌದಾ, ಎಂದರೆ ವಿವಿಧ ಹೆಸರುಗಳನ್ನು ಸೂಚಿಸುವ ಪದಗಳನ್ನು, ವಿವಿಧ ಹೆಸರುಗಳನ್ನು ಸೂಚಿಸುವ ಪದಗಳನ್ನು ನಾವೇನು ಕರಿತೀವಿ, ನಾಮಪದ ಅಂತ ಕರಿತೀವಿ. ಈ ನಾಮಪದದ ಮೂಲ ರೂಪವನ್ನು, ವೆರಿ ಇಂಪಾರ್ಟೆಂಟ್, ಮೂಲ ರೂಪವನ್ನು ನಾವೇನು ಕರಿತೀವಿ ಅಂತಂದರೆ ನಾಮ ಪ್ರಕೃತಿ. ಈ ರಿಪೀಟೆಡ್ ಆಗಿ ಕ್ವಶನ್ಸನ್ನು ಕೇಳ್ಕೊಂಡಿದ್ದೇನೆ, ಇದನ್ನು ನಾಮ ಪ್ರಕೃತಿ ಅಂತ ನಾವು ಕರಿತೀವಿ. ಓಕೆ, ನಾಮ ಪ್ರಕೃತಿ. ಈ ನಾಮಪದಗಳಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ನಾವು ಬೇರೆ ಬೇರೆ ವಿಧಗಳನ್ನು ನೋಡ್ತೀವಿ. ಇಲ್ಲಿ ವಸ್ತುವಾಚಕ ನಾಮಪದ. ಓಕೆ, ಆಲ್ರೆಡಿ ನೋಡಿ ವಸ್ತುವಾಚಕ, ಗುಣವಾಚಕ, ಸಂಖ್ಯಾವಾಚಕ, ಭಾವವಾಚಕ ಅಂತ ನಾನೇನು ಮಾಡ್ಕೊಂಡಿವಿ ಅಂದರೆ 4 ಇದು ಕೊಟ್ಕೊಂಡಿನಿ. ಅದನ್ನು ಬಿಟ್ಟು ಏನಾಗುತ್ತಂದರೆ ಈಗ ಸಂಖ್ಯೆಯ ವಾಚಕ ಅಂತ ಇನ್ನೊಂದು ಬರ್ತದೆ, ಸಂಖ್ಯೆಯ, ಹೌದಾ, ಸಂಖ್ಯೆಯ ವಾಚಕ 5ನೇದು. ನೆಕ್ಸ್ಟ್ 6ನೇದು ಪರಿಮಾಣವಾಚಕ, ಹೌದಾ, ಪರಿಮಾಣವಾಚಕ. ನೆಕ್ಸ್ಟು ಪ್ರಕಾರವಾಚಕ, ಪ್ರಕಾರವಾಚಕ. ನೆಕ್ಸ್ಟು ಏನಂದರೆ ದಿಗ್ವಾಚಕ. ನೆಕ್ಸ್ಟು ಏನಂದರೆ ಸರ್ವನಾಮಗಳು ಅಂತ ನಾವೇನು ಮಾಡ್ತೀವಿ ಅಂದರೆ 8 ಪ್ರಕಾರಗಳನ್ನಾಗಿ ನಾವೇನು ಮಾಡ್ತೀವಿ, ಇದನ್ನು ನಾಮಪದಗಳನ್ನು ನಾವೇನು ಮಾಡ್ತೀವಿ, ವಿಂಗಡಣೆ ಮಾಡ್ತೀವಿ. ಆದರೆ ಇಲ್ಲಿ ನಿಮಗೆ ಏನು ಇಲ್ಲಿ ಗೊತ್ತಿರಬೇಕು ಇಲ್ಲಿ ಅಂತಂದರೆ, ಈ ಬೇಸಿಕ್ಸ್ ಬಗ್ಗೆ ನಿಮಗೆ ಏನಾಗುತ್ತೆ ಅಂದರೆ ಡೆಫಿನೇಷನ್ ಕರೆಕ್ಟಾಗಿ ಗೊತ್ತಿರಬೇಕು. ಓಕೆ, ಡೆಫಿನೇಷನ್ ಕರೆಕ್ಟಾಗಿ ಗೊತ್ತಿರಬೇಕು. ಎಕ್ಸಾಂಪಲ್ಸ್ಗಳನ್ನು ಕರೆಕ್ಟನ್ನು ಗೊತ್ತಿರಬೇಕು. ಈಗ ಡೆಫಿನೇಷನ್ಸು ಆ್ಯಂಡ್ ಎಕ್ಸಾಂಪಲ್ಸ್ಗಳನ್ನು ಬಿಟ್ಟರೆ ಇಲ್ಲಿ ಏನು ಕ್ವಶನ್ಸನ್ನು ಕೇಳ್ತಾ ಇಲ್ಲ. ಓಕೆ, ನೆಕ್ಸ್ಟ್ ಇದರಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಇದರಲ್ಲಿ ಮುಖ್ಯವಾಗಿ ಸರ್ವನಾಮಗಳನ್ನು ನೀವು ಡಿಟೇಲ್ ಆಗಿ ಏನು ಮಾಡುತ್ತಂದರೆ ನೀವೇನು ಮಾಡಬೇಕಂದ್ರೆ ಓದಬೇಕಾಗತ್ತೆ. ಯಾಕಂದರೆ ಸರ್ವನಾಮಗಳಲ್ಲಿ ಅದನ್ನು ಡಿಗ್ ಮಾಡಿ ಕ್ವಶನ್ಸನ್ನು ಕೇಳ್ತಾನೆ, ಅದರ ಬಗ್ಗೆ ನೀವು ಸ್ವಲ್ಪ ಅಧ್ಯಯನ ಮಾಡಬೇಕಾಗತ್ತೆ. ಆ್ಯಂಡ್ ಪರಿಮಾಣವಾಚಕವನ್ನು ಒಂದು ಗುಣವಾಚಕವನ್ನು ನಾವೇನು ಮಾಡುತ್ತಂದರೆ ಸ್ವಲ್ಪ ಡೀಟೇಲ್ ಆಗಿ ನೀವು ಡೀಟೇಲ್ ಕ್ವಶನ್ಸನ್ನು ಕೇಳ್ಕೊಂಡಿದ್ದಾನೆ. ಅದನ್ನು ಕೂಡ ನಾನು ನೆಕ್ಸ್ಟ್ ಪಾರ್ಟಲ್ಲಿ ಹಾಕ್ಕೊಳ್ಳುವ ಪ್ರಯತ್ನವನ್ನು ಮಾಡ್ಕೊಂಡಿದ್ದೀನಿ. ಈ ಎಲ್ಲದರ ಬಗ್ಗೆ ಡೀಟೇಲ್ ಆಗಿ ನಾವೇನು ಮಾಡ್ಕೊಂಡಿದ್ದೀನಿ, ನನ್ನ PDF ಅಲ್ಲಿ ನಾನು ಡೀಟೇಲ್ ಆಗಿ ನಿಮಗೆ ಹಾಕ್ಕೊಳ್ಳುವ ಪ್ರಯತ್ನವನ್ನು ಮಾಡ್ಕೊಂಡಿದ್ದೀನಿ. ಕರೆಕ್ಟಾಗಿ ಮಗಪ್ ಮಾಡಿ, ಪ್ರಾಕ್ಟೀಸ್ ಮಾಡಿ, ಆ್ಯಂಡ್ ಬೇರೆ ಬೇರೆ ಕ್ವಶನ್ ಪೇಪರ್ ಜೊತೆ ನಿಮ್ಮನ್ನು ನೀವೇನು ಮಾಡಿ ಅಂದರೆ ಟೆಸ್ಟ್ ಮಾಡಿ, ನಾನು ಓದ್ಕೊಂಡಿದ್ದು ಕರೆಕ್ಟ್ ಇದೆನಾ ಅಂತ. ಓಕೆ, ಅದನ್ನು ಮಾಡ್ತೀರಿ ಅಂತ ನಾನು ಭಾವಿಸ್ಕೊಳ್ತೇನೆ. ನೆಕ್ಸ್ಟ್ ನೋಡಿ, ಸಂಯುಕ್ತಾಕ್ಷರಗಳನ್ನು ಇನ್ನೊಂದು ಹೆಸರಿನಿಂದ ಕರೆಯುತ್ತಾರೆ ಅಂತ ಕ್ವಶನ್ಸನ್ನು ಕೇಳ್ಕೊಂಡಿದ್ದೀನಿ. ಅದೇ ಸ್ಪರ್ಶ ಅಂದರೆ ನಿಮಗೆ ಗೊತ್ತಿದೆ, ಆಲ್ರೆಡಿ ನಾನು ಸ್ಪರ್ಶ ವರ್ಣ ಅಂದ್ರೇನು, ಮೃದು ವರ್ಣ ಅಂತ ಕ್ವಶನ್ಸ್ ಮಾತಾಡ್ಕೊಂಡಿನಿ. ಒತ್ತಕ್ಷರಗಳು, ಓಕೆನಾ, ಒತ್ತಕ್ಷರ ಅಂತ ಕರೀತಾವ. ಗುಣಿತಾಕ್ಷರ, ಈಗ ಸಂಯುಕ್ತಾಕ್ಷರಗಳನ್ನು ಗುಣಿತಾಕ್ಷರ ಅಂತ ಕರೆಯೋದಿಲ್ಲ, ಇದು ಒಂದು ರೂಲ್ ಔಟ್ ಆಯಿತು. ಸ್ಪರ್ಶ ಆಲ್ರೆಡಿ ನಿಮಗೆ ಗೊತ್ತಿದೆ, 2 ಆಪ್ಷನ್ಸ್ ಎಲಿಮಿನೇಷನ್ ಆಯಿತು. ಅರ್ಧಾಕ್ಷರ ಅಂತ ಕರೀತಾವ. ಸಂಯುಕ್ತಾಕ್ಷರ ಅಂದರೆ ಎಲ್ಲ ಕೂಡೋದು, ಸೊ ಅದನ್ನು ಆಗಕ್ಕೆ ಸಾಧ್ಯವಿಲ್ಲ. ಒತ್ತಕ್ಷರಗಳೇ, ಯಾಕಂದರೆ ಸಂಯುಕ್ತ ಅಂದರೆ ಒಂದಾಗೋದು, ಹೌದಾ, ಇದು ಮೀನಿಂಗ್ ಅಲ್ಲೇ ಇದೆ, ಅದು ಸಂಯುಕ್ತ ಅಂದರೆ ಒಂದಾಗೋದು, ಹೌದಾ. ಇದರಲ್ಲಿ ನಿಮಗೇನು ಸ್ಪರ್ಶ ವರ್ಣ ಆಗ್ಲಿಕ್ಕಿಲ್ಲ, ನೀವು ಆಲ್ರೆಡಿ ಓದಿದ್ದೀರಾ ಇದೇ ಕ್ವಶನ್ಸಲ್ಲಿ. ಒತ್ತಕ್ಷರ ಓಕೆ, ಹೋಲ್ಡ್ ಮಾಡೋಣ. ಗುಣಿತಾಕ್ಷರ ಅಂದರೆ ನಿಮ್ಗೆ ಗೊತ್ತಿದೆ, ವ್ಯಾಕರಣದಲ್ಲಿ ಗುಣಿತಾಕ್ಷರ ಯಾವ ನಿಮಗೆಲ್ಲನೂ ಗೊತ್ತಿದೆ, ಇದನ್ನು ರೋಲ್ ಔಟ್ ಆಯಿತು. ಅರ್ಧಾಕ್ಷರ ಅಂದರೆ ಸಂಯುಕ್ತಾಕ್ಷರ ಇದು ಅರ್ಧಾಕ್ಷರ ಆಗಲ್ಲ, ಅದು ಎಲ್ಲಾನು ಸೇರಿ ಆಗೋದೇ ಸಂಯುಕ್ತಾಕ್ಷರ. ಸೊ ಈ ರೀತಿ ಎಲಿಮಿನೇಷನ್ ಈಸ್ ಎ ವೆರಿ ಇಂಪಾರ್ಟೆಂಟ್. ನೀವೆಲ್ಲನೂ ಓದಬೇಕಂತ ನಿಮಗೆ ಏನು ಗೊತ್ತಾ ಅವಶ್ಯಕತೆ ಇರುವುದಿಲ್ಲ. ನೀವು ಕಾಮನ್ ಸೆನ್ಸ್ ಮೇಲೆ ಕೂಡ ನೀವೇನು ಮಾಡ್ತೀರಾ ಅಂತಂದರೆ ಏನು ಆನ್ಸರನ್ನು ಮಾಡ್ತೀರಾ. ನಾನು ಯಾವಾಗ ಮಾತಾಡ್ತಾ ಇದ್ದೀನಿ ಗೊತ್ತಾಯ್ತು, ನಿಮಗೆ ನಾಲೆಜ್ ಇತ್ತ. ಸಂಯುಕ್ತಾಕ್ಷರಗಳೆಂದರೆ ಒತ್ತಕ್ಷರದ ದಡಕಾಕ್ಷರ ಅಂತ ಕರಿತೀವಿ, ಒತ್ತಕ್ಷರ ಅಥವಾ ದಡಕಾಕ್ಷರ ಅಂತ ಕರಿತೀವಿ ಅದನ್ನು. ಇದು ನಿಮಗೆ ಗೊತ್ತಿತ್ತ, ಈ ಟೆಕ್ನಿಕಲ್ ಹೆಲ್ಪ್ ನಿಮ್ಗೆ ಅವಶ್ಯಕತೆ ಇಲ್ಲ. ಯಾವಾಗ ನೀವು ಎಲ್ಲ ಅಸ್ತ್ರಗಳು ಖಾಲಿ ಆಗ್ತವೆ ಅವಾಗ ನೀವೇನು ಮಾಡಿ ಥರ್ಡ್ ವ್ಯೂ ಅಂತ ನೀವೇನು ಮಾಡಿ ಅಂದರೆ ಕ್ವಶನ್ಸನ್ನು ನೋಡಿ. ಓಕೆ, ಆಪ್ಷನ್ಸ್ ಎಲಿಮಿನೇಷನ್ ಏನು ಮಾಡ್ತೀರಾ. ಓಕೆ, ಗುಣಿತಾಕ್ಷರ ಅಂದರೆ ಆಗಲ್ಲ. ಅರ್ಧಾಕ್ಷರ ಇದು ಸಂಯುಕ್ತಾಕ್ಷರ ಅಂದರೆ ಎಲ್ಲ ಕೂಡೋದು, ಅರ್ಧಾಕ್ಷರ ಆಗಲ್ಲ. ಸ್ಪರ್ಶನೂ ಗೊತ್ತಿಲ್ಲ, ಹೌದಾ. ಅದಕ್ಕಾಗಿ ನೋಡಿ ಆಪ್ಷನ್ಸ್ ಇಡುವಾಗ ಫಸ್ಟಿಗೆ ಸ್ಪರ್ಶ ಅಂತ ಇದ್ದಿರ್ತಾನೆ, ಆ್ಯಂಡ್ ಫಸ್ಟ್ ಎಲಿಮಿನೇಷನ್ ಏನಲ್ಲಿ ನಿಮಗೆ ಎಲಿಮಿನೇಟ್ ಮಾಡಕ್ಕೆ ಟ್ರೈ ಮಾಡ್ತಾನೆ. ನನಗೇನು ಗೊತ್ತಾ ಫಸ್ಟಿಗೆ ಅದು ಕೊಟ್ಟಾನೆ ಅಂದರೆ ಏನೋ ಇಲ್ಲಿ ಕ್ವಶನ್ ಪೇಪರ್ಲಿ ಏನೋ ಸ್ವಲ್ಪ ಅಟ್ಪಟಾಸ್ ಅನ್ನಿಸ್ತಾ ಇದೆ ನನಗೆ. ಸೊ ಈ ರೀತಿ ನೀವು ಎಲ್ಲ ಆ್ಯಂಗಲಿಂದ ಥಿಂಕ್ ಮಾಡಿ ಆಮೇಲೆ ನೀವೇನು ಮಾಡಬೇಕಂದ್ರೆ ಕ್ವಶನ್ ಪೇಪರ್ಲಿ ಇಂಕ್ ಮಾಡಬೇಕಾಗತ್ತೆ. ಓಕೆ, ನಾನು ಹೇಳೋದನ್ನು ಬಿಟ್ಟು ನಿಮಗೂ ಕೂಡ ನನಗಿಂತ ಜಾಸ್ತಿ ಏನು ಗೊತ್ತಿರ್ತವೆ ಯಾವುದು ಟೆಕ್ನಿಕ್ಸ್ಗಳ, ಅವೆಲ್ಲವನ್ನು ನೀವು ಅಪ್ಲೈ ಮಾಡಬೇಕಾಗತ್ತೆ. ಓಕೆ, ಮಾಡ್ತೀನಿ ಅಂತ ಭಾವಿಸ್ಕೊಳ್ತೀನಿ. ಇದರಲ್ಲಿ ನೋಡಿ, ಈ ಸಂಯುಕ್ತಾಕ್ಷರಗಳ ಬಗ್ಗೆ ನಾನು ಡಿಟೇಲ್ ಆಗಿ ನಾನು ಏನು ಮಾಡ್ಕೊಂಡಿದ್ದೆ ಅಂತಾರೆ ಅದು ಎಕ್ಸ್ಪ್ಲನೇಷನ್ ನಾನು PDF ಅಲ್ಲಿ ಕೊಟ್ಕೊಂಡಿದ್ದೆ. ಸಂಯುಕ್ತಾಕ್ಷರಗಳ ಡೆಫಿನೇಷನ್ ಏನು, ಉದಾಹರಣೆ ಏನು, ಅವೆಲ್ಲದರ ಬಗ್ಗೆ ನಾನು ದಡಕಾಕ್ಷರ ಎದಕ್ಕೆ ಕರಿತೀವಿ ಅವೆಲ್ಲ ಆಲ್ರೆಡಿ PDF ಅಲ್ಲಿ ಅವೈಲೇಬಲ್ ಇದೆ. ಓಕೆ, ನೆಕ್ಸ್ಟ್ ನೋಡಿ, ಕೇಶಿರಾಜನ ಪ್ರಕಾರ ಕನ್ನಡ ವರ್ಣಮಾಲೆಗಳು ಎಷ್ಟು
ಅಂತ ಕ್ವಶನ್ಸನ್ನು ಕೇಳಿದ್ದಾನೆ. 49, 47, 50 ಅಥವಾ 45 ಅಂತ ಕ್ವಶನ್ಸನ್ನು ಕೇಳ್ಕೊಂಡಿದ್ದೀವಿ. ತಮಗೆಲ್ಲ ಗೊತ್ತಿರುವ ಹಾಗೆ ಕೆ.ಸಿ. ರಾಜ ಇಸ್ ಅ ವೆರಿ ಇಂಪಾರ್ಟೆಂಟ್ ಕನ್ನಡದ ಮೊಟ್ಟ ಮೊದಲ ವ್ಯಾಕರಣ ಗ್ರಂಥವಾದ ಶಬ್ದಮಣಿ ದರ್ಪಣವನ್ನು ಬರೀತಾನೆ. ಅದಕ್ಕೆ ಇನ್ನೊಂದು ಹೆಸರು ಅಂದರೆ ಶಬ್ದಮಣಿ ದರ್ಪಣಕ್ಕೆ ಇನ್ನೊಂದು ಹೆಸರು, ಇದನ್ನು ಕೂಡ ಕ್ವಶನ್ಸನ್ನು ಕೇಳಿದ್ದಾನೆ, ಶಬ್ದಮಣಿ ದರ್ಪಣ. ಇದನ್ನು ನಾವು ಶಬ್ದಶಾಸ್ತ್ರ ಅಂತ ಕೂಡ ನಾವು ಅದನ್ನು ಕರಿತೀವಿ, ಶಬ್ದಶಾಸ್ತ್ರ ಅಂತ ಕೂಡ ಇದನ್ನು ಕರಿತೀವಿ. ಓಕೆ, ಇಲ್ಲಿ ನಿಮಗೆಲ್ಲ ಗೊತ್ತಿರುವಾದ ಕೇಶ 13ನೇ ಶತಮಾನದಲ್ಲಿ ಇದನ್ನು ರಚನೆ ಮಾಡ್ತಾನೆ. ಇದನ್ನು ಎರಡನೇ ನಾಗವರ್ಮನ ಏನಿದೆ ಅಂತ ನೋಡಿ, ನಿಮ್ಮ ಕಾವ್ಯಾವಲೋಕನ ಗ್ರಂಥ ಇದೆ ನೋಡಿ, ಕಾವ್ಯಾವಲೋಕನ ಆ ಗ್ರಂಥದ ಮೂಲವನ್ನು ಆಧಾರ ಇಟ್ಟುಕೊಂಡು ಇದನ್ನು ಬರೀತಾನೆ. ಓಕೆ, ಕೆ.ಸಿ. ರಾಜನ ಪ್ರಕಾರ ವರ್ಣಮಾಲೆಯಲ್ಲಿರುವ ವರ್ಣಗಳ ಸಂಖ್ಯೆ 47. ಓಕೆ, ನಿಮಗೆ ಗೊತ್ತಿರಲಿ 47 ಇಸ್ ಆನ್ಸರ್ ಇದಕ್ಕೆ. ಇದನ್ನು ಬಿಟ್ಟು ಈ ಕ್ವಶನ್ಸ್ ಕೇಳಿ ಏನು ಕ್ವಶನ್ ಕೆ.ಸಿ. ರಾಜನ ಬಗ್ಗೆ, ಈ ಕೆ.ಸಿ. ರಾಜನ ಪ್ರಕಾರ ಲಿಂಗಗಳೆಷ್ಟು ಅಂತ ಕ್ವಶನ್ಸನ್ನು ಕೇಳಿದ್ದಾನೆ. 9 ಲಿಂಗಗಳನ್ನು ಹೇಳ್ತಾನೆ. ಇನ್ನೊಂದ್ಸರಿ ಏನು ಕ್ವಶನ್ಸ್ ಕೇಳಿದ್ದಾನೆ, ಆ ಲಿಂಗಗಳನ್ನು ಕುರಿತು ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾನೆ. ಲಿಂಗಂ 9 ತೆರಂ ಅಂತ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾನೆ. ಈ ಲಿಂಗಂ 9 ತೆರಂ ಎಂಬ ಸ್ಟೇಟ್ಮೆಂಟ್, ಲಿಂಗಂ 9 ತೆರಂ ಅಂತ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರೋ ಯಾರಂತ ಕ್ವಶನ್ಸ್ ಅನ್ನು ಕೇಳ್ಕೊಂಡಿದ್ದಾನೆ. ಅದನ್ನು ಕೂಡ ನೀವು ನೆನ್ಪಿಡುವ ಪ್ರಯತ್ನ ಮಾಡಿ. ಅಂಡ್ ಕೆ.ಸಿ. ರಾಜನ ಪ್ರಕಾರ ವಚನಗಳ ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ವಿಭಕ್ತಿ ಪ್ರತ್ಯಯಗಳು ಎಷ್ಟು ಅಂತ ಕ್ವಶನ್ಸ್ ಅನ್ನು ಕೇಳಿದ್ದಾರೆ. ವಿಭಕ್ತಿ ಪ್ರತ್ಯಯಗಳು ಕೆ.ಸಿ. ರಾಜನ ಪ್ರಕಾರ ವಿಭಕ್ತಿ ಪ್ರತ್ಯಯ 7. ಓಕೆನಾ. ಕೆ.ಸಿ. ರಾಜನ ಪ್ರಕಾರ ಎಷ್ಟು ಸಂಧ್ಯಾಕ್ಷರಗಳು, ಕನ್ನಡದಲ್ಲಿ ಎಷ್ಟು ಸಂಧ್ಯಾಕ್ಷರಗಳಿವೆ ಅಂತ ಕ್ವಶನ್ಸ್ ಅನ್ನು ಕೇಳ್ಕೊಂಡಿದ್ದಾನೆ. 4 ಸಂಧ್ಯಾಕ್ಷರಗಳಿವೆ. ಓಕೆ, ನೆಕ್ಸ್ಟ್ ಅನುಸ್ವರವನ್ನು ಕುರಿತು ಕೆಲವು ನಿಜ ಬಿಂದುಗಳು, ಕೆಲವು ವಿಕಲ್ಪಾರ್ಥ ಬಿಂದುಗಳೆಂದು ಹೇಳಿ ಉದಾಹರಣೆಯನ್ನು ಕೊಟ್ಟು ಅನುಸ್ವರವನ್ನು ಕುರಿತು ಏನು ಮಾಡಿದ್ದಾನೆ ಅಂದರೆ ವಿವರಣೆ ಕೊಟ್ಟಿದ್ದಾನೆ. ವಿಸರ್ಗವನ್ನು ಕುರಿತು ಕೆ.ಸಿ. ರಾಜ ವಿಸರ್ಗ ಅಲ್ಲ, ಕನ್ನಡದಲ್ಲಿ ವಿಸರ್ಗನೇ ಇಲ್ಲ ಅಂತ ಕ್ವಶನ್ಸ್ ಅಲ್ಲಿ ಕೂಡ ಕೆ.ಸಿ. ರಾಜವನ್ನು ಹೇಳ್ತಾನೆ. ಸೊ ಇದು ಕೆ.ಸಿ. ರಾಜನ ಪ್ರಕಾರ ಶಬ್ದಮಣಿ ದರ್ಪಣವನ್ನು ಬರೀತಾನೆ. ನೆಕ್ಸ್ಟ್ ಗೊತ್ತಕ್ಕೆ ವರ್ಣಮಾಲೆಗಳ ಸಂಖ್ಯೆ ಎಷ್ಟು, ಲಿಂಗಗಳ ಸಂಖ್ಯೆ ಎಷ್ಟು, ವಿಭಕ್ತಿಗಳ ಸಂಖ್ಯೆ ಎಷ್ಟು ಮತ್ತು ಸಂಧ್ಯಾಕ್ಷರಗಳ ಸಂಖ್ಯೆ ಎಷ್ಟು, ಎಲ್ಲವನ್ನು ಕುರಿತು ಕೆ.ಸಿ. ರಾಜ ಏನು ಮಾಡ್ಕೊಂಡಿದ್ದಾನೆ ಅಂದರೆ ಹೇಳಿದ್ದಾನೆ. ರಿಪೀಟೆಡ್ ಆಗಿ ಕ್ವಶನ್ಸ್ ಅನ್ನು ಕೇಳ್ಕೊಂಡಿದ್ದಾನೆ. ಕೆ.ಸಿ. ರಾಜ ಇಸ್ ಎ ವೆರಿ ಇಂಪಾರ್ಟೆಂಟ್ ಪರ್ಸನಾಲಿಟಿ ಫಾರ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಓಕೆ, ನೀವು ಅದನ್ನು ನೀಟಾಗಿ ನಾವು ಡಿಟೇಲ್ ಇದನ್ನು ನಾನು ಏನೇನು ಡಿಸ್ಕಸ್ ಮಾಡಿದ್ದೀನಿ ಎಲ್ಲ ಕೂಡ ನಿಮಗೆ ಏನಿದೆ ಅಂತಂದರೆ ಇಟ್ ಈಸ್ ಅವೈಲೇಬಲ್ ಆನ್ ಎಲ್ಲಿ ನಮ್ಮ PDF ಅಲ್ಲಿ ಇದೆ. ಓಕೆ, ನೆಕ್ಸ್ಟ್ ನೋಡಿ 15ನೇ ಕ್ವಶನ್ ಅನ್ನು ಡಿಸ್ಕಸ್ ಮಾಡುವ ಪ್ರಯತ್ನವನ್ನು ಮಾಡೋಣ. 15ನೇ ಕ್ವಶನ್ ಅಲ್ಲಿ ನಿಮಗೇನಿದೆ, ಈ ಕೆಳಗಿನ ಯಾವುದು ಸಂಖ್ಯೆಯ ವಾಚಕ ಅಂತ ಕ್ವಶನ್ಸ್ ಅನ್ನ ಕೇಳಿ. ಸಂಖ್ಯೆ ಬೇರೆ, ಸಂಖ್ಯೆಯ ಬೇರೆ. ಓಕೆ, ಸಂಖ್ಯೆ ಅಂದ್ರೆ ಎಲ್ಲಿ 1, 2, 3, 4 ಅಂತ ಬರ್ತದೆ, ಅವೆಲ್ಲವೂ ಸಂಖ್ಯೆ ವಾಚಕ. ಎದ್ದು 1ನೇಯ, 2ನೇಯ, 3ನೇಯ, 5ನೇಯ, 6ನೇಯ ಎಂಬುದು ಎಲ್ಲಿ ಬರ್ತದೆ ಅದು ಏನಾಗುತ್ತೆ ಸಂಖ್ಯೆಯ. ಎಲ್ಲಿ ಅದಕ್ಕೆ ಡೆಫಿನೇಷನ್ ಅಲ್ಲಿ ಇತ್ತಂದ್ರೆ ಎಕ್ಸ್ಪ್ಲನೇಷನ್ ಕೂಡ ಬರ್ತಾ ಹೋಗುತ್ತೆ. ಓಕೆ, ಫಸ್ಟ್ ನೋಡಿ, ಈಗ ಏನು ಕ್ವಶನ್ಸ್ ಅನ್ನು ಕೇಳಿದ್ದಾನೆ, ಈ ಕೆಳಗಿನವುಗಳಲ್ಲಿ ಯಾವುದು ಸಂಖ್ಯಾವಾಚಕ ಉದಾಹರಣೆಯಾಗಿದೆ ಅಂತ ಕ್ವಶನ್ಸ್ ಅನ್ನು ಕೇಳಿದ್ದಾನೆ. ಫಸ್ಟ್ನೇದು 1ನೇ ಅದು ಕರೆಕ್ಟ್ ಅಂತ ನೀವು ಕಟ್ಟಪ್ಪ ಅಂತ ಆನ್ಸರ್ ಹಾಕ್ತೀರಾ, ಪೂರಾ ಆಪ್ಷನ್ಸ್ ಅನ್ನು ಓದಬೇಕು, ಯಾಕಂದ್ರೆ ಟ್ರ್ಯಾಪ್ ಮಾಡ್ತಿರ್ತೀನಿ ನಾನು. ಹೆಂಗೆ 1ನೇಯ ಹೌದು ಕರೆಕ್ಟೇ, 2ನೇಯ ಅದು ಕೂಡ ಕರೆಕ್ಟೇ, 3ನೇ ಅದು ಕೂಡ ಕರೆಕ್ಟು, ಲಾಸ್ಟ್ ಆಪ್ಷನ್ಸ್ ಏನಿಟ್ಟು ನೋಡಿ ಮೇಲಿನ ಎಲ್ಲವೂ ಸರಿ. ಈಗ ಹುಡುಗರು ಏನು ಮಾಡ್ತಾರೆ, 1ನೇಯ ಕರೆಕ್ಟ್ ಇದನ್ನು ರಪ್ ಅಂತ ಹಾಕ್ತೀರಾ, ಬಟ್ ರಪ್ ಅಂತ ಹಾಕಂಗಿಲ್ಲ. 4 ಆಪ್ಷನ್ಸ್ಗಳನ್ನು ಎಕ್ಸ್ಪ್ಲೋರ್ ಮಾಡದೆ ನೀವು ಟಿಕ್ ಹಾಕಂಗಿಲ್ಲ. ಈಗ ವಿದ್ಯಾರ್ಥಿಗಳು ಎಲ್ಲಿ ಒಂದು 5 to 6 ಕ್ವಶನ್ಸ್ ಅವ್ರಿಗೆ ಗೊತ್ತಿರ್ತವೆ, ತಪ್ಪಾಕಿ ಬರ್ತಾರೆ. ಯಾಕಂದ್ರೆ ಗೊತ್ತಿದ್ದನ್ನು ಮನುಷ್ಯ ರಶ್ ಆಗಿ ಮೋಟಿವೇಟ್ ಆಗ್ಬಿಡ್ತಾನೆ, ಹೈಪರ್ ಖುಷಿ ಆಗ್ತದೆ ಅವನಿಗೆ, ನನಗೆ ಗೊತ್ತಿದೆಯಲ್ಲ ಅಂತ. ಬಟ್ ನಾನೇನು ಇಟ್ಟಿರ್ತೀನಿ, ಇನ್ನು ಗೊತ್ತಿರುವ ಕಂಟೆಂಟ್ ನಾನು ಗೂಗಲ್ ಇಟ್ಟಿರ್ತೀನಿ. ಏನು ಗೂಗಲ್ ಇಟ್ಟಿದ್ದೀನಿ ನಾನು ಈಗ, 1ನೇಯ, 2ನೇಯ, 3ನೇಯ, 4ನೇಯ, ಈ ರೀತಿ ನೀವು ಗೂಗಲ್ಗಳನ್ನು ಎಲ್ಲ ಸಂಭಾಳಿಸ್ಕೊಂಡು ನೀವು ಏನು ಮಾಡಬೇಕಾದ್ರೆ ಯಾವಾಗ ಡಿಫೆನ್ಸ್ ಮಾಡಬೇಕು, ಯಾವಾಗ ಏನು ಗೊತ್ತಾ ಮೋಟಿವೇಶನ್ ಆಗಬೇಕು, ಯಾವಾಗ ಏನು ಡಿಮೋಟಿವೇಶನ್ ಆಗಬೇಕು, ಎಲ್ಲವನ್ನ ಭಾವನೆಗಳನ್ನು ಕಂಟ್ರೋಲ್ ಮಾಡಬೇಕು ನೀವು. ಅವಾಗ ಮಾತ್ರ ನೀವೇನು ಮಾಡಿದ್ರೆ ಎಕ್ಸಾಮ್ ಪಾಸ್ ಮಾಡೋಕ್ಕೆ ಸಾಧ್ಯವಿದೆ. ಓಕೆ, ನೆಕ್ಸ್ಟ್ ನೋಡಿ, ನಿಮಗೆಲ್ಲ ಗೊತ್ತಿದೆ ಸಂಖ್ಯಾವಾಚಕದಲ್ಲಿ ನಾವು ಎಲ್ಲಿ ಯ ಬರ್ತದೆ ಅವೆಲ್ಲವನ್ನ ಸಂಖ್ಯಾವಾಚಕ ಬೇರೆ. ಸಂಖ್ಯಾವಾಚಕ ಅಲ್ಲಿ ಡೈರೆಕ್ಟ್ 1 ಅಂತ ಇರ್ತದೆ, 2 ಅಂತ ಇರಲ್ಲ ಅಲ್ಲಿ. ಸೊ ಸಂಖ್ಯಾವಾಚಕ ಮತ್ತು ಸಂಖ್ಯೆಯ ವಾಚಕ ಈ ಎರಡರ ನಡುವೆ ವ್ಯತ್ಯಾಸ ನಿಮಗೆ ಗೊತ್ತಿರಲಿ. ಆ್ಯಂಡ್ ಎಕ್ಸಾಮಿನ ಏನು ಕ್ವಶನ್ಸ್ ಕೇಳ್ಬೋದು, ಏನು ಮಾಡ್ಬೋದು, ನಿಮಗೆ ಸಂಖ್ಯೆಯ ವಾಚಕವನ್ನು ಕ್ವಶನ್ಸ್ ಅನ್ನು ಕೇಳಿ ನಿಮಗೆ ಸಂಖ್ಯಾವಾಚಕದ ಏನು ಮಾಡ್ಬೋದು ಎಕ್ಸಾಂಪಲ್ ಫಸ್ಟಿಗೆ ಇಟ್ಟಿರ್ತಾನೆ ಅವನು. ಸೊ ಸ್ವಲ್ಪ ನೀವು ಎಚ್ಚರಿಕೆಯಿಂದ ಉತ್ತರವನ್ನು ಮಾಡಬೇಕಾಗತ್ತೆ. ಓಕೆ,
ನೆಕ್ಸ್ಟ್ ನೋಡಿ 16ನೇ ಕ್ವಶನಲ್ಲಿ ಇದನ್ನು ನೋಡಿ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಿಮಗೆ. ಕೆ.ಸಿ. ರಾಜನ ಪ್ರಕಾರ ವಚನಗಳ ಸಂಖ್ಯೆ 3 ಆಗಿದೆ. ಕೆ.ಸಿ. ರಾಜನ ಪ್ರಕಾರ ಯೋಗಗಳ ಸಂಖ್ಯೆ 2 ಆಗಿದೆ. ಹೌದಾ? ಸೊ ಕೆ.ಸಿ. ರಾಜನ ಪ್ರಕಾರ ಯೋಗವಾಹಕಗಳ ಸಂಖ್ಯೆ ಎಷ್ಟು ಆಲ್ರೆಡಿ ನಿಮಗೆ ನಾನು ಹೇಳಿದ್ದೀನಿ. ಓಕೆನಾ? ಎಷ್ಟು ಹೇಳಿ ನೀವು ಏನು ಮಾಡಿ ನಿಮ್ಗೆ ಗೊತ್ತಿದೆ, ಮೈಂಡಲ್ಲಿ ಥಿಂಕ್ ಮಾಡಿ ಎಷ್ಟಾಗಿದೆ ಅಂತ. ಕೆ.ಸಿ. ರಾಜನ ಪ್ರಕಾರ ನಿಮಗೆ ಏನಾಗುತ್ತೆ ಅಂದರೆ, ಕೆ.ಸಿ. ರಾಜನ ಪ್ರಕಾರ ನಿಮಗೆ ಯೋಗವಾಹಕಗಳ ಸಂಖ್ಯೆ 4 ಆಗಿದೆ. ನೀವು ಈ ಕ್ವಶನಲ್ಲಿ ಏನು ಟ್ರಿಕ್ ಯೂಸ್ ಮಾಡಿದ್ದೀನಿ ನಾನು, ಈ ಕ್ವಶನ್ನಲ್ಲಿ ನಾನು ಡೇಟಾವನ್ನು ಚೇಂಜ್ ಮಾಡುವ ಪ್ರಯತ್ನವನ್ನು ನಾನು ಮಾಡಿದ್ದೀನಿ. ಸೊ ನಿಮಗೆ ಹೈಪರ್ ಟೆನ್ಷನ್ ಆಗಿ ರಪ್ ಅಂತ ಹಾಕಂಗಿಲ್ಲ, ಡೇಟಾಗಳ ಚೇಂಜ್ ಮಾಡ್ಬೋದು. ಅಥವಾ ಆಪ್ಷನ್ಸ್ಗಳನ್ನು ಏನು ಗೊತ್ತಾ, ನೀವು ಇದು 15ನೇ ಕ್ವಶನ್ ಏನು ಮಾಡಿದ್ದೀನಿ, 1, 2, 3 ರೀತಿ. ನಾನು ಯಾವ್ಯಾವ ರೀತಿ ನಿಮಗೆ ಏನು ಮಾಡ್ತಾ ಇದ್ದೀನಿ ಅಂದರೆ, ನಿಮ್ಮ ಮೈಂಡ್ ಜೊತೆ ನಾನು ಆಟ ಆಡ್ತಾ ಇದ್ದೀನಿ. ಎಕ್ಸಾಮಿನರ್ ಅದೇ ರೀತಿ ನಿಮ್ಮ ಜೊತೆ ಆಟ ಆಡ್ತಿರ್ತಾನೆ. ನೀವೇನು ಮಾಡಬೇಕಂದ್ರೆ, ನಿಮಗೆ ಗೊತ್ತಿರೋ ಕಂಟೆಂಟ್ಗಳನ್ನು ಕೂಲ್ ಕಂಪೋಸ್ಡ್ ಆಗಿ ನೀಟಾಗಿ ಓದ್ಕೊಂಡು, ಯಾವ ಕ್ವಶನ್ಸ್ಗಳು ಎಷ್ಟು ಟೈಮಿಂಗ್ ಕೊಡಬೇಕು ಆ ಮಾನ್ಯತೆಯನ್ನು ಕೊಟ್ಕೊಂಡು ನೀವು ಆನ್ಸರನ್ನು ಮಾಡಬೇಕಾಗತ್ತೆ. ಅದರ್ವೈಸ್ ನೀವು ಹೈಪರ್ ಟೆನ್ಷನ್ ಏನೇನೋ ಒಂದು ಅರ್ಧ ಮುರ್ಧ ಓದ್ಕೊಂಡು ಹೌದೌದು ಅಂತ ಅನ್ಕೊಂಡು ನೀವು ಆನ್ಸರ್ ಮಾಡಿಬಿಟ್ರೆ 100% ನಿಮ್ಗೆ ಗೊತ್ತಿರೋ ಕ್ವಶನ್ಸ್ಗಳೇ ರಾಂಗ್ ಆಗ್ತವೆ. ನೀವು ಗೊತ್ತಿರುವ ಕ್ವಶನ್ಸ್ಗಳು 5ರಿಂದ 6 ಕ್ವಶನ್ಸ್ ನೀವು ರಾಂಗ್ ಮಾಡಿಬಿಟ್ರೆ ಇಟ್ ಈಸ್ ಗಾನ್. ಓಕೆ, ಪಿಕ್ಚರ್ ಖತಮ್. ಅದಕ್ಕಾಗಿ ಈ 5ರಿಂದ 6 ಕ್ವಶನ್ಸ್ಗಳು ನೀವು ಕರೆಕ್ಟ್ ಮಾಡಿದರೆ ಇವರೇ ಏನಾಗುತ್ತೆ ಅಂದರೆ ನಿಮ್ಮ ಪಿಕ್ಚರ್ ಸ್ಟಾರ್ಟ್ ಆಗುತ್ತೆ. ಇಲ್ಲ ಅಂದರೆ ವಿಲನ್ ಆಗಿ ವಾಪಸ್ ಬರ್ತೀರಾ ನೀವು. ಸೊ ಈ ಇಮೋಷನಲ್ ಕಂಟ್ರೋಲ್ ಮಾಡೋದಿದೆಯಲ್ಲ, ಇಮೋಷನ್ ಕಂಟ್ರೋಲ್ ಮಾಡೋದಿಲ್ಲ ಎಕ್ಸಾಮ್ಸಲ್ಲಿ ಈಸ್ ಎ ವೆರಿ ಇಂಪಾರ್ಟೆಂಟ್ ಟೆಕ್ನಿಕ್ ಇದೆ. ಈ ಇಮೋಷನ್ಸ್ ಕಂಟ್ರೋಲ್ಗಳನ್ನು ನೀವು ಮಾಡಬೇಕಾಗತ್ತೆ. ಮಾಡ್ತೀರಂತ ಭಾವಿಸ್ಕೊಳ್ತೇನೆ. ಇದಕ್ಕೆ ಸರಿಯಾದ ಉತ್ತರ ಎ ಆಗಿದೆ. ಓಕೆ ನೋಡಿ, ಕ್ವಶನ್ ನಂಬರ್ 17. ಕ್ವಶನ್ ನಂಬರ್ 17ನಲ್ಲಿ ಏನು ಕ್ವಶನ್ಸ್ ಕೇಳಿದ್ದೀವಿ ಅಂದರೆ, ರೂಢನಾಮ ಮತ್ತು ಅಂಕಿತನಾಮದ ಬಗ್ಗೆ ಕ್ವಶನ್ಸ್ನ ಕೇಳ್ಕೊಳ್ಳುವ ಪ್ರಯತ್ನವನ್ನು ಮಾಡಿದ್ದೀವಿ. ಈಗಾಗಲೇ ಹೇಳಿದ್ದೀನಿ, ನಾಮಪದಗಳಲ್ಲಿ ನೀವೇನಾಗುತ್ತೆ, ನಾಮಪದಗಳಲ್ಲಿ ನಿಮಗೆ ವಸ್ತುವಾಚಕ ನಾಮಪದ ಮತ್ತು ಸರ್ವನಾಮ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸರ್ವನಾಮ ಯಾಕಂದರೆ ಇದರಲ್ಲಿ ಡೀಟೇಲ್ ಆಗಿ ಡಿಗ್ ಮಾಡಿ ಎಕ್ಸಾಮಿನರ್ ಕ್ವಶನ್ಸನ್ನು ಕೇಳ್ತಾನೆ. ಓಕೆ, ಈ ಹಿನ್ನೆಲೆಯಲ್ಲಿ ಈಗ ನಾವು ಕ್ವಶನ್ 17ಗೆ ಬರೋಣ. ರೂಢನಾಮವು ಹಿಂದಿನಿಂದಲೂ ರೂಢಿಯಾಗಿ ಬಂದಿರುವ ಹೆಸರುಗಳಾಗಿವೆ. ವೆರಿ ಗುಡ್. ಇದು ನಿಮಗೆ ಎಲ್ಲರಿಗೆ ಗೊತ್ತಿರ್ತದೆ. ಯಾರು ಬೇಸಿಕ್ಸ್ ಆಗಿ ಪ್ರಿಪರೇಷನ್ಸ್ ಮಾಡ್ತಾ ಇದ್ದಾರೆ ವಿದ್ಯಾರ್ಥಿ, ಅವನಿಗೆ ಇದು ಗೊತ್ತೇ ಇರ್ತದೆ. ಓಕೆನಾ? ಕ್ವಶನ್ ಸ್ಟೇಟ್ಮೆಂಟ್ ಎ ಕರೆಕ್ಟ್ ಇದೆ, ಹೇಳಿಕೆ ಎ ಸರಿಯಾಗಿದೆ. ಅಂದರೆ ಹೇಳಿಕೆ ಬಿ ಏನಾಗುತ್ತೆ ಅಂದರೆ ಸರಿಯಾಗ ಸಾಧ್ಯ ಇಲ್ಲ. ಮತ್ತು ಹೇಳಿಕೆ 2 ಹೇಳಿಕೆಗಳು ತಪ್ಪಾಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ 2 ನೋಡಿ ಆಲ್ರೆಡಿ 50-50 ನಿಮ್ಮದು ಕ್ವಶನ್ ಆನ್ಸರ್ ಬಂತೀಗ. ನೀವು ಏನು ಕ್ವಶನ್ ಆಗ್ಬೋದು, ಈಗ 2 ಹೇಳಿಕೆಗಳು ಸರಿ ಆಗ್ಬೋದು ಅಥವಾ ಎ ಒಂದು ಏನಾಗುತ್ತೆ ಸರಿ ಆಗ್ಬೋದು. ನೆಕ್ಸ್ಟ್ ಸೆಕೆಂಡ್ ಸ್ಟೇಟ್ಮೆಂಟನ್ನು ಓದ್ತೀನಿ ನಾನೀಗ. ಅಂಕಿತ ನಾಮವು ವ್ಯಕ್ತಿಯ ಸ್ಥಿತಿಗೆ ಅನುಗುಣವಾಗಿ ಇಡಲಾದ ಹೆಸರಾಗಿದೆ. ಹೌದಾ? ಅಂಕಿತ ನಾಮ ಅಂದರೆ ವ್ಯಕ್ತಿಯ ಸ್ಥಿತಿಗೆ ಇಡಲಾದ ಹೆಸರಲ್ಲ. ಅಂಕಿತ ನಾಮ ಎಂದರೆ ನಾವು ವ್ಯಾವಹಾರಿಕ ಉದ್ದೇಶದಿಂದ, ವ್ಯವಹರಿಸುವ ಉದ್ದೇಶಕ್ಕಾಗಿ ಅಥವಾ ಗುರುತಿಸುವ ಉದ್ದೇಶಕ್ಕಾಗಿ ನಾವೇನು ಮಾಡ್ತೀವಿ ಅಂದರೆ ಇಟ್ಟಿರುವ ಹೆಸರು ನಾವು ಅಂಕಿತ ನಾಮ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲು ಬೆಂಗಳೂರು, ಹೌದಾ, ಭಾರತ, ಬೇವು, ಗಂಗಾ, ಬ್ರಹ್ಮಪುತ್ರ, ಕಾವೇರಿ. ಇದನ್ನು ಗುರುತಿಸ್ತೀವಿ ನಾವು. ಬೆಂಗಳೂರನ್ನು ನಾಮವನ್ನು ಕೊಟ್ಟಿದ್ದೀವಿ ನಾವು. ಓಕೆ, ಆದರೆ ಅನ್ವರ್ಥ ನಾಮ ಆ ವ್ಯಕ್ತಿಯ ಸ್ಥಿತಿಗೆ ನೋಡಿ, ವ್ಯಕ್ತಿಯ ಸ್ಥಿತಿಗೆ ಅದಕ್ಕೆ ನಾವೇನು ಮಾಡ್ತೀವಿ ಅಂತಂದರೆ ಅನುಗುಣವಾಗಿ ಇಟ್ಟಿರೋದು ಅದು ಅನ್ವರ್ಥ ನಾಮ ಅಂತ ಕರಿತೀವಿ. ಅನ್ವರ್ಥ ನಾಮ. ಉದಾಹರಣೆ ಅನ್ವರ್ಥ ನಾಮ ಪೆದ್ದ ಅಂತ ಕರಿತೀವಿ. ಅಂದರೆ ಹೆಂಗದ ಎಂಥದ ಸ್ಥಿತಿ ಹೆಂಗದ ಪೆದ್ದ, ಒಂದು ಪೆದ್ದ ಅಂತಾರೆ. ಮದುಮಗಳು ಸ್ಥಿತಿ ನೋಡಿ, ಮದುಮಗಳ ಸ್ಥಿತಿ ಇದ್ದಾಳೆ. ಹಾಡುಗಾರನ ಕುರುಡ, ರೋಗಿ, ಶಿಕ್ಷಕ ಅಂದರೆ ಅವನು ಏನು ಮಾಡ್ತಾನೆ ಅಂದರೆ ಅವನ ಸ್ಥಿತಿ, ವ್ಯಕ್ತಿಯ ಸ್ಥಿತಿಯನ್ನು ಅವನು ಶಿಕ್ಷಕನಪ್ಪ, ಅವನು ವೈದ್ಯನಪ್ಪ, ಅವನು ಸನ್ಯಾಸಿಯಪ್ಪ, ಅವನು ಯೋಗಿ, ಅವನು ವ್ಯಾಪಾರಿ, ವಿದ್ವಾಂಸ. ಈ ರೀತಿ ನಾವು ಅನ್ವರ್ಥ ನಾಮಗಳನ್ನು ನೋಡುವಂತ ಏನು ಮಾಡಿದ್ರೆ ಈ ದ್ವಾರಗಳನ್ನು ನೋಡ್ತೀವಿ. ನಿಮ್ಗೆ ಏನಾಗುತ್ತೆ ಎಕ್ಸಾಮ್ ಹಾಲಲ್ಲಿ ನಿಮ್ಗೆ ಏನಾಗುತ್ತೆ ಅಂದರೆ ಈ ಅಂಕಿತ ನಾಮ ಮತ್ತು ಅನ್ವರ್ಥ ನಾಮ ನಡುವೆ ಏನಾಗುತ್ತೆ ಅಂದರೆ ನಿಮಗೆ ಕನ್ಫ್ಯೂಷನ್ ಆಗ್ತದೆ. ಎಕ್ಸಾಮಿನ ನಿಮ್ಮ ಮಜಾ ತಗೋತಾನೆ ಅವನು. ಏನು ಮಜಾ ತಗೋದ, ಈ ಮಗನಿಗೆ ಇಲ್ಲಿ ಕರೆಕ್ಟಾಗಿ ಗೊತ್ತಿದೆನಾ ಇಲ್ಲ ಇವನಿಗೆ ಅಂಕಿತ ನಾಮ ಮತ್ತು ಅನ್ವರ್ಥ ನಾಮ, ಅಥವಾ ಈ ಹುಡುಗಿಗೆ ಈ ಅಂಕಿತ ನಾಮ ಕ್ಲಾರಿಟಿ ಇದೆನಾ ಇವಳಿಗೆ ಇಲ್ಲ. ಯಾಕಂದರೆ ಸುಮ್ಮನೆ ಮೇಲ್ಮೇಲೆ ಓದ್ಕೊಂಡು ಬಂದವಳೆ ಏನೋ ಅಂತಾರೆ. ಒಂದು ಎಕ್ಸಾಮಿನ ನಿಮ್ಗೆ ಟೆಸ್ಟ್ ಮಾಡಿಬಿಡ್ತಾನೆ, ಅಲ್ಲಿ ಚೆಕ್ ಮಾಡಿಬಿಡ್ತಾನೆ. ಸೊ ಅಲ್ಲಿ ನಿಮ್ಗೆ ಏನು ಮಾಡಬೇಕಾದ್ರೆ ನಿಮಗೆ ಕ್ಲಾರಿಟಿ ಇರಬೇಕು. ಕ್ಲಾರಿಟಿ ಇದ್ದಾಗ ಮಾತ್ರ ಬೇಕಾದ ಕ್ವಶನ್ಸ್ ಕೇಳಿ. ಇದು ಅಂಕಿತ ನಾಮ ಮತ್ತು ಅನ್ವರ್ಥ ನಾಮ ಮೇಲೆ ನಿಮ್ಮ ಜೊತೆ ಆಟ ಆಡ್ತಾ ಇದ್ದೇನೆ. ಕ್ಲಿಸ್ಟಲ್ ಕ್ಲಾರಿಟಿ ನೀವೇನು ಮಾಡಿ ಅದು ಮಲ್ಟಿಪಲ್ ಎಕ್ಸಾಂಪಲ್ಸು ಡೆಫಿನೇಷನ್ಸ್ ಕರೆಕ್ಟಾಗಿ ಇಟ್ಕೊಂಡು ಎಕ್ಸಾಂಪಲ್ಸನ್ನು ಕರೆಕ್ಟ್ ಇಟ್ಕೊಂಡು ನೀವೇನು ಮಾಡಬೇಕಂದ್ರೆ ಅಧ್ಯಯನ ಮಾಡಬೇಕಾಗತ್ತೆ. ಓಕೆ, ನೆಕ್ಸ್ಟ್ ನೋಡಿ, ಎಟ್ ದ ಸೇಮ್ ಟೈಮ್ ನಿಮ್ಗೆ ಅಂದರೆ ಸರ್ವನಾಮಗಳಲ್ಲಿ ಕೂಡ ಸೇಮ್ ಕೇಸ್ ಆಗ್ತಾ ಹೋಗ್ತದೆ. ಸರ್ವನಾಮಗಳನ್ನು ನಿಮಗೆಲ್ಲ ಗೊತ್ತಿಗೆ ಸರ್ವನಾಮಗಳು ನಾಮಪದಗಳ ಬದಲಿಗೆ ಬಂದು ಕಾರ್ಯನಿರ್ವಹಿಸುವ ಶಬ್ದಗಳಾಗಿವೆ. ಹೌದಾ?
ನೋಡಿ ಒಂದ್ಸರಿ ನಾಮಪದಗಳ ಬದಲಿಗೆ ಬರುವಂಥ ಶಬ್ದಗಳನ್ನು ನಾವು ಸರ್ವನಾಮ ಅಂತ ಕರಿತೀವಿ. ಓಕೆ, ಪುರುಷಾರ್ಥಕ ಸರ್ವನಾಮಗಳಲ್ಲಿ ಉತ್ತಮ ಪುರುಷವು ಏಕವಚನದಲ್ಲಿ ನಾನು ಮತ್ತು ಬಹುವಚನದಲ್ಲಿ ನಾವು ಎಂದು ಸಂಬೋಧಿಸಲ್ಪಡುತ್ತದೆ. ಕರೆಕ್ಟ್ ಇದೆ. ನೀವು ಬೇಸಿಕ್ಸನ್ನು ನೀವು ಕರೆಕ್ಟಾಗಿ ಓದಿದ್ರೆ ಏನಾಗುತ್ತಂದ್ರೆ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಆ್ಯಂಡ್ ನೆಕ್ಸ್ಟ್ ನೋಡಿ, ಇನ್ ಕೇಸ್ ನೆಕ್ಸ್ಟ್ ಸೆಕೆಂಡ್ ಗೊತ್ತೇ ಇಲ್ಲ ಅಂತ ಭಾವಿಸ್ಕೊಳ್ಳೋಣ, ಒಂದು ಸೆಕೆಂಡು, ಹೌದಾ? ಅವಾಗ ನಿಮಗೆ ಸರ್ವನಾಮಗಳು ನಿಮಗೆ ಗೊತ್ತ ನಾಮ ಬದಲಿಗೆ ಬಂದು ನಿಲ್ಲುವ ಶಬ್ದಗಳಾಗಿವೆ. ಹಾಗಂದ್ರೆ ಹೇಳಿಕೆ ಒಂದು ಸರಿಯಾಯಿತು ಅಂದರೆ ಹೇಳಿಕೆ ಬಿ ಅನ್ಕೋ ಸರಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಆಪ್ಷನ್ಸೇ ಆ ರೀತಿ ಇದ್ದಾವೆ. ಬಿ ಆಪ್ಷನ್ಸ್ ರೂಲೇಟ್ ಆಯಿತು, ಎರಡು ಹೇಳಿಕೆಗಳು ತಪ್ಪಾಯಿತು. ಒನ್ಸ್ ಅಗೇನ್ 50-50 ನಿಮ್ಗೆ ಏನಾಗುತ್ತಂದರೆ ಆನ್ಸರ್ಸ್ ಬರುವ ಸಾಧ್ಯತೆ ಇದೆ. ಎಟ್ ಲೀಸ್ಟ್ ನೀವು ಟೆಕ್ನಿಕ್ಕನ್ನು, ನೀವು ಬೇಸಿಕ್ ನಾಲೆಜನ್ನು ಬಳಸ್ಕೊಂಡು, ನಿಮ್ಮ ಟೆಕ್ನಿಕನ್ನು ಬಳಸ್ಕೊಂಡು ನೀವೇನು ಮಾಡಬೇಕಾದ್ರೆ ಎಕ್ಸಾಮಿನರ್ ಆನ್ಸರ್ ನಿಯರ್ ಹೋಗೋಕ್ಕೆ ನೀವು ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಓಕೆ, ಈ ಸರ್ವನಾಮಗಳಲ್ಲಿ ನೀವೇನೇನು ಅಧ್ಯಯನ ಮಾಡಬೇಕಾಗತ್ತಂದರೆ ಪುರುಷಾರ್ಥಕ ಸರ್ವನಾಮ, ಓಕೆ, ಪ್ರಶ್ನಾರ್ಥಕ ಸರ್ವನಾಮ, ಆತ್ಮಾರ್ಥಕ ಸರ್ವನಾಮ, ಅಭಿವ್ಯಾಪಕ ಸರ್ವನಾಮ, ವ್ಯವಹಾರ್ಥಕ ಸರ್ವನಾಮ ಮತ್ತು ಸಮೀಪದರ್ಶಕ ಸರ್ವನಾಮ ಮತ್ತು ರುಚಿ ಸೂಚಕ ವಿಶೇಷಣಗಳು ಮತ್ತು ಆಕಾರ ಸೂಚಕ ವಿಶೇಷಣಗಳು ಮತ್ತು ನಿರ್ದೇಶನ ಸೂಚಕ ಮತ್ತು ಕ್ರಿಯಾವಾಚಕ ವಿಶೇಷಣಗಳು. ಈ ಎಲ್ಲ ನಾ ಏನೇನು ಹೇಳಿ ಲೀಸ್ಟ್ ಔಟ್ ಮಾಡಿದ್ದೀನಿ ಈಗ, ಈ ಎಲ್ಲ ಲೀಸ್ಟ್ ಔಟ್ ಗೊತ್ತಾ ನಮ್ಮ ಪಿ ಡಿ ಎಫ್ ಅಲ್ಲಿ ಏನಿದೆ ಅಂದರೆ ಡಿಟೇಲ್ ಆಗಿ ನಾನು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೇನೆ. ಓಕೆ, ನೀವು ಜಸ್ಟ್ ನಿಮ್ಗೆ ಏನು ಮಾಡೋದಂದರೆ ಅಧ್ಯಯನ ಮಾಡೋದು, ರಿವಿಷನ್ ಮಾಡೋದು ಆ್ಯಂಡ್ ಎಕ್ಸಾಂಪಲ್ಸ್ಗಳನ್ನು ನೆನಪಿಟ್ಕೊಳ್ಳೋದು ಆ್ಯಂಡ್ ಶಾರ್ಟ್ ನೋಟ್ಸ್ಗಳನ್ನು ನೀವು ಮಾಡ್ಕೊಳ್ಳೋದು. ಓಕೆ, ಶಾರ್ಟ್ ನೋಟ್ಸ್ ನೀವು ಮಾಡ್ಕೊಳ್ಳೇಬೇಕು. ಯಾಕಂದರೆ ಈಗ ನಮ್ಮೆಲ್ಲ ಕಂಟೆಂಟ್ ನಿಮಗೆ ಡೌನ್ಲೋಡ್ ಮಾಡೋಕ್ಕೆ ನಾವು ಕೊಡ್ತಾ ಇಲ್ಲ. ಯಾಕಂದರೆ ನೀವು ಡೌನ್ಲೋಡ್ ಮಾಡಿ ಇಡೀ ಜಗತ್ತಿಗೆ ಹಚ್ತೀರ ನೀವು. ಓಕೆ, ನೀವು ಪಾಸ್ ಆಗ್ರಿ, ಆಮೇಲೆ ಜಗತ್ತಿನ ಬಗ್ಗೆ ವಿಚಾರ ಮಾಡೋಣ. ಓಕೆ, ನೀವೇನು ಮಾಡ್ಬೇಕಂತಂದರೆ ಇದನ್ನು ನಾನು ಶೋ ಮಾಡ್ಕೊಂಡು ಇಟ್ಕೊಳ್ಳೋ ಸರ್, ನಾನು ಫೋನ್ ಮಾಡಿ ಸರ್ ನಮಗೆ ಇದು ಡೌನ್ಲೋಡ್ ಮಾಡ್ಕೋತೀವಿ, ನಮಗೆ ಇದು ಕೊಡಲ್ಲ ಅಂದರೆ ಕೊಡಲ್ಲ ಅಷ್ಟೇ. ನಿಮ್ಮ ಕೆಲಸ ಏನಂತಂದರೆ ಇಡೀ ಪಿ ಡಿ ಎಫ್ಗಳನ್ನು ಎಲ್ಲ ನೋಡಿಕೊಂಡು ನೀವು 50ರಿಂದ 60 ಪೇಜಸ್ಗಳನ್ನು ನೀವೇನು ಮಾಡಬೇಕಂತೆ ರಿವಿಷನ್ ನೋಟ್ಸನ್ನು ನೀವು ಮಾಡಬೇಕಾಗತ್ತೆ. ಆ ರಿವಿಷನ್ ನೋಟ್ಸಲ್ಲಿ ಏನಿರ್ತದೆ, ಬೇಸಿಕ್ ಕಂಟೆಂಟ್ ಇರ್ತದೆ, PYQ ಇರ್ತದೆ ಆ್ಯಂಡ್ ಟೆಕ್ನಿಕ್ಸ್ಗಳು ಇರ್ತವೆ. ಈ ಎಲ್ಲವನ್ನು ನೀವೇನು ಮಾಡಬೇಕಂದ್ರೆ ಟೆಕ್ನಿಕ್ಸ್ಗಳನ್ನು ಬರೆದಿಟ್ಕೋಬೇಕು. ನೀವು ಎಕ್ಸಾಮಲ್ಲಿ ಹೋದಾಗ ಒಂದು ಪೇಜಲ್ಲಿ ಟೆಕ್ನಿಕ್ಸ್ಗಳನ್ನ ನೋಡ್ಕೊಳ್ಬೇಕು. ಈ ಎಕ್ಸಾಮ್ ಎಂಟ್ರ್ ಹಾಲ್ ಓಡುವಾಗ ಅದನ್ನು ನೋಡ್ಕೊಂಡು ಈ ಟೆಕ್ನಿಕ್ ಎಲ್ಲ ಅಪ್ಲೈ ಮಾಡಬೇಕು ನಾನು. ಯಾಕಂದರೆ ನೀವು ಎಂಗ್ಸೈಟಿ ಇರ್ತದೆ ಎಕ್ಸಾಮಲ್ಲಿ ಹೋಗುವಾಗ, ಪ್ರೆಷರ್ ಇರ್ತದೆ. ನೀವು ಆ ಪ್ರೆಷರನ್ನ ಏನು ಮಾಡಿಕೊಂಡು ಈ ಟೆಕ್ನಿಕ್ಗಳನ್ನು ನಿಮ್ಮ ಅಸ್ತ್ರಗಳನ್ನು ಪಳಗಿಸ್ಕೊಂಡು ಹೋಗ್ಬೇಕು. ನೀವು ಸುಮ್ಮನೆ ಟೆನ್ಷನ್ ತೊಗೊಳೋಲ್ಲ, ನೀವು ಎಕ್ಸಾಮಿನ ಟೆನ್ಷನ್ ಕೊಟ್ಟು ನೀವು ಬರಬೇಕಾಗತ್ತೆ. ಓಕೆ, ನೆಕ್ಸ್ಟ್ ನೋಡಿ ಕ್ವಶನ್ ನಂಬರ್ 19. ಈ ಕೆಳಗಿನ ಯಾವುದು ಪ್ರಶ್ನಾರ್ಥಕ ಸರ್ವನಾಮವಾಗಿದೆ? ತಾನು ಅಂದರೆ ಇದು ಅದೇನು ಗೊತ್ತಾ, ತಾನು ನಿಮಗೆಲ್ಲ ಗೊತ್ತಿದೆ. ತಾನು ಯಾವ ಸರ್ವನಾಮ ಗೊತ್ತಿದೆ ಅಂತ ಭಾವಿಸ್ಕೊಳ್ತೀನಿ ನಾನು. ಓಕೆ, ತಾನು ಇದು ಏನಾಗುತ್ತೆ ಆತ್ಮಾರ್ಥಕ ಅಂದರೆ ತನ್ನನ್ನು ಆತ್ಮಾರ್ಥಕ ಸರ್ವನಾಮ ಇದು. ಓಕೆ, ಯಾರು ಅಂತ ಕ್ವಶನ್ಸ್ಗಳೇ. ಯಾರು ಅಂದರೆ ಪ್ರಶ್ನೆ ಬಂದಿದ್ದು ಪ್ರಶ್ನಾರ್ಥಕ ಸರ್ವನಾಮ. ಇವನು ಅಂದರೆ ಇವನು ಸಮೀಪ ಇರ್ತಾನೆ, ಇದು ಸಮೀಪದರ್ಶಕ ಸರ್ವನಾಮ. ಅವನೇ ಅಂತ ನೀವು ನಿರ್ದೇಶನ ಕೊಡ್ತಾರೆ. ದಿಸ್ ಇಸ್ ಕಾಲ್ಡ್ ನಿರ್ದೇಶಕ ಸರ್ವನಾಮ. ಇದು ತಾನು ಆತ್ಮಾರ್ಥಕ ಸರ್ವನಾಮ, ಯಾರು ಪ್ರಶ್ನಾರ್ಥಕ ಸರ್ವನಾಮ, ಇವನು ಅಂದರೆ ಸಮೀಪದನೆ, ಅವನು ಅಂದರೆ ದೂರದರ್ಶಿ ಸರ್ವನಾಮ, ಅವನು ಅಂದರೆ ದೂರ, ಇವನು ಅಂದರೆ ಸಮೀಪ ಸರ್ವನಾಮ. ಅವನೇ ಅಂತಂದರೆ ಅವನ. ನೆಕ್ಸ್ಟ್ ಏನು ಗೊತ್ತಾ, ಯಾರು ಪ್ರಿಯಾಂಕಾನೇ ಅಥವಾ ರಮೇಶೇ ಅಥವಾ ರಾಮನೇ ಅಥವಾ ಸೀತೆನೇ ಅಂತಂದಾಗ ಇದೇನು ಮಾಡ್ತೀವಿ ಅಂದರೆ ನಾವು ನಿರ್ದೇಶನಾತ್ಮಕ ಸರ್ವನಾಮವನ್ನು ನಾವು ಇದನ್ನು ಹೇಳ್ತೀವಿ. ಓಕೆ, ಈ ಬೇಸಿಕ್ಸನ್ನು ನೀವು ಅರ್ಥ ಮಾಡ್ಕೊಳ್ತೀರ ನಾನು ಭಾವಿಸ್ಕೊಳ್ತೇನೆ. ನೆಕ್ಸ್ಟ್ ನೋಡಿ, ಈ ಕೆಳಗಿನವುಗಳಲ್ಲಿ ಯಾವುದು ಆಕಾರ ಸೂಚಕ ವಿಶೇಷಣಗಳಾಗಿವೆ ಅಂತ ಕ್ವಶನ್ಸನ್ನು ಕೇಳಿದ್ದೀನಿ. ಇದರಲ್ಲಿ ಆಕಾರ ಅಂದರೆ ನೋಡಿ, ಇದರಲ್ಲಿ ನೀವು ಹೆಸರು ಮೇಲೆ ನೀವು ಫೈಂಡ್ ಔಟ್ ಮಾಡುವ ಪ್ರಯತ್ನವನ್ನು ಮಾಡಿ. ಇದು ಏನಾಗುತ್ತೆ, ಇದು ಹುಳಿ ಅಂದರೆ ಏನು, ಇದು ರುಚಿ ಸೂಚಕ ಸರ್ವನಾಮ. ಇದು ರುಚಿಯನ್ನು ಸೂಚಿಸ್ತದೆ. ರುಚಿ ಯಾವುದು, ಹುಳಿ ಅಂದರೆ ರುಚಿ, ಹೌದಾ? ರುಚಿ ಸೂಚಕ ಸರ್ವನಾಮ. ನೆಕ್ಸ್ಟ್ ದೊಡ್ಡ ಅಂದರೆ ಏನಿದು, ದೊಡ್ಡ ಅಂದರೆ ನೋಡಿ ದೊಡ್ಡ ಚಿಕ್ಕ ಆಕಾರ ಸೂಚಕ ಸರ್ವನಾಮ. ಇದು ದೊಡ್ಡ ಅಂದರೆ ಆಕಾರ ಸೂಚಕ ಸರ್ವನಾಮ. ನೆಕ್ಸ್ಟ್ ಮನೆ ಬಾಗಿಲು ಅಂದರೆ ಏನಾಗುತ್ತೆ, ನೆಕ್ಸ್ಟ್ ಮನೆ ಬಾಗಿಲು ಯಾವುದಾಗ್ತದೆ, ನೆಕ್ಸ್ಟ್ ಮನೆ ಬಾಗಿಲು, ಓಡು ಇತ್ಯಾದಿ. ಇದು ನಿಮಗೆ ಹೋಮ್ವರ್ಕನ್ನು ಕೊಡ್ತಾ ಇದ್ದೀನಿ ನಾನು. ಹೇಳಿ ನೀವೇನು ಮಾಡ್ತೀರಾ. ನೆಕ್ಸ್ಟು ಮಾತಾಡುವ ಆಕಾರ ಸೂಚಕ ಏನಾಗುತ್ತೆ ನೋಡಿ, ಆಕಾರ ಸೂಚಕನ ದೊಡ್ಡ ನಿಮ್ಗೆ ಅನ್ಸಸ್ಗೆ ಬಂತು. ಮನೆ ಬಾಗಿಲು ಕೂಡ ಒಂದು ಏನಾಗಿದೆ ಅಂದರೆ ಮನೆ ಬಾಗಿಲು, ಮಾತಾಡುವ, ಇದು ಕ್ರಿಯಾವಾಚಕ ಏನಾಗುತ್ತೆ ಸೂಚಕ ಆಗ್ತದೆ. ಇವೆಲ್ಲವನ್ನು ಕುರಿತು ನಾವೇನು ಮಾಡಿಕೊಂಡು PDF ಅಲ್ಲಿ
ಡೀಟೇಲ್ ಆಗಿ ನಾವು ಡಿಸ್ಕಸ್ ಮಾಡುವ ಪ್ರಯತ್ನವನ್ನು ನಾವು ಮಾಡಿಕೊಂಡಿದ್ದೀವಿ. ಓಕೆ, ಒನ್ಸ್ ಅಗೇನ್ ನಿಮಗೆ ರಿಪೀಟ್ ಮಾಡ್ತೇನೆ. ಈ ನಾನು ಇದನ್ನು ಹೇಳುವಾಗ ನನ್ನ ಮೈಂಡ್ ಯಾವ ರೀತಿ ಓಡ್ತವೆ ಆ ಟೆಕ್ನಿಕ್ಗಳನ್ನು ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಟೆಕ್ನಿಕ್ಗಳನ್ನು ನಿಮ್ಗೆ ಹೇಳ್ಕೊಡುವ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ನೀವು ಬೇಸಿಕ್ಸನ್ನು ಭಾಳ ಚೆನ್ನಾಗಿ ಓದಬೇಕು. ಈ ಬೇಸಿಕ್ 25 ಪಾರ್ಟ್ಸನ್ನು ನಾವು ಮಾಡ್ತೀವಿ. ಈ ಬೇಸಿಕ್ನ ಮೇಲೆ ನಾವು PYQ ಮೇಲೆ ವರ್ಕ್ ಮಾಡೋಣ, ಪ್ಲಸ್ ಈಗ ತಂತ್ರಗಳ ಮೇಲೆ ಕ್ವಶನ್ಸನ್ನು ಮಾಡೋಣ. ನಮ್ಮ ಟಾರ್ಗೆಟ್ ಅಂದರೆ 35ಗೆ ಔಟ್ ಆಫ್ 35 ನಮಗೆ ಬೇಕೇ ಬೇಕು ಕನ್ನಡದಲ್ಲಿ. ಇಷ್ಟು ಡಿಟೇಲ್ ನಾವು ಸ್ಟಡಿ ಮಾಡತ್ತೀವಿ ಅಂತಂದರೆ ಇದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ನಿಮ್ಮದು. ಏನು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಂದರೆ ಈಗ ನೀವು PYQನ ಮಾಡಿ ಪ್ಲಸ್ ಬೇಸಿಕ್ಸನ್ನು ಮಾಡಿ ಆ್ಯಂಡ್ ಟೆಕ್ನಿಕನ್ನು ಕಲಿಸಿ. ಒಂದು ಸಾರಿ ನೀಟಾಗಿ ರಿವಿಷನ್ ಒಂದು 50ರಿಂದ 60 ಪೇಜಸ್ ನೀವೇನು ಮಾಡಿ ಅಂದರೆ 50ರಿಂದ 60 ಪೇಜಸ್ ರಿವಿಷನ್ ನೋಟ್ಸ್ ಮಾಡಿ. ಸ್ಟಾರ್ಟಿಂಗಲ್ಲಿ ಎಷ್ಟಾಗುತ್ತದೆ, ಬರ್ತಾ ನಿಮಗೆ ಎಲ್ಲ ಪರ್ಫೆಕ್ಟ್ ಆದಮೇಲೆ ನಿಮ್ಗೆ ಕೆಲವೊಂದು ಮಾತ್ರ ಕ್ಲಿಷಿ ಅನ್ನಿಸ್ತಿರ್ತದೆ, ಕೆಲವೊಂದು ಮಾತ್ರ ರಿವಿಷನ್ ಮಾಡಿ ಅದು 20-30 ಪೇಜಿಗೆ ಬರ್ತದೆ. ಅಷ್ಟು ಇಟ್ಕೊಂಡು ನೀವು ಎಕ್ಸಾಮ್ನವ್ರು ಹೋಗ್ಬೇಕು. ಬೇಕಾದ ಎಕ್ಸಾಮ್ ಬರಲಿ, ಮುಂದೆ KPS ಇಂದ ಕರಲಿ ಅಥವಾ KE ಇಂದ ಕರಲಿ, ಹಾಳು ಮುಳಿ ಯಾವುದೇ ಎಕ್ಸಾಮ್ ಮಾಡಲಿ, ಬೇಸಿಕ್ ಶುಡ್ ಬಿ ಫಂಡಮೆಂಟಲ್ ಶುಡ್ ಬಿ ಸ್ಟ್ರಾಂಗ್. ಓಕೆ, ಇವೆಲ್ಲವನ್ನು ಭಾಳ ಡಿಟೇಲ್ ಆಗಿ ನೀವು ಅಧ್ಯಯನ ಮಾಡ್ತೀರಾ. ಈಗೇನು ಅಧ್ಯಯನ ಮಾಡ್ತೀರಾ ಮುಂದಿನ 2.5 ವರ್ಷ ಬರುವಂಥ ಎಲ್ಲ ನೋಟಿಫಿಕೇಷನ್ಸ್ಗಳಿಗೆ ಇದು ನಿಮಗೆ ಬೇಸ್ ಸೋರ್ಸ್ ಆಗಲಿ ಅಂತ ಹೇಳ್ತಾ, ನಾವು ಏನೇ ಕೂಡ ಟೆಕ್ನಿಕಲ್ ಅಡ್ವೈಸ್ಗಳಿದ್ರೆ, ನಾವು ಮಾತನಾಡುವಾಗ ಏನಾದರೂ ತಪ್ಪುಗಳಾದರೆ ಮತ್ತು ಏನಾದರೂ ನಿಮ್ಮ ಸಜೆಷನ್ ಇದ್ದರೆ ಮುಕ್ತವಾಗಿ ನಮ್ಮೊಂದಿಗೆ ಹಂಚ್ಕೊಳ್ಬೇಕು. ಅದನ್ನು ನಾವು ತಿದ್ದುಕೊಂಡು ಮುಂದಿನ ಸೆಷನ್ನಲ್ಲಿ ಇನ್ನೂ ಚೆನ್ನಾಗಿ ಮಾಡುವ ಪ್ರಯತ್ನವನ್ನು ಮಾಡ್ತೇವೆ. ಥ್ಯಾಂಕ್ ಯು ವೆರಿ ಮಚ್. ವಿಶ್ ಯು ಆಲ್ ದಿ ಬೆಸ್ಟ್. ಮುಂದೆಲ್ಲ ಎಕ್ಸಾಮ್ಸ್ಗಳಲ್ಲಿ ನೀವೆಲ್ಲ ಜಯಬೇರಿ ಆಗಬೇಕು ಎಂಬ ಆಶಾಭಾವನೆಯೊಂದಿಗೆ ನಮ್ಮ ಈ ಸೆಷನನ್ನು ವೈಂಡ್ ಅಪ್ ಮಾಡೋಣ. ಥ್ಯಾಂಕ್ ಯು ವೆರಿ ಮಚ್.